कल्याणाद्भुतगात्राय कामितार्थप्रदायिने ಶ್ರೀಮದ್ವೆಂಕಟನಾಥಾಯ ಶ್ರೀನಿವಾಸಾಯ ನಮಃ. ನೀವು ಕೇಳಿದ ಪುಸ್ತಕ ಬಾಂಬೆಯಿಂದ ಬಂದುಡದು. ನಿಮಗೆ ಅವರು ಫೋನ್ ಮಾಡಿರೋರು. ಅದು ಬಂತದ್ದು. We received it yesterday. Oh, you received it. Very good. Very good. Right. Very good. Therefore, I am laughing. ಅದಕ್ಕೊಂದು ಅರ್ಥ ಇದೆ. Right. Very good. Yeah. 3 copies ಕಳಿಸಿದ್ದಾರೆ. So I will distribute it to people who wanted it. Yeah, I'll do that. ದೇವರು ಒಂದೊಂದು ಕ್ರಿಯಾವ ಇರ್ತಕ್ಕಂಥ ಅದನ್ನು ಅರ್ಥ ಮಾಡ್ಕೊಳ್ಳಕ್ಕೆ ಲಕ್ಷ್ಮೀ ದೇವಿ ಕೂಡ ಸಾಧ್ಯ ಇಲ್ಲ ಅಂದ್ರೆ ನಮ್ಮಿಂದೆಲ್ಲ ಒಂದು ಸಾಧ್ಯ ಇಲ್ಲ, ಬೈ ಮುಚ್ಚಿಟ್ಟು ಇರ್ಬೇಕು ಅದಕ್ಕೆ ಹೇಳ್ತೇನೆ. ನಾರಾಯಣಾಯ ಪರಿಪೂರ್ಣ ಗುಣಾರ್ಣವಾಯ ವಿಶ್ವೋದಯ ಸ್ಥಿತಿಲಯೋ ನೀತಿಪ್ರದಾಯ ಜ್ಞಾನಪ್ರದಾಯ ಉದಾಸುರ ಸೌಖ್ಯ ದುಃಖ ಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ಮಹಾಭಾರತ ತಾತ್ಪರ್ಯ ನಿರ್ಣಯ ದೊಡ್ಡ ಗ್ರಂಥ 20ನೇ ಅಧ್ಯಾಯ, ಅದ್ರಲ್ಲಿ 29ನೇ ಶ್ಲೋಕ. ಕೃಷ್ಣೋಪಿ ಗತ್ವಾ ದ್ವಾರಾವತಿಂ ಸ ರಾಮಃ ಸದ್ಯಾ ಪಿತುಃ ವಧಕರ್ತಾರಮೇವ ಎಂಬುದಾಗಿ ಈ ಕೃಷ್ಣ ಪರಮಾತ್ಮನ ಇರ್ತಕ್ಕಂಥ ಅಲ್ಲಿ ದ್ರುಪದರಾಜನ್ ಪಟ್ಟಣ ಇರ್ತಕ್ಕಂಥದ್ರಿಂದ ತಿರುಗಿ ಬಂದು, ಹಾಗೆಂದ್ರೆ ದ್ರೌಪದಿ ಮದುವೆ ಆಗಿರ್ತಕ್ಕಂಥದ್ದಾಯ್ತು. ಆಗ ಕೃಷ್ಣ ಪರಮಾತ್ಮನ ಇರ್ತಕ್ಕಂಥ ತನ್ನ ಅಣ್ಣನ ಇರ್ತಕ್ಕಂಥ ಬಲರಾಮನ್ ಕೂಡ ತಿರುಗಿ ಬಂದು ದ್ರುಪದರಾಜನ್ ಪಟ್ಟಣದಿಂದ ದ್ವಾರಕಾಯಿ ಬಂದು ಸೇರಿದ. ಆಗ ಮೊದಲೇ ಸತ್ಯಭಾಮ ದೇವರು ಹೇಳಿದ್ರು, ಇಂಥ ಮಾರಿ ಅವ್ರ ತಂದೆ ಆಗಿರ್ತಕ್ಕಂಥ ಸತ್ರಾಜಿತ್ ರಾಜನ ಇರ್ತಕ್ಕಂಥವನ್ನ ಬಂದು ಶತಧನ್ವ ಎಂಬುದಾಗಿರ್ತಕ್ಕಂಥ ಯಾದವ ಸಂಹಾರ ಮಾಡುಟ ಶಮಂತಕಮಣಿಗೋಸ್ಕರವಾಗಿ ಹಂಗೆ ಅಂತ ಹೇಳಿದ್ರು. ಅದನ್ನ ಜ್ಞಾಪಕೊಂಡು ಕೃಷ್ಣ ಪರಮಾತ್ಮನ ಇರ್ತಕ್ಕಂಥ ಆ ಶತಧನ್ವವನ್ನು ಸಂಹಾರ ಮಾಡಬೇಕು ಎಂಬುದಾಗಿ ಹೊರಟ. ಆಗ ಆ ಶತಧನ್ವನ ಇರ್ತಕ್ಕಂಥ ಅಂಜಿಕೊಂಡು ಏನ್ ಮಾಡಿದ ಅಂದ್ರೆ, ತಾವತ್ ಬ್ರೂತಾಂ ಸರ್ವಲೌಕಿಕ ಕರ್ತು ನವಾಂ ವಿರೋಧಂ ಮನಸಾಪಿ ಕುರ್ವಃ. ಆಗ ಶತಧನ್ವನ ಇರ್ತಕ್ಕಂಥ ಓಡಿ ಹೋಗಿ ಅಕ್ರೂರ ಮತ್ತು ಕೃತವರ್ಮ ಅವರಿಬ್ಬರತ್ರ ಈ ಪ್ರಕಾರವಾಗಿ ಕೃಷ್ಣ ಇರ್ತಕ್ಕಂಥವ ನನ್ನ ಬಂದು ಹುಡಿಲಕ್ ಬರ್ತಾ ಇದ್ದಾನ, ನನಗೆ ಉಪಕಾರ ಮಾಡಬೇಕು ಬಾಬಳೆ. ಅವರಿಬ್ರು ಹೇಳ್ತಾರೆ, ನಮ್ಮಿಂದ ಸಾಧ್ಯ ಇಲ್ಲ. ಎದಕ್ಕೆ ಅಂತಂದ್ರೆ ಪರಮಾತ್ಮನ ಕೃಷ್ಣ ಪರಮಾತ್ಮನ ಇರ್ತಕ್ಕಂಥ ಅವ ಒಂದು ಸಕಲ ಲೋಕಕ್ಕೂ ನಾಯಕನ ಇರ್ತಕ್ಕಂಥವ, ಅವನು ವಿರೋಧವಾಗಿರ್ತಕ್ಕಂಥ ನಮ್ಮಿಂದ ಸಾಧ್ಯ ಇಲ್ಲ ಎಂಬುದಾಗಿ ಹೇಳಿರು. ಒಡತಿ ಅವ ಏನ್ ಮಾಡಿದ ಅಂದ್ರೆ, ಆರುಹ್ಯ ಆಶ್ವೀಂ ಭವತ್, ಅವನೇ ಒಂದು ಕುದುರೆ ಇರ್ತಕ್ಕಂಥ ತಗೊಂಡು ಅದರಿಂದ ಹೊರಟು ನೇರ ಓಡಿ ಹೋದ ಅವ ಶತಧನ್ವನ ಇರ್ತಕ್ಕಂಥ. ಆಗ ಅನ್ವೇವ ತಂ ಕೃಷ್ಣರಾಮೌ ರಥೇನ ಯಾದವ್ ಶತಂ ಯೋಜನಾನಾಂ ದಿನೇನ. ಒಂದು 100 ಯೋಜನ ಇರ್ತಕ್ಕಂಥದ್ದು. ಒಂದು ಯೋಜನ ಅಂದ್ರೆ ಸುಮಾರು 2.5 ಮೈಲ್ ಅಂತ ಹೇಳ್ತಾರೆ. ಹಂಗಿರ್ತಕ್ಕಂಥ 100 ಯೋಜನ ಇರ್ತಕ್ಕಂಥದ್ದು ಹೋದ. ಅವನು ದೊರೆತಿಂಡು ಕೃಷ್ಣ ಮತ್ತು ಬಲರಾಮ ದೇವರು ರಥವನ್ನು ತಗೊಂಡು ಹೋದರು. ಆಗ ಕೊಂಚ ದೂರ ಹೋಗೋಣ, ಆ ಕುದುರೆ ಇರ್ತಕ್ಕಂಥದ್ದು ತುಂಬಾ ಇದಾಗಿ ಟಯರ್ಡ್ ಆಗಿ ಅದು ಸತ್ತು ಕಳೆದು ಬಿತ್ತು. ಒಡತೆ ಶತಧೂನ ಇರ್ತಕ್ಕಂಥ ನಡೆದು ಓಡ್ಲಕ್ಕೆ ಆರಂಭಿಸಿದ. ಆಗ ಕೃಷ್ಣ ಪರಮಾತ್ಮ ಚಿತ್ವಾ ಶಿರಃ ತಸ್ಯ ಚಕ್ರೇಣ ಕೃಷ್ಣ ಯಾವ ಜಾನನ್ ಅಕ್ರೂರೇ ಮಣಿಮತೇನ ದತ್ತಂ ಹಂಗಂತ. ಇದಕ್ಕೆಂದ್ರೆ ಒಂದೊಂದಿಲ್ಲೂ ಆಚಾರ್ಯರು ಬಂದು ಶ್ಲೋಕ ನೋಡಿ ನಂಗೆ ಅಂಜಿಕೆ ಆಗುತ್ತೆ. ಎಷ್ಟು ಕೇರ್ಫುಲ್ ಆಗಿ ಆಚಾರ್ಯರು ಕೇರ್ಫುಲ್ ಆಗಿ ಬರುತ್ತಾರೆ ಅಂತ ಹೇಳಕ್ಕಿಲ್ಲ, ಅದೇ ತಪ್ಪು ಹಂಗ ಹೇಳ್ಕೊಡುದು. ಏನಂದ್ರೆ ಅವರು ಪ್ರಮೇಯವಾಗಿರ್ತಕ್ಕಂಥ ತಿಳಿದವರು. ಆದ ಕಾರಣ ಈಗ ಏನು ಶತಧನ್ವನ ಇರ್ತಕ್ಕಂಥವನ್ನ ಚಕ್ರಾಯುಧವಾಗಿರ್ತಕ್ಕಂಥ ಅದನ್ನು ಸಂಹಾರ ಮಾಡಿ ಅದ್ರಲ್ಲಿ ಬಲರಾಮ ನಿಂತಿದ್ದ. ಇದಕ್ಕಂದ್ರೆ ಬಲರಾಮನಿಗೆ ಕೃಷ್ಣ ಪರಮಾತ್ಮ ತಾನೇ ಶಮಂತಕಮಣಿನ ತಗೊಂಡುಟ ಎಂಬುದಾಗಿ ಅಪವಾದವಾಗಿರ್ತಕ್ಕಂಥದ್ದು ಹೇಳಿದ್ದ. ಆದ ಕಾರಣ ಅಲ್ಲಾಂಬ ಅದಕ್ಕೆ ಆ ಶತಧನ್ವನ ಇರ್ತಕ್ಕಂಥವನಿಂದ ಅವನ ತಗೊಂಡ್ ಬಂದಿರ್ತಕ್ಕಂಥ ಅದನ್ನೆಲ್ಲ ಚೆಕ್ ಮಾಡಿ ಅವನ ದೇಹವನ್ನೆಲ್ಲ ಚೆಕ್ ಮಾಡಿ ನೋಡಿದ. ಇದು ಚೆಕ್ ಮಾಡಿ ನೋಡಿದ ಅಂದ್ರೆ ಕೃಷ್ಣ ಪರಮಾತ್ಮ ತಿಳಿದ ಅಂತ ಅರ್ಥ ಅಲ್ಲ. ಕೃಷ್ಣ ಪರಮಾತ್ಮ ತಿಳಿಯೋದು ಶತಧನ್ವನ ಇರ್ತಕ್ಕಂಥವ ಈ ಶಮಂತಕಮಣಿಯ ಇರ್ತಕ್ಕಂಥವನ ಅಕ್ರೂರಂತಲೂ ಮೊದಲೇ ಕೊಟ್ಟಿದ್ದಾನ ಅಂಬುದು ಅವನಿಗೆ ಚಂದ ತಿಳಿಯೋದು. ಇದ್ರೂ ಲೋಕ ದೃಷ್ಟಿಯ ಬಲರಾಮನ್ ಮುಂದೆ ಅದನ್ನು ಚೆಕ್ ಮಾಡಿ ನೋಡಪ್ಪ ಶತಧನ್ವನಂತಲೂ ಅವನಿಲ್ಲ ಅಂತ ಹೇಳೋಣ. ಹಾಗಾಗಿ ಇವನು ಏನಾಯ್ತು ಅಂದ್ರೆ, ಅವಿಶ್ವಾಸಾತ್ ಸಕ್ರೋಧ ಏವ ಯಯೋ ವಿದೇಹಾನ್ ಅವಸತ್ ಪಂಚಶಬ್ದಾನ್.
ಅದರಿಂದ ಬಲರಾಮ ದೇವರ ಇರ್ತಕ್ಕಂಥ ಬಲರಾಮನಿಗೆ ತುಂಬಾ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿರ್ತಕ್ಕಂಥದ್ದು ಬಂದು ಹೆಂಗೋ ಮಾಡಿ ಕೃಷ್ಣ ಪರಮಾತ್ಮನ ಇರ್ತಕ್ಕಂಥ ಶಮಂತಕಮಣಿ ತಾನೇ ಇಟ್ಟುಕೊಂಡು ಇಂಪರಾಗಿರುವೆ ಒಂದು ಆಟ ಆಡ್ತಾ ಇದ್ದಾನ ಎಂಬುದಾಗಿ ಹೇಳಿ ಒಂದು 5 ವರ್ಷದ ದಿನ ವಿದೇಹ ರಾಜ್ಯವಾಗಿರ್ತಕ್ಕಂಥದ್ದಲ್ಲಿ ಹೊರಟುಟ. ದ್ವಾರಕಾ ಇಲ್ಲ, ದ್ವಾರಕಾ ಬಿಟ್ಟುಬಿಟ್ಟು ವಿದೇಹ ನಗರವಾಗಿರ್ತಕ್ಕಂಥದ್ದಿಗೆ ಹೊರಟ. ಕೃಷ್ಣ ಪರಮಾತ್ಮನು ಅಲ್ಲಿ ಕೂಡ ಹೋದ. ಆಗ ಆ 5 ವರ್ಷದ ದಿನ ಅವರಿಬ್ಬರಿಗೂ ಕೊಂಚ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿರ್ತಕ್ಕಂಥದ್ದು, ಒಬ್ಬರಿಗೊಬ್ಬರು ಈ ಪ್ರಕಾರವಾಗಿ ನಡೀತಾ ಇತ್ತು. ಆಗ ಬಹುವ ಶಿಷ್ಯಸ್ಯ ಆಗ ಆಗ ಬಂದು ದುರ್ಯೋಧನ ಇರ್ತಕ್ಕಂಥ ನೋಡಿದ. ಏನಂದ್ರೆ ಇದು ತಾನು ನಮಗೆ ಸರಿಯಾದ ಟೈಮ್. ಇದಕ್ಕೆಂದ್ರೆ ಪಾಂಡವರ ಇರ್ತಕ್ಕಂಥವರಿಂದ ಕೃಷ್ಣನ ಬಿಡಿಸಲಕ್ ಬಿಡಿಲಾರ್ದು, ಕೃಷ್ಣನ ಪಾಂಡವರಿಂದ ಬಿಡಿಸಲಕ್ ಬಿಡಿಲಾರ್ದು, ಪಾಂಡವರನ್ನ ಕೃಷ್ಣನಿಂದ ಬಿಡಿಸಲಕ್ ಬಿಡಿಲಾರ್ದು. ಆದ್ರೆ ಈ ಬಲರಾಮ ಕೃಷ್ಣ ಇರ್ತಕ್ಕಂಥವರಲ್ಲಿ ಒಬ್ರಿಗೊಬ್ರು ಬಿರಿಚಿ ಬಿಟ್ರೆ ನಮಗೆ ಕೊಂಚ ತುಂಬಾ ಹೆಲ್ಪ್ಫುಲ್ ಇರೋದು ಅಂತ. ಅದು ತಾನು ಇದು ತಾನು ಕಲಿ ಪ್ಲಾನಿಂಗ್. ಆ ಪ್ರಕಾರವಾಗಿ ಮಾಡಿ ಏನ್ ಮಾಡಿದೆ ಅಂದ್ರೆ ಬಭುವ ಶಿಷ್ಯಸ್ಯ ತಸ್ಯ ಗದಾಯ ಸನ್ನಿಧಾನಂ ಕೇಶವಸ್ಯ ಪ್ರತೀಕ್ಷಣೆ. ಆದ ಕಾರಣ ಬಲರಾಮನದಲ್ಲಿ ಹೋಗಿ ನೇರ ನಮಸ್ಕಾರ ಮಾಡಿ, ಬಲರಾಮನ ಇರ್ತಕ್ಕಂಥಮ್ಮ ಈ ಗದಾ ಯುದ್ಧದಲ್ಲಿ ನಿಪುಣನ ಇರ್ತಕ್ಕಂಥಮ್ಮ ಅದು ನಂಗೆ ಹೇಳಿಕೊಡ್ಬೇಕು, ನಮ್ಮ ಶಿಷ್ಯನಾಗಿ ನೀವು ನಮ್ಮ ಎತ್ತಿಬೇಕು ಎಂಬುದಾಗಿ ಹೇಳಿ ಬಲರಾಮ ದೇವರ ಇರ್ತಕ್ಕಂಥ ಅವ್ರನ್ನ ತುಂಬಾ ಕೆಂಜಿದ. ಆಗ ಬಲರಾಮ ದೇವರು ಅವನ ಶಿಷ್ಯನಾಗಿ ಮಾಡಿಕೊಂಡ್ರು. ಜ್ಯೇಷ್ಠಂ ಏನಂ ಕೇಶವು ನಾತಿ ವೇದೇಂದ್ರಿಯ ಮನೇಹೆ ಧಾರ್ತರಾಷ್ಟ್ರಾನು ಶತಸ್ಮಾತೆ. ಹಂಗ ಆ ಶಿಷ್ಯನಾಗಿ ಎತ್ತಿಕೊಂಡು ಅವರ ಹತ್ರದಿಂದ ಮಾತಾ ಇರ್ತಕ್ಕಂಥದ್ದು ತಗೊಂಡಾದ್ಮೇಲೆ ಒಂದು ಮಾತು ಹೇಳಿದ, ನಿಮ್ಮ ತಂಗಿಯಾಗಿರ್ತಕ್ಕಂಥ ಸುಭದ್ರಾ ದೇವಿಯಾಗಿರ್ತಕ್ಕಂಥವನ್ನ ನಾನು ಕೊಟ್ಟು ಮದುವೆ ಮಾಡಬೇಕು ಎಂಬುದಾಗಿ ಹೇಳೋಣ. ಆ ಬಲರಾಮನಿಗೆ ತುಂಬಾ ಮನಸ್ಸು ಬರುವಾಯ್ತು. ಇವ ಶಿಷ್ಯನಾಗಿರ್ತಕ್ಕಂಥವ ದೊಡ್ಡ ರಾಜ, ಅವನೇ ನಮ್ಮ ಹತ್ರ ಕೇಳ್ತಾ ಇದ್ದಾನ, ಹಂಗೆ ಆಗ್ಲಿ ಅಂತ ಹೇಳಿ ಅದಕ್ಕೊಂದು ನೀತಿ ಹೇಳ್ತಾರೆ. ಕ್ಷತ್ರಿಯರಾಗಿರ್ತಕ್ಕಂಥವ್ರು ಇಂಥ ಮರಿ ವಾಗ್ದಾನ ಮಾಡೋ ವೇಳೆ ಕೈಲಿ ಬಂದು ಅವ್ರಿಗೆ ಉಂಟಾದ ಆಯುಧವಾಗಿರ್ತಕ್ಕಂಥದ್ದು ಇಟ್ಟಿರ್ಬೇಕು. ಅದಕ್ಕೆ ತಾನು ಆ ಶ್ಲೋಕದಲ್ಲಿ ನೋಡಿದ್ರೆ ಅಂದ್ರೆ ಆ ಬಲರಾಮ ದೇವರು ಅವ್ರಿಗೆ ಆಯುಧವಾಗಿರ್ತಕ್ಕಂಥದ್ದನ್ನ ಕೈಲಿ ಇಟ್ಟುಕೊಂಡು ಆ ಕೆಲವು ಜನ ಬಂದು ಖಂಡಿತವಾಗಿ ನಿಂಗೆ ಬಂದು ಸುಭದ್ರಾ ದೇವಿಯನ್ನು ಕೊಟ್ಟು ಮದುವೆ ಆಗಿರ್ತಕ್ಕಂಥದ್ದು ಮಾಡ್ತಾನೆ, ಒಂದು ಅಂಜಿಕೆ ಬೇಡ ಎಂಬುದಾಗಿ ಹೇಳಿ ದುರ್ಯೋಧನ ಹೇಳಿರು. ಇದು ಅವ ಬಂದಕ್ಕೆ ಇದ್ದಾನ ಕಾರಣ. ಅವ ದುರ್ಯೋಧನ ಯಾಕೆ ಈ ಸುಭದ್ರಾ ಮದುವೆಗೆ ಅಂದ್ರೆ ಸುಭದ್ರಾ ವಿಚಿತ್ರ ಚಂದ ಇರ್ತಕ್ಕಂಥ ಅವಳು ಅಂತ ಒಂದು. ಇನ್ನೊಂದು ಸುಭದ್ರಾವ ಇರ್ತಕ್ಕಂಥ ಅವಳನ್ನ ಕೃಷ್ಣ ಪರಮಾತ್ಮ, ಕೃಷ್ಣ ಮತ್ತು ಬಲರಾಮ ಇಬ್ರು ತುಂಬಾ ಬಂದು ಅವ್ರ ಮೇಲೆ ಅಭಿಮಾನ ಇಟ್ಟಿದ್ರು. ಆದ ಕಾರಣ ಅವಳನ್ನ ಮದುವೆ ಮಾಡಿಕೊಂಡ್ಬಿಟ್ರೆ ಇವರಿಬ್ರು ನಮ್ಮ ಕೈಯೊಳಗೆ ಬಂದು ಬಿಡಾರು ಎಂಬ ಅಭಿಪ್ರಾಯದಿಂದ ಈ ಪ್ರಕಾರವಾಗಿ ಮಾಡಿದ. ಹರಿನು ರಿಪು ರಿಪುನ್ ಹೇಳ್ತಾರೆ. ಸೌಹೃದವು ಯಾಸ್ಯತ ಇತಿ ಗೃಹ್ಣಾತ್ ಹಸ್ತದ್ವಯಂ ಎಂಬುದಾಗಿ ಈ ಪ್ರಕಾರವಾಗಿರ್ತಕ್ಕಂಥ ಪ್ಲಾಟ ಇರ್ತಕ್ಕಂಥ ಮಾಡಿದ. ಈಗ ಆ ಸುಭದ್ರಾವ ಇರ್ತಕ್ಕಂಥದ್ದು ಯಾರು, ಅವಳ ಸ್ವರೂಪ ಏನು ಬಾದರ ಕೊಟ್ಟು ಆಚಾರ್ಯರು ಹೇಳ್ತಾರೆ. ಏಕೆಂದ್ರೆ ನೀವು ಇದೆಲ್ಲ ಬಂದು ಅವಿಶ್ವಾಸಾತ್ ಶತುಕ್ರೋಧ ಸಹಾಯವು ವಿದೇಹಾನ್ನೇ ಪಂಚಾಬ್ದಾನ್ಯ ಸಾರಿ. ಆಗ ಬಂದು ಜಾತಾ ದೇವಕ್ಯಾಂ ಸಹ ಸುಭದ್ರೇತಿ ನಾಮ್ನ. ಸುಭದ್ರಾ ದೇವಿ ಆಗಿರ್ತಕ್ಕಂಥವಳು ದೇವಕಿ ವಸುದೇವನಿಗೆ ಮಗಳಾಯ್ತಾನು ಹುಟ್ಟಿದ್ರು. ಆದ್ರೆ ರೋಹಿಣಿ ಮಗಳು ಯಾಕೆ ಹೇಳ್ತಾರೆ ಅಂದ್ರೆ ಆ ಕೂಸ ಹೆಣ್ಣು ಕೂಸ ಇರ್ತಕ್ಕಂಥ ಅದನ್ನ ರೋಹಿಣಿಯ ಇರ್ತಕ್ಕಂಥ ತಗೊಂಡೋಗಿ ಬೆಳೆಸಿದ ಕಾರಣ ರೋಹಿಣಿಯ ಇರ್ತಕ್ಕಂಥ ಬಲರಾಮ ದೇವರ ಅಮ್ಮ. ಆದ ಕಾರಣ ರೋಹಿಣಿಯ ಇರ್ತಕ್ಕಂಥ ಅವಳ ಮಗಳು ಎಂಬುದಾಗಿ ಬಂತು. ಆದರೆ ಹುಟ್ಟಿಲು ಇರ್ತಕ್ಕಂಥದ್ದು ವಸುದೇವ ದೇವಿಗೆ ಹುಟ್ಟಿರ್ತಕ್ಕಂಥ ಅವಳು ತಾನೆ ಸುಭದ್ರಾ ದೇವಿ ಆಗಿರ್ತಕ್ಕಂಥವಳು. ಅವಳು ಯಾರು ಅಂದ್ರೆ ರಾಮಾಯಣ ಕಾಲದಲ್ಲಿ ಹೇಳ್ತಾರೆ, ಆಸೀತ್ ತ್ರಿಜಟೈವ ನಾಮ್ನ. ತ್ರಿಜಡ ಎಂಬುದಾಗಿರ್ತಕ್ಕಂಥವಳು. ಅಲ್ಲಿ ನೀವು ನೋಡಿರಿದ್ರೆ ರಾಮಾಯಣದಲ್ಲಿ ಸುಂದರಕಾಂಡದಲ್ಲಿ ಬರೋದು. ಇದಕ್ಕೆಂದ್ರೆ ಆಗ ಈ ತ್ರಿಜಡ ಎಂಬುದಾಗಿರ್ತಕ್ಕಂಥವ್ರು ಆ ಸೀತಾದೇವಿಯ ಆಕೃತಿ ಮುಂದೆ ನಿಂತಂದು ಒಳ್ಳೆ ಮಾತಾಗಿರ್ತಕ್ಕಂಥದ್ದು ಹೇಳಿ ಸಂತೋಷ ಪಡಿಸ್ತಾ ಇದ್ರು ಅಂತ ಬರೋದು. ಸೀತಾಯ ಪ್ರಾಗ್ ನಿತ್ಯ ಶುಶ್ರೂಷಣಾತ್ ಸ ಬಭುವ ವಿಷ್ಣು ಅಭಿಮಾನಿ ಪ್ರಿಯಾಚ. ಹಂಗಂದ್ರೆ ಅವ್ರಿಗೆ ಬಂದು ಸೀತಾದೇವಿ ಸೇವೆಯಾಗಿರ್ತಕ್ಕಂಥದ್ದು ಅಂದ್ರೆ ಸೀತಾಕೃತಿಯಲ್ಲಿ ಇರ್ತಕ್ಕಂಥದ್ದು ಅಂದ್ರೆ ಸೀತಾದೇವಿಗೆ ಸೇವೆಯಾಗಿರ್ತಕ್ಕಂಥದ್ದು ಮಾಡ್ತೇನೆ ಎಂಬುದಾಗಿ ಮಾಡಿ ಒಳ್ಳೆ ಮಾತಾಗಿರ್ತಕ್ಕಂಥದ್ದು ಹೇಳಿಲು. ಆ ವೇಳೆ ಈ ರಾಕ್ಷಸೇರ ಇರ್ತಕ್ಕಂಥವ್ರು ಬಂದು ಅವರನ್ನ ಅಂಜಿಸಿರ ಕೂಡ ಇವಳೆಲ್ಲಾರನ್ನು ಬಂದು ದೂರ ಹೋಗುವಂತಬ್ಬದಾಗಿ ಮಾಡಿ ತುಂಬಾ ನೋಡ್ಕೊಂಡ್ಲು. ಅವಳಿಗೆ ಪಾರ್ವತಿಯಾಗಿರ್ತಕ್ಕಂಥವಳು ಆವೇಶವಾಗಿರ್ತಕ್ಕಂಥದ್ದು. ಆದ ಕಾರಣ ಸುಭದ್ರಾ ದೇವಿ ಪಾರ್ವತಿ ದೇವಿಯರ ಆವೇಶ
ಕೃಷ್ಣ ಪರಮಾತ್ಮ ಬಲರಾಮ ದೇವರ ತಂಗಿ ಮತ್ತು ಹುಟ್ಟಿದ್ದು ಬಂದು ವಸುದೇವ ದೇವಿಕೆಗೆ ಬೆಳೆಸಿದ್ದು ರೋಹಿಣಿ ದೇವಿ. ಇಷ್ಟು ವಿಷಯವಾಗಿರ್ತಕ್ಕಂಥದ್ದು ಸುಭದ್ರನ ಗುಟ್ಟು ತಿಳ್ಕೊಬೇಕು. ಇದಕ್ಕೆಂದ್ರೆ ಅಲ್ಲಿ ನೀವು ಇದರಲ್ಲಿ ನೋಡಿರಿ ಅಂದ್ರೆ ಅಲ್ಲಿ ಜಗನ್ನಾಥ ಕ್ಷೇತ್ರದಲ್ಲಿ ತನಿಯಾಗಿ ಸುಭದ್ರ ಇರ್ತಕ್ಕಂಥವ್ರಿಗೆ ಒಂದು ರಥವ ಇರ್ತಕ್ಕಂಥದ್ದು ಮಾಡಿ ಅದಲ್ಲಿ ಕರ್ಕೊಂಡು ಹೋಗ್ತಾರೆ. ಆದ ಕಾರಣ ಆವೇಶ ಇದ್ದ ಪ್ರಯುಕ್ತ ಅವಳಿಗೆ ಬಂದು ಪಾರ್ವತಿ ದೇವಿಯರ ಆವೇಶ ಇರ್ತಕ್ಕ. ಪಾರ್ವತಿ ದೇವಿಯರಿಗಿಂತ ತಾರತಮ್ಯದಲ್ಲಿ ಕಡಿಮೆ ಇದ್ರು ಪಾರ್ವತಿ ದೇವಿಯರ ಆವೇಶ ಇದ್ದ ಕಾರಣ ಬಂದು ಅವಳಿಗೆ ವಿಚಿತ್ರವಾಗಿರ್ತಕ್ಕಂಥ ರೂಪ, ಒಳ್ಳೆ ಗುಣಗಳ ಇರ್ತಕ್ಕಂಥದ್ದು, ಬಂಗಾರದಂತೆ ಇರ್ತಕ್ಕಂಥವ್ರಾಗಿದ್ರು ಎಂಬುದಾಗಿ ಹೇಳಿ, ಆಗ ಏತದ್ ಕೃತ್ವ ಧೃತರಾಷ್ಟ್ರಾತ್ಮಜ ಯಯೌ ಕುರುನ್ ನಿವಶ್ಯತ ರಾಮಿ. ಹಂಗಂದ್ರೆ ಈ ಪ್ರಕಾರವಾಗಿ ಬಲರಾಮದೇವರತ್ರಿಂದ ನನ್ನ ತಂಗಿಯಾಗಿರ್ತಕ್ಕಂಥವಳನ್ನ ನಿಂಗೆ ಮದುವೆ ಕೊಟ್ಟು ಮದುವೆ ಮಾಡ್ತೇನೆ ಎಂಬುದಾಗಿರ್ತಕ್ಕಂಥ ಮಾತಾಗಿರ್ತಕ್ಕಂಥ ಅದನ್ನು ತಗೊಂಡು ಇವ ಏನ್ ಮಾಡಿದ, ಧೃತರಾಷ್ಟ್ರನ ಇರ್ತಕ್ಕಂಥ ಅಲ್ಲಿಂದ ಕುರುದೇಶವಾಗಿರ್ತಕ್ಕಂಥ ಅದಕ್ಕೆ ಹೊರಟು ಹೋದ ಎಂಬುದಾಗಿ ಮುಗಿಸ್ತಾರೆ. ಇದಕ್ಕೆ ಆಮೇಲೆ ನಿಮಗೆ ಸುಭದ್ರನ ಗುಟ್ಟು ಬರ್ತಕ್ಕಂಥದ್ದು ಬಂದು ಈಗ ನಾವು ಬಂದು 39ನೇ ಶ್ಲೋಕದಲ್ಲಿದ್ದಾರೆ. 166ನೇ ಶ್ಲೋಕದಲ್ಲಿದ್ದಾನೆ ಇದರ ರೆಫರೆನ್ಸ್ ಬರೋದು. ಇವ ಮಾತು ತಗೊಂಡ್ಬಿಟ್ಟದ ನಡುவில் ಅನೇಕ ಕಥೆಗಳ ಇರ್ತಕ್ಕಂಥದ್ದು ಇದೆ. ಅದು ಹೇಳಿ ಆದ್ಮೇಲೆ ಸುಭದ್ರ ಮದುವೆ ಆಗಿರ್ತಕ್ಕಂಥದ್ದು ಬರೋದು. ಆಗ ಆನೀಯ ರಾಮಂಚ ಸಮಸ್ತ ಸಾತ್ವತ ತದಾವತೀತೆ ಕೇಶವ ಸನ್ನಿಧಾನ. ಹಾಗೆಂತಂದ್ರೆ ಕೃಷ್ಣ ಇರ್ತಕ್ಕಂಥವ ಆಗ ಏನ್ ಮಾಡಿದ, ವಿದೇಹ ದೇಶವ ಇರ್ತಕ್ಕಂಥದ್ದು ಬಂದು ಅಲ್ಲಿ ಎಲ್ಲ ಆನೆಯ ಅಂದ್ರೆ ಎಲ್ಲಾರು ಯಾದವರ ಇರ್ತಕ್ಕಂಥವ್ರನ್ನೆಲ್ಲ ಕೂಗಿ ಅಕ್ರೂರನ ಇರ್ತಕ್ಕಂಥವ್ ಬಂದ. ಅವನು ಕೂಗಿ ಅಕ್ರೂರ ನಿನ್ನತ್ಲೆ ತಾನಿದೆ ಶಮಂತಮಣಿ ತೆಗೆದು ತೋರ್ಸು ಎಂಬುದಾಗಿ ಬೆದರ್ಸೋಣೆ. ಅಕ್ರೂರ್ನ ಇರ್ತಕ್ಕಂಥ ತುಂಬಾ ಅಂಜಿಕೊಂಡು ಆ ಶಮಂತಮಣಿ ತನ್ನತ್ಲೆ ಇರ್ತಕ್ಕಂಥದ್ದು ಶತಧನ್ವ ಕೊಟ್ಟ ಇದನ್ನ ಶಮಂತಮಣಿ ಆಗಿರ್ತಕ್ಕಂಥ ಅದನ್ನ ತೋರಿಸಿದ. ಆಗ ಬಲರಾಮ್ ದೇವರ ಇರ್ತಕ್ಕಂಥವ್ರು ಕೃಷ್ಣ ಪರಮಾತ್ಮನ ತಪ್ಪಾಗಿ ನಡೆಸಿದ್ದ ಎಂಬುದಾಗಿರ್ತಕ್ಕಂಥದ್ದು ತಿಳ್ಕೊಂಡ್ರು. ಆ ಕೃಷ್ಣ ಇರ್ತಕ್ಕಂಥ ಹೇಳಿದ, ಇದಕ್ಕೆ ಆಸೆ ಪಟ್ಟವ್ರು 3 ಜನ. ಒಂದು ಯಾರು ಅಂತಂದ್ರೆ ಜಾಂಬವತಿ, ಎರಡನೇದಾಗಿರ್ತಕ್ಕಂಥದ್ದು ಉಗ್ರಸೇನ, ಮೂರನೇದು ಬಲರಾಮ. ಈ 3 ಜನ ಆಶೆ ಇಟ್ಟುಬಿಟ್ರು. ಆದರೆ ಈ ಶಮಂತಕ ಮಣಿ ಆಗಿರ್ತಕ್ಕಂಥದ್ದನ್ನ ಬಂದು ಹಾಕಿನ್ಬೇಕು ಅಂತಂದ್ರೆ ಅವ್ರು ಹೇಳ್ತಾರೆ ಇದ್ರೆ ಅದನ್ನ ಬಂದು ತನ್ನ ದೇಹದ ಮೇಲೆ ಹಾಕಿನ್ಬೇಕು. ಹಂಗಂತಂದ್ರೆ ತುಂಬಾ ಜಾಗ್ರತೆ ಇರಬೇಕು, ಅನೇಕ ಯಜ್ಞ ಆಗಾದಿಗಳ ಇರ್ತಕ್ಕಂಥದ್ದು ಮಾಡ್ಬೇಕು. ಇಲ್ಲಂದ್ರೆ ಅದರಿಂದ ಉಪಯೋಗ ಇವರನ್ನೇ ಬಡದುಡೋದು ಆ ಪ್ರಕಾರವಾಗಿ ಇರ್ಬೇಕಾಗಿರ್ತಕ್ಕಂಥದ್ದೆಲ್ಲ ಇದೆ. ಆದ ಕಾರಣ ಇದನ್ನ ಬಂದು ಸತ್ಯಭಾಮ ದೇವರಿತ್ತಲೇ ಕೊಟ್ಟುಡಾನ. ಇದಕ್ಕೆಂದ್ರೆ ಅವರ ಅಪ್ಪ ತಾನು ಇದು ಸಂಪಾದಿಸಿದ್ದು ಎಂಬುದಾಗಿ ಹೇಳಿರು. ಆಮೇಲೆ ಸತ್ಯಭಾಮ ದೇವಿಯರಾಗಿರ್ತಕ್ಕಂಥವ್ರು ಅದನ್ನ ಅಕ್ರೂರರಾಗಿರ್ತಕ್ಕಂಥವನಿಗೆ ಕೊಟ್ಟರು. ಆಗ ಅಕ್ರೂರರಾಗಿರ್ತಕ್ಕಂಥವ ಆ ಮಡಿಯ ಆ ಶಂಭುಣಿ ತಗೊಂಡು ಅದರಿಂದ ಏನು ಮೊದಲೇ ಒಳ್ಳೆ ವಿರಕ್ತನ ಇರ್ತಕ್ಕಂಥವ ಒಳ್ಳೆ ಆಗಾದಿಗಳಾಗಿರ್ತಕ್ಕಂಥದ್ದು ಮಾಡಿಕೊಂಡು ಇಂದ್ರಪ್ರಸ್ಥದಲ್ಲಿ ಪಾಂಡವರ ಹತ್ರ ಹೋಗಿ ಸೇರಿದ ಎಂಬುದಾಗಿರ್ತಕ್ಕಂಥದ್ದು ಈ ಶಮಂತ ಇರ್ತಕ್ಕಂಥದ್ದಲ್ಲಿ ಇರ್ತಕ್ಕಂಥ ಘಟ್ಟ. ಆಗ ಪರಮಾತ್ಮನ ಇರ್ತಕ್ಕಂಥ ಕೃಷ್ಣ ಪರಮಾತ್ಮ ಏನ್ ಮಾಡಿದ, ಅಕ್ರೂರ ಹಿಂಭವಿಸಿರೋನೆ ಕೃಷ್ಣ ಪರಮಾತ್ಮ ಬಲರಾಮನ ಇರ್ತಕ್ಕಂಥವ್ರು ಎಲ್ಲರೂ ಬಂದು ಈಗ ಬಂದು ಒಂದು ಸೇರಿರು ಪಾಂಡವರು ಇರ್ತಕ್ಕಂಥ ಇಂದ್ರಪ್ರಸ್ಥ ಇರ್ತಕ್ಕಂಥದ್ದಲ್ಲಿ. ಆಗ ಕೃಷ್ಣ ಇರ್ತಕ್ಕಂಥ ಅರ್ಜುನನ ಕರ್ಕೊಂಡು ಬಂದನ. ಅರ್ಜುನ ಬಾ, ನಾವು ಬೇಟೆ ಇರ್ತಕ್ಕಂಥದಕ್ಕೆ ಹೋಗೋಣ. ಇದಕ್ಕೆಂದ್ರೆ ಈಗ ಷಣ್ಮಹಿಷಿಯರ ಮದುವೆ ಆಗತಕ್ಕಂಥ ವಿಷಯ ಹೇಳ್ತಾನೆ. ಅವರು ಸ್ವಭಾವದಲ್ಲಿ ಬಹಳ ಉತ್ತಮರಾಗಿರ್ತಕ್ಕಂಥವ್ರು. ಇದಕ್ಕೆಂದ್ರೆ ಪಾರ್ವತಿ ದೇವಿಯರು ಇತ್ಯಾದಿಗಳಿಗಿಂತ ಸೋತ್ತಮರಾಗಿರ್ತಕ್ಕಂಥವ್ರು. ಗರುಡಶೇಷ ರುದ್ರರಿಗೆ ಆಮೇಲೆ ತಾರತಮ್ಯದಲ್ಲಿ ಬರ್ತಕ್ಕಂಥವ್ರು ಇವರ ಇರ್ತಕ್ಕಂಥವ್ರು. ಅದನ್ನು ಕೇಳಿದ್ರೆ ನಮಗೆ ಒಳ್ಳೆ ಕೋಟಿ ಪುಣ್ಯವಾಗಿರ್ತಕ್ಕಂಥದ್ದು ಬರೋದು. ಅದಕ್ಕೋಸ್ಕರ ಇನ್ನು ಅರ್ಜುನನ್ನ ಕರ್ಕೊಂಡು ಮೊದಲು ಪರಮಾತ್ಮ ಜಾಂಬವತಿ ಆಗಿರ್ತಕ್ಕಂಥದ್ದು ಮದುವೆ ಮಾಡಿಕೊಂಡ. ಅದು ಒಂದು. ಇನ್ನು 5 ಜನ ಬಾಕಿ ಇದೆ. ಅದು ಎರಡನೇದಾಗಿರ್ತಕ್ಕಂಥದ್ದು ಈ ಇಲ್ಲಿ ಬೇಟೆಗೆ ಬರೋ ವೇಳೆ ಅಲ್ಲಿ ಯಮುನಾ ತೀರ್ವಾಗಿರ್ತಕ್ಕಂಥದ್ದಲ್ಲಿ ಯಮುನಾವಾಗಿರ್ತಕ್ಕಂಥ ಅವಳು ತಂಗಿ. ಹಾಗಂತಂದ್ರೆ ಯಮುನಾಭಿಮಾನಿ ದೇವತೆ ಆಗಿರ್ತಕ್ಕಂಥ ಅವಳಿಗೆ ತಂಗಿಯಾಗಿರ್ತಕ್ಕಂಥವಳು ತಾನೆ ಇದು ಬಂದು ಕಾಳಿಂದಿ ದೇವಿ ಎಂಬುದಾಗಿರ್ತಕ್ಕಂಥವಳು ಸೂರ್ಯನ ಮಗಳಾಗಿರ್ತಕ್ಕಂಥವಳು. ಅವಳು ಬಂದು ಅಲ್ಲಿ ತಪಸ್ಸು ಮಾಡ್ತಾ ಇದ್ಳು. ಸಾ ಸೂರ್ಯ ಪುತ್ರಿ ಅನುಜಾತ ತಪಶ್ಚರಂತಿ ಕೃಷ್ಣ ಪತ್ನಿ ಪಟ್ಟಿದ್ದ ಕಾಮ.
ಅವಳು ಎದಕ್ಕೋಸ್ಕರ ಕಠಿಣವಾಗಿರ್ತಕ್ಕಂಥ ತಪಸ್ ಮಾಡಿಲ್ಲ ಅಂದ್ರೆ ನನಗೆ ಬೇರೆ ಯಾರು ಗಂಟನ ಇರ್ತಕ್ಕಂಥ ಬೇಡ, ಕೃಷ್ಣ ಪರಮಾತ್ಮನ ಮದುವೆ ಮಾಡಿಕೊಳ್ಬೇಕು ಎಂಬುದಾಗಿರ್ತಕ್ಕಂಥ ಒಂದೇ ಆಸೆಯಿಂದ ವಿಚಿತ್ರ ಪವಿತ್ರವಾಗಿ ಒಂದು ತಪಸ್ಸ ಇರ್ತಕ್ಕಂಥದ್ದು ಮಾಡ್ತಾ ಇದ್ಲು. ಇದನ್ನ ಅಮ್ಮ ಬಂದು ಅರ್ಜುನ್ ಒಂದ್ ಮಾತು ಕೇಳಿದ, ಅಮ್ಮ ನೀ ಯಾರು ಇಂಥ ಮರಿ ತಪಸ್ ಮಾಡ್ತಾ ಇವನ ತೀರದಲ್ಲಿ ಕೂತಿದ್ದಿಲ್ಲ, ನೀ ಯಾರು ಅಂತ ಕೇಳವಳೆ. ಅವಳು ಹೇಳಿಕಿಂತಾಳೆ, ನಾ ಸೂರ್ಯನ ಮಗಳ ಇರ್ತಕ್ಕಂಥವಳು, ಯಮುನಾ ಭೀಮಾನಿ ದೇವತೆ ಇರ್ತಕ್ಕಂಥ ಅವಳು ತಂಗಿ ಆಗಿರ್ತಕ್ಕಂಥವಳು. ನಾನು ಬಂದು ಕೃಷ್ಣ ಪರಮಾತ್ಮನ ಮದುವೆ ಮಾಡ್ಕೊಬೇಕು ಎಂಬುದಾಗಿರ್ತಕ್ಕಂಥದ್ರಿಂದ ಅನೇಕ ವರ್ಷ ಇರ್ತಕ್ಕಂಥದ್ದಲ್ಲಿ ಇಲ್ಲಿ ತಪಸ್ಸು ಮಾಡ್ತಾವೆ ಎಂಬುದು ಹೇಳಗೆ ತತ್ವಗತ್ವ. ಅದಕ್ಕೆ ಆಮೇಲೆ ಕೃಷ್ಣ ಪರಮಾತ್ಮನ ಇರ್ತಕ್ಕಂಥ ಅದನ್ನ ಕೇಳಿ ಆ ಕಾಳಿಂದಿ ದೇವಿ ಆಗಿರ್ತಕ್ಕಂಥವಳನ್ನ ಮದುವೆ ಆಗಿರ್ತಕ್ಕಂಥದ್ದು ಮಾಡಿಕೊಂಡು ಅಲ್ಲಿಂದ ಹೊರತಾನ. ಎಲ್ಲಿ ಅಂದ್ರೆ ಅಯೋಧ್ಯವಿಗೆ ತಥೋಗತ್ವ ನಗ್ನಜಿತೋ ಗಹಂ ಸ್ವಯಂವರೇ ಸಪ್ತ. ಇದು ಭಾಗವತದಲ್ಲಿ ವಿಸ್ತಾರವಾಗಿ ಹೇಳ್ತಾರೆ. ಇಲ್ಲಿ ಒಂದು 4 ಶ್ಲೋಕದಲ್ಲಿ ಪೂರ ಮುಗಿಸ್ಬಿಡ್ತಾರೆ ಆಚಾರ್ಯರು. ಅದ ಕಾರಣ ಸಪ್ತ ವೃಷಾನ್ ಗೃಹ್ಣಾತ್ ಸರ್ವೈ ಅಗ್ರಹಣ ಪುಸುರಾನ್ ವರೇಣ ಶಿವಸ್ಯ ಏನಾರ್ಜಿತ ಭೂಮಿಪಾಲ. ಆಗ ಅಯೋಧ್ಯ ಪಟ್ಟಣ ಇರ್ತಕ್ಕಂಥದ್ದಕ್ಕೆ ಕೃಷ್ಣ ಪರಮಾತ್ಮ ಹೋಗ್ತಾನ. ಅಲ್ಲಿ ನೀಲಾದೇವಿ, ಲೀಲಾ ಅಲ್ಲ ನೀಲಾದೇವಿ ಎಂಬುದಾಗಿರ್ತಕ್ಕಂಥವ್ರು ಅವ್ರು ಬಂದು ನಗ್ನಜಿತ್ ಎಂಬುದಾಗಿರ್ತಕ್ಕಂಥ ರಾಜ, ಆ ರಾಜನ ಮಗಳ ಇರ್ತಕ್ಕಂಥವ್ರು ಈ ನೀಲಾದೇವಿ ಆಗಿರ್ತಕ್ಕಂಥವಳು. ಅವಳಿಗೆ ಸ್ವಯಂವರವಾಗಿರ್ತಕ್ಕಂಥದ್ದು ನಡೀತೆ. ಅದಕ್ಕೆ 7 ಎತ್ತುಗಳಾಗಿರ್ತಕ್ಕಂಥದ್ದಿರುತ್ತೆ. ಆ 7 ಎತ್ತುಗಳಾಗಿರ್ತಕ್ಕಂಥದ್ದಕ್ಕೂ ಶಿವನ ವರ. ಇದು ಯಾಕೆ ಹೇಳ್ತಾನೆ ಅಂದ್ರೆ ಅಲ್ಲಿ ಇದು ಹೇಳೋದು ಅಂದ್ರೆ ಈ ನಮ್ಮ ಕೃಷ್ಣ ಇರ್ತಕ್ಕಂಥ ಸರ್ವೋತ್ತಮ, ಶಿವನಿಗಿಂತ ಬಹಳ ಉತ್ತಮನಾಗಿರ್ತಕ್ಕಂಥ ಎಂಬುದಾಗಿರ್ತಕ್ಕಂಥ ಅದನ್ನ ತಿಳ್ಕೊಬೇಕು ಎಂಬುದಕ್ಕೆ ಈ ಪ್ರಮೇಯ ಕೇಳ್ತಾ ಇದ್ದಾರೆ. ಮತ್ತು ಆಗ ಶಿವನಿಗಿಂತ ಕಡಿಮೆ ಆಗಿರ್ತಕ್ಕಂಥವರು ಯಾರು ಈ 7 ಎತ್ತಿನ ಇರ್ತಕ್ಕಂಥ ಅದನ್ನ ಅಡಗಿಸ್ಲಕ್ ಬಿಡಿಲಾರದು. ಕೃಷ್ಣ ಪರಮಾತ್ಮನ ಇರ್ತಕ್ಕಂಥವ ಒಂದು ಕ್ಷಣದಲ್ಲಿ ಆ 7 ಎತ್ತುಗಳಾಗಿರ್ತಕ್ಕಂಥ ಅದನ್ನ ಅಡಗಿಸಿ ನೀಲಾದೇವಿ ಆಗಿರ್ತಕ್ಕಂಥವನ್ನ ಮದುವೆ ಮಾಡಿಕೊಂಡ. ಈ ನೀಲಾದೇವಿ ಆಗಿರ್ತಕ್ಕಂಥದ್ದು ಸ್ವರೂಪದಲ್ಲಿ ಯಾರು ಎಂಬುದಾಗಿ ಹೇಳ್ತಾರೆ. ಹಾಗಂತಂದ್ರೆ ನೀಲಾದೇವಿ ಅವಳು ನೀಲ ಎಂಬ ಹೆಸರಿಂದ ಕುಂಭಕ ಎಂಬುದಾಗಿರ್ತಕ್ಕಂಥ ಯಾದವನ ಮಗಳಾಗಿರ್ತಕ್ಕಂಥವ್ರು. ಆ ಕುಂಭಕ ಯಾರು ಅಂದ್ರೆ ಯಶೋಧವ ಇರ್ತಕ್ಕಂಥವ್ರ ಸಹೋದರ, ಯಶೋಧನ ಸಹೋದರನ ಇರ್ತಕ್ಕಂಥವ ಕುಂಭಕ. ಅವನ ಮಗಳ ಇರ್ತಕ್ಕಂಥ ಅವಳು ನೀಲ. ಆ ನೀಲವ ಇರ್ತಕ್ಕಂಥವಳು ಕೃಷ್ಣ ಪರಮಾತ್ಮನ ಇರ್ತಕ್ಕಂಥವ ಬೃಂದಾವನ ಬಿಟ್ಟು ಹೋಗೋಣೆ. ಆ ನೀಲವ ಇರ್ತಕ್ಕಂಥವಳು ಈ ನೀಲಾದೇವಿಯ ಇರ್ತಕ್ಕಂಥದ್ದಾಗಿ ಹಾಗೆ ಇಲ್ಲಿ ನಗ್ನಜಿತ್ ರಾಜನ ಮಗಳಾಗಿ ಬಂದಿರ್ತಾಳೆ. ಅವಳನ್ನ ಪರಮಾತ್ಮನ ಇರ್ತಕ್ಕಂಥ ಮದುವೆ ಆಗಿರ್ತಕ್ಕಂಥದ್ದು ಮಾಡಿಕೊಂಡು ತುಂಬಾ ಸಂತೋಷದಿಂದ ಹೊರಟ. ಆದ ಕಾರಣ ಈಗ ನಾವು ನೋಡಿರ್ತಕ್ಕಂಥದ್ದು ಜಾಂಬವತಿ ಮದುವೆ ಆಗಿರ್ತಕ್ಕಂಥದ್ದು ಆಯ್ತು ಮೊದಲು. ಅಲ್ಲಿ ಶಮಂತಮಣಿ ಉಪಾಖ್ಯಾನ ತಗೊಂಡು ಬರವಳೆ. ಅದಕ್ಕೆ ಆಮೇಲೆ ನೀವು ನೋಡಿದ ಕಾಲಿಂದಿ ಮದುವೆ ಆಗಿರ್ತಕ್ಕಂಥದ್ದಾಯ್ತು. ಆಮೇಲೆ ನೀಲಾದೇವಿ ಆಗಿರ್ತಕ್ಕಂಥದ್ದು ನಗ್ನಜಿತ್ ಅಂತ ಹೆಸರು, ನಗ್ನಜಿತ್ ರಾಜನ ಮಗಳಾಗಿರ್ತಕ್ಕಂಥ ಮದುವೆ ಆಗಿರ್ತಕ್ಕಂಥದ್ದಾಯ್ತು. ಅದಕ್ಕೆ ಆಮೇಲೆ ಮಿತ್ರಾದೇವಿ, ಮಿತ್ರವಿಂದ ಎಂಬುದಾಗಿರ್ತಕ್ಕಂಥವಳು ಇನ್ನೊಂದು ಆಂಟ್ ಅಂತಂದ್ರೆ ಇವನು ವಸುದೇವನ್ ಕೂಡ ಅನೇಕ ತಂಗಿಯರ ಇರ್ತಕ್ಕಂಥವ್ರು ಇಟ್ರು. ಅವರಲ್ಲಿ ಒಬ್ಬಳು ಒಬ್ಬಳ ಹೆಸರು ರಾಜಾತ ದೇವಿ ಎಂಬುದಾಗಿರ್ತಕ್ಕಂಥವಳು. ಆ ರಾಜಾತ ದೇವಿ ಮಗಳಾಗಿರ್ತಕ್ಕಂಥದ್ದು ಇದೆಲ್ಲ ನಾನು ಬಂದು ಭಾಗವತ ನೋಡಿ ಬರೆದಿದ್ದೇನೆ, ಅನೇಕ ಪುಸ್ತಕ ನೋಡಿ. ಅದ ಕಾರಣ ಇಲ್ಲಿ ನಿರ್ಣಯದೆಲ್ಲ ಹೆಸರೆಲ್ಲ ಇರಲಾರ್ದು. ಅದ ಕಾರಣ ಮಿತ್ರವಿಂದ ಎಂಬುದಾಗಿರ್ತಕ್ಕಂಥದ್ದು ಆಂಟ್ ಅಂತಂದ್ರೆ ಸಿಸ್ಟರ್ ಫಾರ್ ವಸುದೇವ. ಅವಳ ಹೆಸರು ರಾಜಾತಿ ದೇವಿ ಎಂಬುದಾಗಿರ್ತಕ್ಕಂಥವಳು. ಅವಳು ಬಂದು ಕೃಷ್ಣ ಸ್ವಯಂವರವಾಗಿರ್ತಕ್ಕಂಥದ್ದು ಅನೇಕ ರಾಜರ ಇರ್ತಕ್ಕಂಥವ್ರು ಬಂದಿದ್ರು. ಆಗ ಅವರು ಸ್ವಯಂವರವಾಗಿರ್ತಕ್ಕಂಥದ್ದು ನಿಲ್ಲಿಸಿದವರು ಅವರ 2 ಬ್ರದರ್ಸ್, ಅವರಿಬ್ಬರು ಬಿಂದ ಅನುವಿಂದ ಎಂಬುದಾಗಿರ್ತಕ್ಕಂಥವ್ರು, ಇಬ್ಬರು ಸಿಸ್ಟರ್ಸ್ ಆಗಿರ್ತಕ್ಕಂಥವ್ರು. ಅವರು ತಮ್ಮ ತಂಗಿಯರು ಸ್ವಯಂವರವಾಗಿರ್ತಕ್ಕಂಥದ್ದು ನಿಲ್ಲಿಸಿರು. ಕೃಷ್ಣ ಇರ್ತಕ್ಕಂಥ ಅದರಲ್ಲಿ ಏನ್ ಮಾಡಿದ ಅಂದ್ರೆ ಅವರಿಬ್ಬರು ಏನು ತೀರ್ಮಾನ ಮಾಡಿಕೊಂಡ್ರು ಅಂದ್ರೆ ತಮ್ಮ ತಂಗಿಯಾಗಿರ್ತಕ್ಕಂಥದನ್ನ ದುರ್ಯೋಧನಿಗೆ ಕೊಟ್ಟು ಮದುವೆ ಮಾಡಬೇಕು ಎಂಬುದಾಗಿ ಮನಸ್ಸಲ್ಲಿ ಇಟ್ಟಿದ್ರು. ಆಗ ಕೃಷ್ಣ ಪರಮಾತ್ಮನ ಇರ್ತಕ್ಕಂಥ ಎಲ್ಲ ರಾಜರ ಇರ್ತಕ್ಕಂಥವ್ರು ಜಯಿಸಿ, ಆ ಬಿಂದ ಅನುವಿಂದನ ಇರ್ತಕ್ಕಂಥವನು ಜಯಿಸಿ ಮಿತ್ರವಿಂದ್ರ ಇರ್ತಕ್ಕಂಥದ್ದನ್ನ ತಗೊಂಡು ಅವಳು ಅನುಗ್ರಹ ಇರ್ತಕ್ಕಂಥದ್ದು ಮಾಡಿ ಪರಮಾತ್ಮನ ಇರ್ತಕ್ಕಂಥ ದ್ವಾರಕ ಇರ್ತಕ್ಕಂಥದ್ದಕ್ಕೆ ಹೊರಟ ಎಂಬುದಾಗಿರ್ತಕ್ಕಂಥದ್ದು. ಇವರು ಷಣ್ಮುಖ ಸೇರಿ ಒಬ್ಬರ ಇರ್ತಕ್ಕಂಥವ್ರು ಮದುವೆ ಆಗಿರ್ತಕ್ಕಂಥದ್ದು ಮಾಡಿದ ಪರಮಾತ್ಮ. ಅದಕ್ಕೆ ಆಮೇಲೆ ಕೃಷ್ಣ ಪರಮಾತ್ಮನ ಇರ್ತಕ್ಕಂಥವ ಭದ್ರಾದೇವಿ ಎಂಬುದಾಗಿರ್ತಕ್ಕಂಥವಳು ಇನ್ನೊಂದು ಅತ್ತೆ ಸೋದರತ್ತೆ
ಮಗಳು ಆಗಿರ್ತಕ್ಕಂಥವಳು, ಅವಳಿಗೆ ಬಂದು ಅವನ ಹೆಸರು ಶ್ರುತಕೀರ್ತಿ ಎಂಬುದಾಗಿರ್ತಕ್ಕಂಥದ್ದು. ಆ ಮದುವೆ ಆಗಿರ್ತಕ್ಕಂಥದ್ದು ಮಾಡಿಕೊಂಡ. ಆ ಶ್ರುತಕೀರ್ತಿಯ ಮಗಳಾಗಿರ್ತಕ್ಕಂಥ ಭದ್ರಾದೇವಿ ಆಗಿರ್ತಕ್ಕಂಥದ್ದು ಮದುವೆ ಮಾಡಿಕೊಂಡು ಕೃಷ್ಣ ಪರಮಾತ್ಮ ತಮ್ಮ ಅಣ್ಣಂದರು ಕೂಡ ಸೇರಿಕೊಂಡು ಇಲ್ಲಿ ಇದಕ್ಕೆ ದ್ವಾರಕಾವು ಇರ್ತಕ್ಕಂಥದ್ದು ಹೊರಟ. ಆ ಭದ್ರಾದೇವಿ ಆಗಿರ್ತಕ್ಕಂಥ ಅವಳ ಗುಟ್ಟು ಒಂದು ಮಾತು ಹೇಳಬೇಕು. ಅವಳಿಗೆ 5 ಜನ ಸಹೋದರರಾಗಿರ್ತಕ್ಕಂಥವರಿದ್ದರು. ಅವರೆಲ್ಲ ಈ ಕೆ ದೇಶಕ್ಕೆ ಸೇರಿದವರಾಗಿರ್ತಕ್ಕಂಥ ರಾಜರು ಇರ್ತಕ್ಕಂಥವ್ರು. ಅವರೆಲ್ಲ ಏನಂದ್ರೆ ವಿಶ್ವೇ ದೇವತಾ ಇರ್ತಕ್ಕಂಥದ್ದು. ಅವರೆಲ್ಲ ತಾನು ದೇವತೆಗಳು, ಎಲ್ಲ ವಿಶ್ವೇ ದೇವತೆ ಇರ್ತಕ್ಕಂಥವ್ರು. ಅವರೆಲ್ಲ ಯಾವಾಗಲೂ ನಿರಂತರವಾಗಿ ಕೃಷ್ಣ ಪರಮಾತ್ಮನಲ್ಲಿ ಭಕ್ತಿ ಮಾಡ್ತಕ್ಕಂಥವ್ರು. ಒಂದು ಡಿಸ್ಪ್ಯೂಟ್ ಇಲ್ಲ, ಭಕ್ತಿ ಮಾಡ್ತಕ್ಕಂಥವ್ರು. ಮತ್ತು ಪಾಂಡವರಲ್ಲಿ ವಿಚಿತ್ರವಾಗಿರ್ತಕ್ಕಂಥ ಅಭಿಮಾನ ಮಾಡ್ತಕ್ಕಂಥವ್ರು. ಆದ ಕಾರಣ 5 ಜನ ಅವರ ಬ್ರದರ್ಸ್ ಇರ್ತಕ್ಕಂಥವ್ರು ಸಂತೋಷದಿಂದ ಭದ್ರಾದೇವಿಯ ಇರ್ತಕ್ಕಂಥದ್ದನ್ನ ಬಂದು ಕೊಟ್ಟು, ಅವ್ರ ತಂದೆ ಆಗಿರ್ತಕ್ಕಂಥವ್ರು ವಯಸ್ಸಾಯಿತು. ಅವರು ರಿಭುದೇವ ಎಂಬುದಾಗಿರ್ತಕ್ಕಂಥದ್ದು ಅವ್ರು ಇರ್ತಕ್ಕಂಥದ್ದು. ಅವರು ವಯಸ್ಸಾದ ಕಾರಣ ಈ ಅಣ್ಣ ತಮ್ಮಂದಿರ ಬ್ರದರ್ಸೇ ಸೇರಿಕೊಂಡು ಈ ಮದುವೆ ಇರ್ತಕ್ಕಂಥ ಅದನ್ನ ಮಾಡಿ ಸಂತೋಷವಾಗಿರ್ತಕ್ಕಂಥದ್ದು ಪಟ್ಟರು ಎಂಬುದಾಗಿ ಹೇಳ್ಬಿಟ್ಟು, ಅದಕ್ಕೆ ಆಮೇಲೆ 6ನೇದಾಗಿ ಬರ್ತಕ್ಕಂಥದ್ದು ಲಕ್ಷಣಾದೇವಿ ಎಂಬುದಾಗಿರ್ತಕ್ಕಂಥದ್ದು. ಅದನ್ನು ಬಿಟ್ಟು ಸ್ವಲ್ಪ ಡೀಟೇಲ್ಡ್ ಹೇಳ್ತಾನೆ. ಇದಕ್ಕೆಂದ್ರೆ ಬೃಹತ್ ದೇವ ಎಂಬುದಾಗಿರ್ತಕ್ಕಂಥ ಒಂದು ರಾಜ, ಅವನ ಮಗಳಾಗಿರ್ತಕ್ಕಂಥವಳು ಸ್ವಯಂವರ ಲಕ್ಷಣಾದೇವಿ ಎಂಬುದಾಗಿರ್ತಕ್ಕಂಥದ್ದು. ಆಗ ಆ ಸ್ವಯಂವರದಲ್ಲಿ ಯಾವಾಗಲೂ ಏನಂದ್ರೆ ಏನಾದ್ರು ಒಂದು ಆಬ್ಜೆಕ್ಟ್ ಇಟ್ಟರು, ಅದನ್ನ ಜಯಿಸೋರು, ಅದನ್ನ ಅಪಹಾರ ಮಾಡ್ತಕ್ಕಂಥವ್ರು, ಇಲ್ಲ ಅದನ್ನ ಅಡಗಿಸ್ತಕ್ಕಂಥವ್ರಿಗೆ ನನ್ನ ಮಗಳನ್ನ ಕೊಡ್ತೇನೆ ಎಂಬುದಾಗಿ. ಆಗ ಅವ ಏನ್ ಮಾಡಿದ ಅಂತಂದ್ರೆ ಒಂದು ಟೆಸ್ಟ್ ಇಟ್ಟಿದ್ದ. ಅದು ಬಂದು ಹೇಳ್ತಾರೆ, ಈ ದ್ರೌಪದಿ ಆಗಿರ್ತಕ್ಕಂಥವಳಿಗೆ ಮದುವೆ ಮಾಡ್ಕೊಬೇಕು ಅಂತ ಹೇಳಿ ನೀರಿಲ್ಲಿ ನೋಡಿ ಮೇಲಿರ್ತಕ್ಕಂಥ ಮತ್ಸ್ಯನ್ನ ಹೊಡಿಬೇಕು ಅಂತ ಅದಕ್ಕಿಂತ ಇನ್ನು ತುಂಬಾ ಕಷ್ಟವಾದ. ಹೆಂಗೆ ಅಂತಂದ್ರೆ ಒಂದು ರೂಮ್ ಇಲ್ಲಿ ಎಲ್ಲ ಬಾಗಿಲೆಲ್ಲ ಹಾಕ್ಬಿಟ್ಟು ಅಲ್ಲಿ ನಡುವಲ್ಲಿ ಒಂದು ಆಬ್ಜೆಕ್ಟ್ ಇಟ್ಬಿಟ್ಟು ಅದ್ರ ಮೇಲೆ ತಲೆಯಲ್ಲಿ ಒಂದು ಹೋಲ್ ಮಾಡಿ ಅದನ್ನ ಬಂದು ರೂಮಿಂದ ಹೊರಗೆ ಬಡಿಬೇಕು. ರೂಮ್ ಒಳಗೆ ಬಂದು ನೋಡ್ಕೊಡುದು, ಅದು ಬಡಿಬೇಕು ಅಂತ. ಮರಿ ಬುಡಿಯ ಹೇರೋವ ಇರ್ತಕ್ಕಂಥದ್ದು ಕೂರ್ಮೆ ಹೇರ ಕುಡಿದು ಮುಂಡ ಇರ್ಬೇಕು. ಆದ್ರೆ ಅದು ಬಂದು ಅದ್ರಲ್ಲಿ ಹೋಗಿ ಸಿಕ್ಕಿಬೇಕು. ಈ ಪ್ರಕಾರವಾಗಿ ಒಂದೇ ಮಾತು ಆಚಾರ್ಯರು ಹೇಳಿಬಿಟ್ರು, ಇಲ್ಲಿ ಇರ್ತಕ್ಕಂಥದ್ದು ಮೊದಲು ದ್ರೌಪದಿಯ ಇರ್ತಕ್ಕಂಥವ್ರಿಗಿಂತ ಇಲ್ಲಿ ಇರ್ತಕ್ಕಂಥದ್ದು ತುಂಬಾ ಕಷ್ಟವಾಗಿರ್ತಕ್ಕಂಥ ಟೆಸ್ಟ್. ಆ ಪ್ರಕಾರವಾಯಿತು ಅಂತ ಹೇಳಿರು. ಆಗ ಈ ಸ್ವಯಂವರವಾಗಿರ್ತಕ್ಕಂಥದ್ದಕ್ಕೆ ನೀವು ನೋಡ್ಬೇಕು, ಎಲ್ಲಾ ಸ್ಥಳದಲ್ಲೂ ಈ ಕಾಂಪಿಟೇಷನ್ ಏನಂದ್ರೆ ಜರಾಸಂಧ, ಇನ್ನೂ ಅನೇಕ ಇರ್ತಕ್ಕಂಥವ್ರು, ಪಾಂಡವರು, ಕರ್ಣ, ದುರ್ಯೋಧನ ಎಲ್ಲರೂ ಅಲ್ಲಿ ಬಂದಿದ್ರು. ಮುಂಚಾನುಂಚೆ ಎಲ್ಲ ಅಷ್ಟು ಜನ ಬಂದಿದ್ರು. ದುರ್ಯೋಧನಾದಿಗಳು, ಜರಾಸಂಧ ಮತ್ತು ಪಾಂಡವರಾಗಿರ್ತಕ್ಕಂಥವ್ರು ಎಲ್ಲರೂ ಬಂದಿದ್ರು. ಆಗ ಕೇಚಿತ್ ಏನಂದ್ರೆ ಕೇಚಿತ್ ನಿಪೇತು ಧನುಷಃ ಏವ ತಾಡಿತಃ. ಕೆಲವರಾಗಿರ್ತಕ್ಕಂಥವ್ರು ಅದನ್ನ ಬಿಲ್ಲಿನ ಕೈಲಿ ಕೊಟ್ಟು ಆ ಬಿಲ್ಲಿನ ತೆಗೆದು ಮಡಸಾವಳಿಗೆ ನಮ್ಮಿಂದ ಆಗುದು ಎಂಬುದಾಗಿ ಹೇಳಿ ಅದು ಪೆಟ್ಟು ಚಾಕಿ ಹೊಟ್ಟೋದ್ರು. ಇನ್ನು ಕೇಚಿತ್ ಚಾಲೆತು ನೈವ ನಿಷೇಕು. ಕೆಲವರು ಬಂದು ಅದನ್ನ ಬಿಲ್ಲಿನ ಆಡಿಸಲಿಲ್ಲ. ಈ ಪ್ರಕಾರವಾಗಿ ಅವರು ಹೊರಟವರು. ಈ ಪ್ರಕಾರವಾಗಿ ಹೋದ್ರು. ದುರ್ಯೋಧನ, ಜರಾಸಂಧ, ಕರ್ಣ ಅವರಿಂದು ಇದನ್ನು ಮಾಡ್ಲಿಕ್ಕೆ ಬಿಡಿಲ್ಲ. ಆಗ ಈ ಪ್ರಕಾರವಾಗಿ ಆಯ್ತು. ಆಗ ಏನಾಯ್ತು ಅಂದ್ರೆ ಅರ್ಜುನನ ಇರ್ತಕ್ಕಂಥವ ಇಲ್ಲಿ ಭೀಮಸೇನ ದೇವರ ಕುರಿತು ಒಂದು ಮಾತಾಡ್ಬೇಕು. ಪಾಂಡವರು ಬಂದಿದ್ರು ಅಂತ ಹೇಳಿರಲ್ಲ, ಅರ್ಜುನ ಇರ್ತಕ್ಕಂಥವ ಏನ್ ಮಾಡಿದ ಅಂದ್ರೆ ಅವ ಧನಂಜಯ ಸ್ವಾತ್ಮ ಬಲಂ ಪ್ರಕಾಶಯನ್ನೇ ಸಜ್ಜಂ ಕೃತ್ವ ಧನುರೈಕ್ಷತ ಲಕ್ಷ್ಯಂ. ಹಂಗಂದ್ರೆ ಇದಕ್ಕೆಂದ್ರೆ ಆ ರುದ್ರದೇವರಿಂದ ಬರಪಡೆದಿರ್ತಕ್ಕಂಥ ಬಾಣವ ಇರ್ತಕ್ಕಂಥದ್ದು. ಅರ್ಜುನ ಇಂದ್ರದೇವರ ಇರ್ತಕ್ಕಂಥವ್ರು ಅವನಿಗೆ ವಿಶೇಷ ಅನುಗ್ರಹ ಇರ್ತಕ್ಕಂಥದ್ದು. ಕೃಷ್ಣ ಪರಮಾತ್ಮನಿಂದ ಪ್ರಯುಕ್ತ ಅವ ಬಂದು ಅದನ್ನ ಮಾಡಿಸಿದ. ಆದರೆ ಈ ಲಕ್ಷಣಾದೇವಿ ಆಗಿರ್ತಕ್ಕಂಥವಳು ಬಂದು ನನ್ಗೆ ಯೋಗ್ಯ ಅಲ್ಲ, ಅದು ಪರಮಾತ್ಮ ಮದುವೆ ಮಾಡ್ಕೊಳ್ಳಿಕ್ಕೆ ಯೋಗ್ಯವಾಗಿರ್ತಕ್ಕಂಥವಳು ಅಂತ ಹೇಳಿ ಅವ ಬಂದು ಬಿಲ್ಲಿನ ಮಡಿಸಿನ ಹೊರತಾಗಿ ಆಮೇಲೆ ಅದಲ್ಲಿ ಬಂದು ಆ ಆರೋಗ ಇಟ್ಟು ಇದನ್ನ ಅಂಬಿನ ಇಟ್ಟು ಆರೋನ ಇಟ್ಟು ಬಿಡಿಲ್ಲ. ಆ ಬಿಲ್ಲಿನ ಮಡಿಸಿಬಿಟ್ಟು ಕೆಳಗಿಟ್ಟು ನಮಸ್ಕಾರ ಮಾಡಿಬಿಟ್ಟ. ಆದ್ರೆ ನೆಕ್ಸ್ಟ್ ಅದಕ್ಕೆ ಆಮೇಲೆ ಭೀಮಶ್ಚಾಯಂ, ಇದು ತನ್ ಮುಖ್ಯ. ಭೀಮಶ್ಚಾಯಂ ಲಕ್ಷ್ಯಂ ಅಪ್ಯೇತ ತತ್ರ ದ್ರಷ್ಟು ನೈವ ಇಚ್ಛತೆ ಅತೀಂದ್ರ ಧಾರಿಣ. ಭೀಮಸೇನ ದೇವರ ಇರ್ತಕ್ಕಂಥವ್ರಲ್ಲಿ ಬಂದಿದ್ರು. ಅವ್ರು ಬಂದು ಈ ಬಿಲ್ಲಿನ ಕೈಲೇ ಮುಟ್ಟಲ್ಲ. ಇದಕ್ಕೆಂದ್ರೆ ಇಂಥ ಮಾರಿ ಇರ್ತಕ್ಕಂಥ ಎಣ್ಣವೇ ನಮಗೆ ಬರಬಾರ್ದು. ಬಿಲ್ಲು ಕೈಯಲ್ಲಿ ಮುಟ್ಟಿದ್ರೆ ಜಯಿಸ್ತೇವೆಯೋ ಸೋತವೆಯೋ ಅದು ಬೇರೆ. ಆದ್ರೆ
ಕೈಯಲ್ಲಿ ಮುಟ್ಟುವೆಲ್ಲ ಬರೆದು ಲಕ್ಷಣಾದೇವಿಯಾಗಿರ್ತಕ್ಕಂಥವಳು ಅವಳಿಗೆ ಈಶ್ವರ ಅನ್ಯತ್ರ ಆಲೋಚನೆ ಸರ್ವಶ್ರೀ ಜ್ಞಾನ ಕಾರಣ ಆ ಲಕ್ಷಣಾದೇವಿಯಾಗಿರ್ತಕ್ಕಂಥವಳು ಕೃಷ್ಣನ ಮದುವೆ ಮಾಡಿಕೊಳ್ಳಕ್ಕೆ ತಾನು ಸಾರ್ಥಕ ಎಂಬುದಾಗಿ ತಿಳ್ಕೊಂಡು ಕೃಷ್ಣಗೆ ನಮಸ್ಕಾರ ಮಾಡಿಬಿಟ್ಟು ದೂರ ನಿಂತಿದ್ರು. ಈ ಪ್ರಕಾರವಾಗಿದ್ದು ಆ ಕೃಷ್ಣ ಇರ್ತಕ್ಕಂಥವ ವಿಚಿತ್ರ ಬಲ ಇರ್ತಕ್ಕಂಥವನ ಅನಂತ ಬಲ ಇರ್ತಕ್ಕಂಥವ ಕೃತ್ವಾಪಿ ಅಚಿಂತ್ಯ ಚಿನ್ನ ಬಾಣಿನ ಲಕ್ಷ್ಯಂ. ಆದ ಕಾರಣ ಆ ಬಾಣವ ಇರ್ತಕ್ಕಂಥದ್ದು ಒಂದು ಆ ಲಕ್ಷ್ಯ ಇರ್ತಕ್ಕಂಥದ್ದನ್ನು ಬಿಡಲು ಕೃಷ್ಣ ಇರ್ತಕ್ಕಂಥವ ಮತ್ತು ಅಲ್ಲಿ ಸರಿಯಾಗಿ ಆಗ ಮೇಲೆ ಚತುರ್ಮುಖ ಬ್ರಹ್ಮದೇವರು ಇನ್ನು ಎಲ್ಲ ದೇವರ ಇರ್ತಕ್ಕಂಥವರೆಲ್ಲ ಮೇಲಿಂದ ಬಂದು ಪುಷ್ಪವೃಷ್ಟಿ ಆಗಿರ್ತಕ್ಕಂಥದ್ದು ಮಾಡಿರು. ಕೃಷ್ಣ ಬ್ರಹ್ಮಾದೇಹಿ ಸ್ತೂಯಮಾನೆ ನರೇಂದ್ರ ಕನ್ಯಾ ಮಾಲಾಂ ಕೇಶವಾಂಶೆ ನಿತಾಯ. ಆಗ ಚತುರ್ಮುಖ ಬ್ರಹ್ಮದೇವರು ಇತರ ದೇವತೆಗಳಾಗಿರ್ತಕ್ಕಂಥವರೆಲ್ಲ ಮಾಲೆಯಾಗಿರ್ತಕ್ಕಂಥ ಅದ್ರ ಮೇಲಿಂದ ಹಾಕಿರುವ ಲಕ್ಷಣವಾಗಿರ್ತಕ್ಕಂಥವಳು ತನ್ನ ಮಾಲೆಯಾಗಿರ್ತಕ್ಕಂಥ ಅದನ್ನ ಕೃಷ್ಣ ಪರಮಾತ್ಮನ ಮುಟ್ಟಿಯಲ್ಲಿ ಹಾಕಿಳು. ಇದನ್ನ ನೋಡಿ ಅಲ್ಲಿರ್ತಕ್ಕಂಥ ಎಲ್ಲ ರಾಜರಾಗಿರ್ತಕ್ಕಂಥವ್ರು ಎಲ್ಲ ತಮ್ಮ ಕೈಲಿ ಆಯುಧವಾಗಿರ್ತಕ್ಕಂಥ ತಗೊಂಡು ಕೃಷ್ಣನ್ ಕೂಡ ಜಗಳವಾಗಿರ್ತಕ್ಕಂಥ ದಾಳಕ್ ಬಂದರು. ಆಗ ಸೌಂದವನು ಬಾಯಿ ಮುಚ್ಚಿಂದು ಹೋಗ್ಬೇಕಾಗ್ತಾನೆ ಬಂದರು. ಆ ಕೃಷ್ಣ ಇರ್ತಕ್ಕಂಥ ಜರಾಸಂಧ ಇತ್ಯಾದನ್ನೆಲ್ಲ ಅಲ್ಲಿಂದ ಓಡಿಸಿಬಿಟ್ಟು ಭೀಮ ಅರ್ಜುನ ಇವರ ಇರ್ತಕ್ಕಂಥ ಅರ್ಜುನ್ ಸೇರಿಕೊಂಡು ಎಲ್ಲ ಹೊರಟರು. ಹೊರಟು ಜಯಿಸಿಬಿಟ್ಟು ಈಗ ಈ 6 ಜನ ಇರ್ತಕ್ಕಂಥ ಅದನ್ನ ಕರ್ಕೊಂಡು ಜಾಂಬವಂತಿ, ಕಾಳಿಂದಿ, ನೀಲ, ಭದ್ರ, ಮಿತ್ರವಿಂದ, ಲಕ್ಷಣ ಎಂಬುದಾಗಿರ್ತಕ್ಕಂಥ ಅವರ ಕರ್ಕೊಂಡು ಪರಮಾತ್ಮನ ಇರ್ತಕ್ಕಂಥ ಅರ್ಜುನನು ಕೂಡ ಪಾಂಡವರು ಕೂಡ ಇಂದ್ರಪೃಷ್ಠವಾಗಿರ್ತಕ್ಕಂಥ ಅದಕ್ಕೆ ಬಂದ. ಅಲ್ಲಿ ಇವರು 7 ಜನಕ್ಕೆ ಮಹಾಮಹಿಷಿ ಎಂಬುದಾಗಿರ್ತಕ್ಕಂಥ ಹೆಸರು. ನೋಡ್ರಿ ಅಂದ್ರೆ ವೈಷ್ಣಿ ಸತ್ಯಾಚ ಏಕದ ಧನುರ್ಗದೈವ ಜಾತ ಭೂಮೌ ಪ್ರಕೃತಿ ಮೂಲಭೂತ ತಯೋವಾಚ್ಯ ಸರ್ವದಾ ಅನುಪ್ರವಿಷ್ಟ ತಾಸಾಂ ಮಧ್ಯೆ ಜಾಂಬವತಿ ಪ್ರಧಾನ ಎಂಬುದಾಗಿರ್ತಕ್ಕಂಥದ್ದು. ಈ 8 ಜನ್ಮ ಇರ್ತಕ್ಕಂಥದ್ದಕ್ಕೆ ಮಹಾಮಹಿಷಿ ಎಂಬುದಾಗಿರ್ತಕ್ಕಂಥ ಹೆಸರು. ಈ 8 ಜನ ಯಾರು ಅಂತಂದ್ರೆ ರುಕ್ಮಿಣಿ ದೇವಿ, ಸತ್ಯಭಾಮ ಇವರಿಬ್ಬರು ಸಾಕ್ಷಾತ್ ಲಕ್ಷ್ಮೀ ದೇವಿ ಆಗಿರ್ತಕ್ಕಂಥವ್ರೇ ತಾನೆ. ಆಮೇಲೆ ಜಾಂಬವತಿ, ಕಾಳಿಂದಿ, ನೀಲ, ಭದ್ರ, ಮಿತ್ರವಂದ, ಲಕ್ಷಣ ಎಂಬುದಾಗಿರ್ತಕ್ಕಂಥವ್ರು ಅವರ ಇರ್ತಕ್ಕಂಥವ್ರು ಮಹಾಲಕ್ಷ್ಮಿ ಆವೇಶ ಇರ್ತಕ್ಕಂಥವ್ರ ಇರ್ತಕ್ಕಂಥವ್ರು ಹೊರತಾಗಿ ಮಹಾಲಕ್ಷ್ಮಿ ಇರ್ತಕ್ಕಂಥವ್ರಲ್ಲ. ಈ 8 ಜನರು ಕೂಡ ಪರಮಾತ್ಮ ಸಂತೋಷವಾಗಿದ್ದ ಎಂಬುದಾಗಿ ಹೇಳಬೇಳೆ ಒಂದು ಪ್ರಮೇಯ ಹೇಳ್ತಾರೆ. ಈ ಜಾಂಬವತಿ ಆಗಿರ್ತಕ್ಕಂಥವಳು ಏನು ಸ್ವರೂಪದಲ್ಲಿ ಹಾಗಂತಂದ್ರೆ ಅದಲ್ಲಿ ಆ ಜಾಂಬವತಿ ಆಗಿರ್ತಕ್ಕಂಥವಳು ತೇಷಾ ಮಧ್ಯೆ ಜಾಂಬವತಿ ಪ್ರಧಾನ ಅಂತ ಹೇಳಿರಲ್ಲ. ಈ ತೇಷಾ ಅಂದ್ರೆ ಈ 6 ಜನದಲ್ಲಿ ಜಾಂಬವತಿ ಆಗಿರ್ತಕ್ಕಂಥವಳು ಪ್ರಧಾನವಾಗಿರ್ತಕ್ಕಂಥವಳು ಅಂದ್ರೆ ಅದಕ್ಕೆ ಕಿಂ ಕಾರಣ ಎಂಬುದಾಗಿ ಕೇಳಿ ಅಂತಂದ್ರೆ ಈ ಜಾಂಬವತಿ ಆಗಿರ್ತಕ್ಕಂಥವಳು ಬಲರಾಮ ದೇವರಿಗೆ ಈ ಕುಲ ಇರ್ತಕ್ಕಂಥವಳು ಸ್ವಭಾವದಲ್ಲಿ. ಆದ ಕಾರಣ ಬಲರಾಮ ದೇವರಿಗೆ ಕೂಡ ಇರ್ತಕ್ಕಂಥವ್ರು. ಬಾಕಿ 5 ಜನವು ಅದಕ್ಕಿಂತ ಕಾಳಿಂದಿ ಇತ್ಯಾದಿಗಳು ಸ್ವಲ್ಪ ಕಳೆದಿರ್ತಕ್ಕಂಥವಳು. ಆದ ಕಾರಣ ಮಹಾಲಕ್ಷ್ಮಿ ಆಗಿರ್ತಕ್ಕಂಥವಳು ಆವೇಶ ಬರುವ ಕಾಲದಲ್ಲಿ ಕೃಷ್ಣ ಪರಮಾತ್ಮನ ಇರ್ತಕ್ಕಂಥವ ಅವರನ್ನು ಸ್ಪರ್ಶನ ಇರ್ತಕ್ಕಂಥ ಮಾಡಿ ಅವ್ರನ್ನ ಅನುಗ್ರಹ ಮಾಡಿದ ಎಂಬುದಾಗಿ ಹೇಳ್ತಾರೆ. ಆಗ ಇವರಿಗೆ ಮಹಾಲಕ್ಷ್ಮಿ ಆಗಿರ್ತಕ್ಕಂಥವಳು ಆವೇಶವಾಗಿರ್ತಕ್ಕಂಥವ್ರು ಹೋಗ್ತು ಅಂತಂದ್ರೆ ಇವ್ರು ಬಂದು ಪ್ರದ್ಯುಮ್ನ ಇರ್ತಕ್ಕಂಥವ್ರಿಗಿಂತ 20 ಮಡಂಗ ಕಡಿಮೆ ಆಗಿರ್ತಕ್ಕಂಥವಳು. ಪ್ರದ್ಯುಮ್ನ ಅಂತಂದ್ರೆ ರುಕ್ಮಿಣಿಗೂ ಪರಮಾತ್ಮನಿಗೂ ಹುಟ್ಟಿರ್ತಕ್ಕಂಥವ ಸಾಕ್ಷಾತ್ ಮನ್ಮಥ ಇಂದ್ರ ದೇವರಿಗೆ ಸಮ ಇರ್ತಕ್ಕಂಥವ. ಅದ್ರಕ್ಕಿಂತ 20 ಮಡಂಗ ಕಡಿಮೆ ಆಗಿರ್ತಕ್ಕಂಥವರು ಎಂಬುದಾಗಿರ್ತಕ್ಕಂಥದ್ದೆಲ್ಲ ಆಚಾರ್ಯರು ನಿರ್ಣಯ ಮಾಡಿಕೊಟ್ಟು ಈ ಪ್ರಕಾರವಾಗಿ ಕೃಷ್ಣ ಪರಮಾತ್ಮ ಸಂತೋಷವಾಗಿದ್ದ ಎಂಬುದಾಗಿ ಹೇಳಿ ಆಗ ಇದಕ್ಕೆ ಆಮೇಲೆ ಬರ್ತಕ್ಕಂಥದ್ದು ಒಂದು ದೊಡ್ಡ ಕಥೆ. ಅದರಲ್ಲಿ ಒಂದು ತುಂಬಾ ಸಟಲ್ ಪ್ರಮೇಯ. ನೀವು ಅದನ್ನ ಅನುಭವಿಸ್ಬೇಕು ಅಂತ ನಾನು ತುಂಬಾ ಕೇಳ್ತಿದ್ದೇನೆ. ತುಂಬಾ ಸಟ್ಲೆಸ್ಟ್ ಪ್ರಮೇಯ ಇರ್ತಕ್ಕಂಥದ್ದು ಬರ್ತೆ. ಏನಂದ್ರೆ ಧನ್ಯ ಆಶ್ಚರ್ಯ ಧನ್ಯ ಆಶ್ಚರ್ಯ ಉಪಾಖ್ಯಾನ ಅಂತ ಹೆಸರು ಇದಕ್ಕೆ. ಅದು ಕಾರಣ ಅಲ್ಲಿ ಏನಂದ್ರೆ ಏವಂ ಕೃಷ್ಣೇ ದ್ವಾರಕಾ ಸಂಸ್ಥಿತೆ ಮಧ್ಯೆ ಸಂಸ್ಥಿತೆ ಗಿರಿಂಭೂಪ ರೈವತಾಗ್ನಿಂ ಸಮಾಯುವು. ಆಗ ಕೃಷ್ಣ ಪರಮಾತ್ಮನ ಇರ್ತಕ್ಕಂಥ ಏನ್ ಮಾಡಿದ ಅಂದ್ರೆ ರೈವತ ಪರ್ವತ ಎಂಬುದಾಗಿರ್ತಕ್ಕಂಥ ಒಂದು ಹೆಲ್ತ್ ರಿಸಾರ್ಟ್ ಆ ಪರದಲ್ಲಿ ಸಿಂಹಾಸನವಾಗಿರ್ತಕ್ಕಂಥದ್ದಲ್ಲಿ ಕೂತಂದಿದ್ದ. ಆಗ ಎಲ್ಲ ರಾಜರ ಇರ್ತಕ್ಕಂಥವ್ರು ಎಲ್ಲಾರು ಬಂದು ನಮಸ್ಕಾರ ಮಾಡ್ತಾ ಇದ್ರು. ದುರ್ಯೋಧನ ಎಲ್ಲಾರು ಬಂದಿದ್ರು. ದ್ವಾರಕ ಇನ್ನು ಜಗಳ ಆರಂಭ ಆಗೋದಿಲ್ಲ. ಅದ ಕಾರಣ ಕೃಷ್ಣ ಇರ್ತಕ್ಕಂಥ ಮೇಲಿದ್ದ. ಆಗ
ದುರ್ಯೋಧನಾದಿಗಳು ಮತ್ತು ಪಾಂಡವರಾಗಿರ್ತಕ್ಕಂಥವ್ರು ಇನ್ನು ಅಲ್ಲಿರ್ತಕ್ಕಂಥ ರಾಜರು ಯಾರು ಇರ್ತಾರೋ ಅಷ್ಟು ಜನವು ಬಂದು ಆ ರೈವತ ಪರ್ವತವಾಗಿರ್ತಕ್ಕಂಥದ್ದು ಬಂದಿದ್ರು. ಕೃಷ್ಣ ಅವರನ್ನೆಲ್ಲ ನೋಡಿ ಬರಬೇಕು ಎಂಬುದಾಗಿ ಹೇಳಿ ತುಂಬಾ ಸಂತೋಷವಾಗಿರ್ತಕ್ಕಂಥದ್ದು ಪಟ್ಟು ಆಗ ರುಕ್ಮಿಣಿ ಮತ್ತು ಸತ್ಯಭಾಮ ದೇವಿಯರಾಗಿರ್ತಕ್ಕಂಥವ್ರು ಕೂಡ ಕೃಷ್ಣ ಪರಮಾತ್ಮನಾಗಿರ್ತಕ್ಕಂಥ ಆ ರಾಜ್ಯಸಭೆಯಲ್ಲಿ ಇರ್ತಕ್ಕಂಥದ್ದು ಕೂಟಿದ್ದ. ಆಗ ಏನಾಯ್ತು ಅಂದ್ರೆ ಏತ್ಯ ಆಕಾಶಾತ್ ನಾರದ ಕೃಷ್ಣಮಾಹ ಸರ್ವೋತ್ತಮತ್ವಂ ದ್ವಾದೃಶೋ ನಾಸ್ತಿ ಕಶ್ಚಿತ್ ಇತಿ ಆಶ್ಚರ್ಯ ಧನ್ಯ ಇತ್ಯೇವ ಶಬ್ದದ್ವಯೇ. ಇದನ್ನ ತುಂಬಾ ಸಟಲಾಗಿ ಹೇಳಬೇಳೆ, ಇದನ್ನ ಓಡಿ ಹೊಟ್ಟಿದ್ದಾರೆ. ಇದನ್ನ ಚಂದಾಗಿ ಅರ್ಥ ಮಾಡ್ಕೊಂಡು ಹೇಳಿದ್ರೆ ತುಂಬಾ ಪುಣ್ಯವಾಗಿರ್ತಕ್ಕಂಥದ್ದು ಬರೋದು. ಆಗ ಆಕಾಶದಿಂದ ಆ ರೈವತ ಪರ್ವತದಲ್ಲಿ ಇಷ್ಟು ಜನ ಕೂತ್ರ ವೇಳೆ ನಾರದರ ಇರ್ತಕ್ಕಂಥವ್ರು ಆಕಾಶದಿಂದ ಕಳೆಗಿಳಿದು ಬರ್ತಾರೆ. ಕಳೆದು ಬಂದು ಕೃಷ್ಣ ಪರಮಾತ್ಮನ ಇರ್ತಕ್ಕಂಥ ನೋಡಿ ಒಂದ್ ಮಾತಾಡ್ತಾರೆ. ಏನ್ ಹೇಳ್ತಾರೆ ಅಂದ್ರೆ ತುಂಬಾ ಆಶ್ಚರ್ಯ ಅಪ್ಪ, ಧನ್ಯ ಅಪ್ಪ ಎಂದು. ಏನಂದ್ರೆ ಇತಿ ಶಬ್ದದ್ವಯೇತು ನಾರದೇನ ಧನ್ಯ ಆಶ್ಚರ್ಯ ಇತಿ ಶಬ್ದದ್ವಯೇ ಉದ್ದೇಶತಿ ವಾಸುದೇವ ಶ್ರೀಕೃಷ್ಣ ತಮ್ಮ ನಾರದಂ ಪ್ರತಿ ಆಹ. ಆದ ಕಾರಣ ಪರಮಾತ್ಮನ ನೋಡಿ ಆಶ್ಚರ್ಯವಾಗಿರ್ತಕ್ಕಂಥದ್ದಪ್ಪ ಹಂಗಂತ ಒಂದು ಹೇಳ್ತಾರೆ. ಧನ್ಯವಾಗಿರ್ತವೆ, ಧನ್ಯ ಎಂಬುದಾಗಿ ಹೇಳ್ತಾರೆ. ಧನ್ಯ ಹಂಗಂತೇಳಿ ಪರಮಾತ್ಮನ ಇರ್ತಕ್ಕಂಥ ಮೋಸ್ಟ್ ಫಾರ್ಚುನೇಟ್ ಬ್ಲೆಸ್ಸಿಡ್ ಅಂತ ಅರ್ಥ. ಆಶ್ಚರ್ಯ ಅಂತಂದ್ರೆ ಡಿಲೈಟ್, ಎಕ್ಸ್ಟ್ರಾಡಿನರಿ ಎಂಬುದಾಗಿರ್ತಕ್ಕಂಥದ್ದು. ಹಂಗಂತ ಹೇಳಿ ಕೃಷ್ಣ ಪರಮಾತ್ಮನ ಹೊಗಳ್ತಾರೆ ನಾರದನ್ ನೋಡಿ. ಅದಕ್ಕೆ ಕೃಷ್ಣ ಪರಮಾತ್ಮ ಹೇಳ್ತಾನ ದಕ್ಷಿಣಾಭಿಷಾಕಂ ಇತ್ಯೇವ ಕೃಷ್ಣಂ ಪಪ್ರಚು ಏತತ್ ಕಿಮಿತಿ ಸ್ಮ ಭೂಪಾಹ. ಆಗ ಪರಮಾತ್ಮ ಇಂದ ಬರೀ ನೀ ನನ್ನ ನೋಡಿ ಧನ್ಯ ಆಶ್ಚರ್ಯ ಎಂಬುದಾಗಿ ಹೇಳಿ ಸಂತೋಷ ನಾರದರೆ ದಕ್ಷಿಣಾಭಿಷಾಕಂ ಹಾಗೆಂದು ಮಾತಾಡಿರು. ಕೃಷ್ಣ ಹೇಳಿದ ನಾರದನ್ನು ನೋಡಿ. ಆಗ ಈ ದಕ್ಷಿಣಾಭಿಷಾಕ ಅಂತ ಕೃಷ್ಣ ಹೇಳಿಲ್ಲ, ಈ ಮಾತಿಗೆ ಏನ್ ಅರ್ಥ ಎಂಬುದಾಗಿ ಅಲ್ಲಿ ಅಷ್ಟು ಜನ ರಾಜರು ಬಂದಿರ್ತಕ್ಕಂಥವ್ರಿಗೆ ಒಬ್ಬರಿಗೂ ತಿಳಿಯಿಲ್ಲ. ಅವರು ಹೇಳಬೇಕು ಅಂತ ಹೇಳ ವೇಳೆ ಕೃಷ್ಣ ಪರಮಾತ್ಮ ಹೇಳಿದ ನಾರಾಯಣ ಮುನಿ ಊಚೆ ಬದೇತಿ ಸುನು. ಆಗ ಬಂದು ಆ ಮುನಿವರಾಗಿರ್ತಕ್ಕಂಥ ನಾರದರನ್ನೇ ನೋಡಿ ನೀನೇ ಹೇಳಪ್ಪ, ಇದು ಬಂದು ದಕ್ಷಿಣಾಭಿಷಾಕ ಎಂಬುದಕ್ಕೆ ಏನ್ ಅರ್ಥ ಎಂಬುದಾಗಿರ್ತಕ್ಕಂಥದ್ದು ನೀನೇ ಹೇಳು ಅಂತ ಹೇಳಿರು. ಸಹ ನಾರದ ಅಪಿ ಶೃಣುಸ್ವ ಇತ್ಯಾಹ. ನಾರದರಾಗಿರ್ತಕ್ಕಂಥವ್ರು ಆಗ ನಾ ಹೇಳ್ತೇನೆ ಎಂಬುದಾಗಿ ಹೇಳಿ ಹೇಳ್ತಾರೆ. ಏನ್ ಅಭಿಪ್ರಾಯ ಅಂದ್ರೆ ಕೂರ್ಮೋ ದೃಷ್ಟೇ ವಿಷ್ಣು ಪದ್ಯಾಂ ಮಯಾ ಉಕ್ತ ಉತ್ತಮೋ ನಾಸ್ತಿ ವಿದ್ಯೇತಿ ಎಂಬುದಾಗಿ ಅವರು ಹೇಳ್ತಾರೆ. ಧನ್ಯ ಆಶ್ಚರ್ಯ ಎಂಬುದಾಗಿರ್ತಕ್ಕಂಥದ್ದು ಎರಡು ಶಬ್ದನ ಆಡಿದ್ದೆ. ಅದಕ್ಕೆ ದಕ್ಷಿಣಾಭಿಷಾಕ ಅಂತ ಹೇಳಿ ಕೃಷ್ಣ ಪರಮಾತ್ಮ ಹೇಳಿದ. ಅದರ ಗುರುತು ಏನು ಅಂತ ಹೇಳೋದಕ್ಕೆ ಹೇಳಿರು. ಆಗ ನಾರದರು ಹೇಳಿರು, ನಾನು ಬಂದು ಗಂಗಾವಲ್ಲಿ ಸ್ನಾನ ಮಾಡ್ಲಿಕ್ಕೆ ಹೋಗಿದ್ದೆ. ಆಗ ಬಂದು ಮಯಾ ನಾರದೇನ ವಿಷ್ಣು ಪದ್ಯಾಂ ಗಂಗಾ ನದ್ಯಾಹ ಕೂರ್ಮ ದೃಷ್ಟ. ಅಲ್ಲಿ ಒಂದು ಕೂರ್ಮ ಇರ್ತಕ್ಕಂಥದ್ದನ್ನ ನಾನು ನೋಡಿದೆ. ಅದನ್ನ ನೋಡಿ ತ್ವಮ್ ಉತ್ತಮ ತವ ಅಧಿಕ ನಾಸ್ತಿ ಇತ್ಯುಕ್ತ. ಆ ಕೂರ್ಮನ ನೋಡಿ ನೀನ್ ತುಂಬಾ ಉತ್ತಮ ಇರ್ತಕ್ಕಂಥದ್ದು, ನಿಮ್ಗೆ ಮೇಲೆ ಯಾರು ಇಲ್ಲ ಅಂತ ಹೇಳಿದೆ. ಒಡತೆ ಆ ಕೂರ್ಮ ಹೇಳಿಟ್ಟು ಗಂಗಾ ಉತ್ತಮ ಇತಿ ಕೂರ್ಮ ಮೂಚೆ. ಇದೆಲ್ಲ ತಾರತಮ್ಯ ತಿಳ್ಕೊಳ್ಳಿಕ್ಕೆ ಹೇಳ್ತಾನೆ. ಆದ ಕಾರಣ ಆ ಕೂರ್ಮ ಹೇಳಿತು ನಾನೆಲ್ಲ ನನಗಿಂತ ಉತ್ತಮಳಾಗಿರ್ತಕ್ಕಂಥವಳು ಗಂಗಾದೇವಿಯ ಇರ್ತಕ್ಕಂಥವಳು ಎಂಬುದಾಗಿ ಆ ಕೂರ್ಮ ಹೇಳಿತು. ಸಾ ಗಂಗಾ ಜಲೇಶಂ ವರುಣ ಉತ್ತಮ ಊಚೆ. ಆ ಗಂಗಾವನು ಹೋಯ್ ಅವಳ ಹತ್ರ ಹೋಯ್ ನಿಂತ ಮರಿ ಹೇಳಿದ ಉತ್ತಮ ಅಂತ. ಅವಳೆಲ್ಲ ಇಲ್ಲ ವರುಣನ ಇರ್ತಕ್ಕಂಥ ತಾನೆ ನನ್ಗಿಂತ ಉತ್ತಮ ಎಂಬುದಾಗಿ ಹೇಳಿರು. ಸ ವರುಣ ಪೃಥ್ವೀನಾಮೇಕಂ ಉಮಾ ಪಾರ್ವತಿ ಚ ಊಚೆ. ವರುಣಂತ್ರ ಹೋಗಿ ಹೇಳೋಣ ಇಲ್ಲ ನನಗಿಂತ ಮೇಲೆ ತಾಯಿ ಸ್ಥಾನದಲ್ಲಿ ಇರ್ತಕ್ಕಂಥ ಪಾರ್ವತಿ ದೇವಿಯರ ಇರ್ತಕ್ಕಂಥವ್ರು ನನಗಿಂತ ಉತ್ತಮರು ಎಂಬುದಾಗಿ ಹೇಳಿದೆವು. ಆಗ ಮಾದೃಶ ದೇವತೆ ಸರ್ವಸ್ಥ ಕೃತ ಧೃತ ಎಂಬುದಾಗಿ ಹೇಳಿ ಆಗ ಪಾರ್ವತಿ ದೇವಿಯರ ಇರ್ತಕ್ಕಂಥವ್ರು ಹೇಳಿರು. ಏನಂದ್ರೆ ನಮ್ಮ ಪೃಥ್ವಿ ದೇವಿಯ ಇರ್ತಕ್ಕಂಥವ್ಳು ನನಗಿಂತ ದೊಡ್ಡವಳ ಇರ್ತಕ್ಕಂಥವ್ಳು, ಅವಳನ್ನು ಹೋಗಿ ಹೇಳ್ಬೇಕು, ನನ್ನ ಬಂದು ನೀವು ಉತ್ತಮ ಎಂಬುದಾಗಿ ಹೇಳ್ಬೇಡ ಎಂಬುದಾಗಿ ಹೇಳಿರು. ಇದೇ ಪ್ರಕಾರವಾಗಿ ಚಂದ್ರ ಮಹೇಂದ್ರನ್ ಮನೇಲೂ ಹೋಯಿತು. ಆಮೇಲೆ ಶಿವ ಗರುಡ ಶೇಷ ಎಲ್ಲ ಆಯಿತು. ಅದಕ್ಕೆ ಆಮೇಲೆ ನಾರದರ ಇರ್ತಕ್ಕಂಥವ್ರು ನೇರ ಶಿವನಂತಲಿ ಹೋದರು, ಶೇಷಂತಲಿ ಹೋದರು.
ಗರುಡಂತಲೇ ಹೋದರು. ಅವ್ರ ಮುಂದೆ ಹೋಗಿ ನೀವೆಲ್ಲ ಬಂದು ತುಂಬಾ ಆಶ್ಚರ್ಯ, ನೀವೆಲ್ಲ ಇದೇ ಎರಡು ಪದವಾಗಿರ್ತಕ್ಕಂಥ ನೀವೆಲ್ಲ ಇದೇ ಮಾದರಿ ತುಂಬಾ ಧನ್ಯರು ಆಶ್ಚರ್ಯರು ಎಂಬುದಾಗಿ ಅವರ ಹತ್ರ ಹೇಳಿರು. ಅವರು ಹೇಳಿರು, ಯಾಕಿಂತ ಮರಿ ಹೇಳಿದಿರಿ, ತೈಹಿ ಏವ ಅಹಂ ಮತ್ಸಮಾಶ್ಚೈವ ದೇವಿಯೋ ದ್ರಿಯಂತೆ ಇತ್ಯೇವ ತಮೂಚಯತ ಬ್ರಹ್ಮಾಂಡಮೇವ ತದ್ ಉತ್ತಮಮಾಹ. ನಮ್ಗಿಂತ ಚತುರ್ಮುಖ ಬ್ರಹ್ಮದೇವರು, ಚತುರ್ಮುಖ ಬ್ರಹ್ಮದೇವರು ಗೊತ್ತು ನೀವು ಸತೋದತ್ತ ಮಾನ ಓದಿದ್ರೆ ಏನಾಗುತ್ತೆ ಅಂತಂದ್ರೆ ದೇವರು ಇಷ್ಟು ದೊಡ್ಡವನ ಇರುವ ಬದುಕೆ ಚತುರ್ಮುಖ ಬ್ರಹ್ಮದೇವರು ಹೆಂಗೆ ಅಂತ ಓದಿದ್ರೆ ಅವರಿಗೂ ತಂದೆ ಆಗಿರ್ತಕ್ಕಂಥ ಎಂಬುದು ನಮಗೆ ಚಂದ ತಿಳಿಯೋದು. ನಾ ಅದಕ್ಕೆ ಈಗ ಹೇಳೋದಿಲ್ಲ. ಆಗ ಹೇಳಿರು, ನಮಗಿಂತ ಎಷ್ಟೋ ಮೇಲೂ ಇರ್ತಕ್ಕಂಥ ಚತುರ್ಮುಖ ಬ್ರಹ್ಮದೇವರು ಇದ್ದಾರೆ, ಆದ ಕಾರಣ ನಾವು ಉತ್ತಮರಲ್ಲ ಎಂಬುದಾಗಿ ಹೇಳಿರು. ಚತುರ್ಮುಖ ಬ್ರಹ್ಮದೇವರ ತಿಳಿ ಹೇಳೋಣ, ಅವರು ಹೇಳ್ತಾರೆ, ಅಲ್ಲ, ಇದು ಸೋಪಿ ವೇದಾತ್ಮಿಕಂ ಪ್ರಕೃತಿಂ ವಿಷ್ಣುರಸ್ತಿ. ನೋಡು, ನಾನು ದೊಡ್ಡವನಲ್ಲ, ಚತುರ್ಮುಖ ಬ್ರಹ್ಮದೇವ ನಮ್ಮ ತಾಯಿ ಇದ್ದಾಳೆಲ್ಲ ಸಕಲ ವೇದಕ್ಕೂ ಅಭಿಮಾನಿ ಆಗಿರ್ತಕ್ಕಂಥವಳು, ಸಕಲ ಚರಾಚರ ಪ್ರಪಂಚಕ್ಕೂ ಅಭಿಮಾನಿ ಆಗಿರ್ತಕ್ಕಂಥವಳು, ಸಮನವ ಇರ್ತಕ್ಕಂಥವಳು, ಅವಳು ತಾನೇ ಬಂದು ಇರ್ತಕ್ಕಂಥವಳು, ನನಗಿಂತ ದೊಡ್ಡವರು ಎಂಬುದಾಗಿ ಹೇಳಿರು. ಆಗ ಬಂದು ನಾವು ಏನ್ ಮಾಡಿದ್ವಿ ಅಂತಂದ್ರೆ, ಆಗ ಏನ್ ಮಾಡಿದ್ವಿ ಅಂದ್ರೆ, ಸಾ ಏಕಾ ದೇವಿ ಬಹುರೂಪ ಬಭಾಷೆ ಯುಕ್ತ ವೇದಾಹಂ ಧ್ಯಾನ ನಾರಾಯಣೇನ. ಆ ಮಹಾಲಕ್ಷ್ಮಿ ಆಗಿರ್ತಕ್ಕಂಥವಳು ಹೋಗಿ ಈ ಪ್ರಕಾರವಾಗಿ ಹೇಳಿದೆ. ಆಮೇಲೆ ಹೇಳ ಬೆಳೆ ಅಲ್ಲಿ ಹೇಳ್ತಾಳೆ, ಮಹಾಲಕ್ಷ್ಮಿ ಆಗಿರ್ತಕ್ಕಂಥವ್ಳು ನಂಗೆ ಹೇಳ್ತಾಳೆ, ನಾಡ್ದ ನೀವು ಹೇಳ್ದಿ, ಆದ್ರೆ ಒಂದು ವಿಷಯ ಆಗಿರ್ತಕ್ಕಂಥದ್ದು ತಿಳ್ಕೊ. ಇಲ್ಲಿ ನೀವು ಗಮನಿಸ್ಬೇಕು. ಮತ್ತು ಏನಂದ್ರೆ, ಲಕ್ಷ್ಮೀ ದೇವಿಯರು ಹೇಳ್ತಾರೆ ಏನಂದ್ರೆ, ನಾನು ದೇವರನ್ನ ಬಿಟ್ಟು ಇರೋ ವೇಳೆಗಿಂತ ದೇವರ ಇರ್ತಕ್ಕಂಥವ್ರು ತೊಡೆ ಮೇಲೆ ಕೂತಿರ್ತಾನಲ್ಲ, ಆಗ ನಂಗೆ ಯಜ್ಞಾಂಬದ ಹೆಸರು. ಆಗ ಆ ರೂಪ ಇರ್ತಕ್ಕಂಥದ್ದು ಕೊಂಚ ಹೊರಗಿರ್ತಕ್ಕಂಥ ರೂಪದಕ್ಕಿಂತ ಸುಪೀರಿಯರ್ ಆಗಿರ್ತಕ್ಕಂಥದ್ದು. ಅದನ್ನು ನೋಡಿ ನೀವು ಹೇಳ್ಬೇಕು ಹಾಗೆ ಅಂದ್ಬಿಟ್ಟು. ಅದಕ್ಕೆ ಆಮೇಲೆ ಏನಾಯ್ತು ಅಂತಂದ್ರೆ, ಅದಕ್ಕೆ ಆಮೇಲೆ ಹೇಳಿದ್ರು, ಅದಕ್ಕೆ ಆಮೇಲೆ ಇನ್ನೊಂದು ರೂಪ ಇದ್ರು, ದೇವರ ಇರ್ತಕ್ಕಂಥ ಅವರಿಗೆ ನಾನು ಬಂದು ಯಾವಾಗ ಯಾವ ಬಲಪಾರ್ಶ್ವ ಇರ್ತಕ್ಕಂಥದ್ದು ಇರ್ತೇನೆ, ದಕ್ಷಿಣ ಇರ್ತೇನೆ, ಆಗ ಬಂದು ಅರ್ಧ ಭಾಗ ಅರ್ಧನಾರಿ ಅಂತ ಬಂದು ದೇವ್ರು ತಾನೆ ಅಲ್ಲಿ ಅರ್ಧನಾರಿ ಎಂಬುದು ಬಾಕಿ ಶಿವನಿಗೆಲ್ಲ ಹೇಳ್ತಾರೆ ಅಲ್ಲ. ಇದಕ್ಕೆಂದ್ರೆ ಸ್ವರೂಪದಿಲ್ಲೇ ಯಾರಿಗೆ ಬಂದು ಇರ್ತಕ್ಕಂಥದ್ದು ಅಲ್ಲಿ ತಾನು ಬರೋದು. ಆದ ಕಾರಣ ನಾನು ಅರ್ಧ ಭಾಗದಲ್ಲಿ ದೇವರ ದಕ್ಷಿಣ ಭಾಗದಲ್ಲಿ ಇರೋ ಇರ್ತಕ್ಕಂಥದ್ದು, ಆಗ ಇರ್ತಕ್ಕಂಥದ್ದು ಈ ಯಜ್ಞ ಲಕ್ಷ್ಮಿ ಆಗಿರ್ತಕ್ಕಂಥವಳಿಗಿಂತ ಆ ರೂಪದಗಿಂತ ಹೆಚ್ಚಾಗಿರ್ತಕ್ಕಂಥದ್ದು. ಹಾಗೆ ಅಂತೇಳಿ ದೂರ ಇರೋ ಬೆಳಗಿಂತ ಯಜ್ಞ ತೊಡೆ ಮೇಲೆ ಕೂತಿರ್ತಕ್ಕಂಥ ಲಕ್ಷ್ಮಿ ಇನ್ನು ಸುಪೀರಿಯರ್. ತೊಡೆ ಮೇಲೆ ಕೂತಿರ್ತಕ್ಕಂಥ ಲಕ್ಷ್ಮಿಗಿಂತ ದೇವರ ಅರ್ಧ ದಕ್ಷಿಣ ಭಾಗದಲ್ಲಿ ಇರ್ತಕ್ಕಂಥವಳು ಸುಪೀರಿಯರ್ ಅಂತ ತಿಳ್ಕೊ. ಅದನ್ನು ನೋಡಿ ಹೇಳ್ಬೇಕು ನೀನು. ಅದು 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 ಆಗಲೂ ಬಂದು ದೇವರಿಗಿಂತ ಕಡಿಮೆ ಅಂತ ತಿಳ್ಕೊ ಅಂತ ನಾರದರಿಗೆ ಹೇಳ ವೇಳೆ, ಓ ದಕ್ಷಿಣಾಭಿಷೇಕ ಅಂತ ಇದು ತಾನೇ ಅರ್ಥ. ಹೇಳ್ತಕ್ಕ ತಯಾ ಉಕ್ತಂ ನ ಅವತಾರೇಶು ಕಕ್ಷಿ ವಿಶೇಷ ಇತ್ಯವೇ ಇದರ ಬರೆಯತೆ. ಇಲ್ಲಿ ತಾನೆ ಈ ಶ್ಲೋಕ 72 ತುಂಬಾ ಮುಖ್ಯ. ಇದಕ್ಕೆಂದ್ರೆ ಇದನ್ನ ಮನಸ್ಸಲ್ಲಿ ಇಟ್ಟಿರ್ತಾನೆ. ನಿಮಗೆ ಮೊದಲು ಒಂದಿನ ಹೇಳಿದ್ದಾನೆ. ಇದಕ್ಕೆಂದ್ರೆ ಈ ಪ್ರಕಾರವಾಗಿ ಪರಮಾತ್ಮನ ವಿಷಯದಲ್ಲಿ ಅಲ್ಲಿರಾವಳೆ ಹೆಚ್ಚು, ಇಲ್ಲಿರಾವಳೆ ಹೆಚ್ಚು, ಈ ಕಾಲದಲ್ಲಿ ಹೆಚ್ಚು, ಆ ಕಾಲದಲ್ಲಿ ಹೆಚ್ಚು ಇಲ್ಲ. ವೇದವ್ಯಾಸ ದೇವರ ಅವರದಕ್ಕಿಂತ ಮತ್ಸ್ಯಾವತಾರದಲ್ಲಿ ಬ್ರಹ್ಮಸೂತ್ರ ಮಾಡಿನ, ಅದಕ್ಕೆ ಮತ್ಸ್ಯಾವತಾರ ವೇದವ್ಯಾಸ ದೇವರಿಗಿಂತ ಕಡಿಮೆ ಇತ್ಯಾದಿಗಳೆಲ್ಲಾರು ಮಾಡುವುಬೇಡ್ರಿ ಎಂಬುದಕ್ಕೋಸ್ಕರವಾಗಿದ್ದಾನೆ. ಪ್ರಮೇಯ ಲಕ್ಷ್ಮೀ ದೇವರಿಯಲು ಹೋಗುತ್ತೆ ಬದು ಅರ್ಥ ಆಯ್ತಾ. ಲಕ್ಷ್ಮೀ ದೇವಿಯವರಿಯಲು ಈ ತಾರತಮ್ಯವಾಗಿರ್ತಕ್ಕಂಥದ್ದು ರೂಪ ವಿಶೇಷದಿಂದ ಬರ್ತಕ್ಕಂಥದ್ದು ಅದನ್ನ ತೋರಿಸ್ತಕ್ಕಂಥದ್ದು ತಾನೇ ಈ ದರ್ಶನ ಉಪಾಖ್ಯಾನ ಎಂಬುದು ವೆರಿ ಸೆಟಲ್ ಪ್ರಮೇಯ. ಏತಾದೃಶವಾಗಿರ್ತಕ್ಕಂಥ ವೈಲಕ್ಷಣ್ಯವಾಗಿರ್ತಕ್ಕಂಥದ್ದು ಎಲ್ಲಾರು ಪರಮಾತ್ಮನ ವಿಷಯದಲ್ಲಿ ಮಾಡುವುದು ಬಿಡ್ರಿ. ಪರಮಾತ್ಮ ನಿಮಗೆ ಹೇಳಬೇಕು ಅಂದ್ರೆ ದುರ್ಯೋಧನಲ್ಲಿರ್ತಕ್ಕಂಥ ಪರಮಾತ್ಮನು, ಭೀಮಸೇನ ದೇವರಲ್ಲಿರ್ತಕ್ಕಂಥ ಪರಮಾತ್ಮನು, ಪರಮಾತ್ಮನ ವಿಷಯ ಸಮತಾನೆ. ಅವ ಯೋಗ್ಯನೇ ಇರ್ಬೋದು ದುರ್ಯೋಧನ, ಆದ್ರೆ ಪರಮಾತ್ಮನ ಇರ್ತಕ್ಕಂಥವ ಯಾವ ವಿಧವಾಗಿರ್ತಕ್ಕಂಥ ದೇಶ, ಹಿ ಇಸ್ ನಾಟ್ ಕ್ಯಾರಿಡ್ ಔಟ್ ಬೈ ದಿ ಸರ್ಕಮ್ಸ್ಟೆನ್ಸಸ್ ಆರ್ ಎನ್ವಿರಾನ್ಮೆಂಟ್ಸ್ ಆರ್ ದಿ ಪ್ಲೇಸ್ ಇನ್ ವಿಚ್ ಹಿ ರಿಸೈಡ್ಸ್ ಆರ್ ದಿ ಕಾಲ ಇನ್ ವಿಚ್ ಹಿ ಇಸ್ ದೇರ್ ಎಂಬುದಾಗಿರ್ತಕ್ಕಂಥ ಒಂದು ತುಂಬಾ ಸಟಲ್ ಪ್ರಮೇಯವಾಗಿರ್ತಕ್ಕಂಥದ್ದು. ಇದು ಎದುಗದಿಲು ಹೋಗುತ್ತೆ ಅಂದ್ರೆ ನೋಡಪ್ಪ, ಇದನ್ನ ಇಟ್ಟಂತ ನೀ ಕೇಳಿದೆ. ಈ ಲಕ್ಷ್ಮೀದೇವಿ ಹತ್ತಲಿಂದ ಬಿಟ್ಟಿದ್ದಾಳೆ, ರುಕ್ಮಿಣಿ ಹತ್ತಲಿ ಕೂತಿರಬೇಡ. ನಾ ಏನ್ ಹೇಳಿದೆ, ದಕ್ಷಿಣಾಭಿಷೇಕ ಅಂತ ಹೇಳಿದೆ, ನೀನು ನೋಡಿದ್ಯಾ? ಆ ರೂಪ ಇರ್ತಕ್ಕಂಥದ್ದು ಅದಕ್ಕಿಂತ ಅದಕ್ಕೆ ತಾನೇ ಧನ್ಯ ಆಶ್ಚರ್ಯ ಅಲ್ಲಿ ಹೇಳ್ಬೇಕು ಹೊರತಾಗಿ ಈ ರುಕ್ಮಿಣಿ ದೇವಿ ಅಲ್ಲ.
ಈ ರುಕ್ಮಿಣಿ ದೇವಿಯೇ ನಂಗೆ ಅರ್ಧ ಶರೀರವಾಗಿ ಬರೋ ಕಾಲದಲ್ಲಿ ಇನ್ನು ಸುಪೀರಿಯರ್ ಎಂಬುದಾಗಿರ್ತಕ್ಕಂಥದ್ದು ಕೃಷ್ಣ ಇರ್ತಕ್ಕಂಥ ದಕ್ಷಿಣಾಭಿಷೇಕಂ ಎಂಬುದಾಗಿರ್ತಕ್ಕಂಥದ್ದು ಹೇಳಿರ್ತಕ್ಕಂಥ ಅರ್ಥವಾಗಿರ್ತಕ್ಕಂಥದ್ದು ಈ ಪ್ರಕಾರವಾಗಿರ್ತಕ್ಕಂಥದ್ದು. ಇದಲ್ಲಿರ್ತಕ್ಕಂಥ ಕ್ರಕ್ಸ್ ಏನಂದ್ರೆ ಲಕ್ಷ್ಮಿ ಹ್ಯಾವಿಂಗ್ ಆ ಇಂಗ್ಲಿಷ್ ಒಂದು ಲಕ್ಷ್ಮಿ ಹ್ಯಾವಿಂಗ್ ದ ರೂಪ ಆಫ್ ದಕ್ಷಿಣ that is far superior in the Jagat, consisting of Chaturmukha Brahma and others. In these Lakshmi Rupas consisting of many presiding over many Vedas, the Rupa of Mahalakshmi, which is seated on the lap of Vishnu, is superior. The Rupa of Mahalakshmi, which is one on his left residing, is more superior than on the lap. ಅದನ್ನು ಇದು ಬಂದರೆ ಈ ಪ್ರಕಾರವಾಗಿರ್ತಕ್ಕಂಥ ಭೇದ ಇದ್ರಲ್ಲಿ ಏನು ಪರಮಾತ್ಮ ವಿಷಯದಲ್ಲಿ ಏನ್ ತಿಳ್ಕೊಂಡ್ರಿ ದಕ್ಷಿಣಾಭಿಷೇಕ ಅಂದ್ರೆ ಈ ಪ್ರಕಾರವಾಗಿರ್ತಕ್ಕಂಥ ಲಕ್ಷ್ಮೀ ವರಿಯಲು ಭೇದ ಮಾಡಿ ಅದು ಹೆಚ್ಚು ಇದು ಕಡಿಮೆ ಅಂತ ಹೇಳ್ತೀರಿ. ಈ ಪ್ರಕಾರವಾಗಿ ಪರಮಾತ್ಮನ ವಿಷಯದಲ್ಲಿ ಎಲ್ಲರೂ ಹೆಚ್ಚು ಕಡಿಮೆ ಅಂತ ಹೇಳ್ಬಿಡ್ಬೇಡ್ರಿ ಎಂಬುದಕ್ಕೋಸ್ಕರ ತಾನೇ ಈ ಉಪಾಖ್ಯಾನ ಇರ್ತಕ್ಕಂಥದ್ದು ಬಂದಿದೆ ಎಂಬುದಾಗಿರ್ತಕ್ಕಂಥದ್ದು ನನ್ನ ಅಭಿಪ್ರಾಯವಾಗಿರ್ತಕ್ಕಂಥದ್ದು. ಆಗ ಇವ್ರು ಏನ್ ಮಾಡಿರು ಅಂತಂದ್ರೆ ಇದಕ್ಕೆ ಇದು ದಕ್ಷಿಣಾಭಿಷೇಕ ಮಗುನೆ ಒಂದೇ ಒಂದು ಪ್ರಲೂಡ್ ಮಾತ್ರ ಹೇಳುತ್ತಾನೆ. ಆಗ ಇದಕ್ಕೆ ಆಮೇಲೆ ನರಕಾಸುರನ ವಧವಾಗಿರ್ತಕ್ಕಂಥದ್ದು ಆಗ್ಬೇಕು. ಇವಳು ಆಗ ಅಲ್ಲಿಂದ ಬಂದು ಒಂದು ಪಾರಿಜಾತ ಹೂವ ಇರ್ತಕ್ಕಂಥದ್ದನ್ನ ತಂದು ರುಕ್ಮಿಣಿ ದೇವಿ ಕೈಲಿ ಕೊಟ್ರು. ನಾರದರು ಅಂತಂದ್ರೆ ನಾರಂ ದದಾತೀತಿ ನಾರದ ಅಂತೇಳಿ ವಿಚಿತ್ರ ಇರ್ತಕ್ಕಂಥ ಪುಣ್ಯವಂತರ ಇರ್ತಕ್ಕಂಥವ್ರು ಜ್ಞಾನನ ಕೊಡ್ತಕ್ಕಂಥವ್ರು. ಅವ್ರು ಬಂದು ಹೇಳಿದ್ರೆ ಅದರಿಂದ ಎಲ್ಲಾರು ಒಂದು ವಿಷಯವಾಗಿರ್ತಕ್ಕಂಥದ್ದು ಬರೋದು. ಆಗ ಇವರು ಬಂದು ಈ ಪ್ರಕಾರವಾಗಿ ಅದು ಕೊಟ್ಟರು. ಹತ್ತಲಿ ರುಕ್ಮಿಣಿ ಸತ್ಯಭಾಮ ದೇವರ ಇರ್ತಕ್ಕಂಥವ್ರು ಈ ಪ್ರಕಾರವಾಗಿ ಅವರಿಗೆ ಕೊಟ್ಟುಟ್ರು ಎಂಬುದಾಗಿ ತಗೊಂಡು ಹೆಂಗೆ ಲೌಕಿಕ ದೃಷ್ಟಿಯಲ್ಲಿ ಜಗದಾಗೋದು ಆ ಪ್ರಕಾರವಾಗಿ ಆಗ ವೇಳೆ ಆಗ ಏನಂದ್ರೆ ಇಂದ್ರದೇವರ ಇರ್ತಕ್ಕಂಥವ್ರು ಓಡಿ ಬಂದ. ಅವರು ಬಂದು ಪರಮಾತ್ಮನ ಇರ್ತಕ್ಕಂಥ ನಮಸ್ಕಾರವಾಗಿರ್ತಕ್ಕಂಥದ್ದು ಮಾಡಿ ಇಂಥ ಮರಿ ನಮ್ಮ ರಾಜ್ಯದಲ್ಲಿ ಇರ್ತಕ್ಕಂಥದ್ದನ್ನೆಲ್ಲ ಪೂರ ಇವ ನರಕಾಸುರನ ಇರ್ತಕ್ಕಂಥ ಕಿತ್ತಿಂಡು ಉಂಟಾದ. ನಮ್ಮ ತಾಯಿಯ ಇರ್ತಕ್ಕಂಥವಳು ಕುಂಡಲವಾಗಿರ್ತಕ್ಕಂಥದನ್ನು ಅದಿತಿ ದೇವಿ ಕುಂಡಲವಾಗಿರ್ತಕ್ಕಂಥದನ್ನು ತಗೊಂಡುಂಟದ. ಪರಮಾತ್ಮ ನೀ ಬಂದು ಉಪಕಾರವಾಗಿರ್ತಕ್ಕಂಥದ್ದು ಮಾಡಬೇಕು ಎಂಬುದಾಗಿ ವಾಯುವಾಜ್ಞ ವಾಯು ಶಿಷ್ಯ ಸಹ ಸತ್ಯವಿದ್ಯ ನಾರದ ರುಕ್ಮಿಣಿ ಮುಖ್ಯ. ಅದಕ್ಕೆ ನಾರದರ ಇರ್ತಕ್ಕಂಥವ್ರು ವಾಯುದೇವ ಶಿಕ್ಷರ ಇರ್ತಕ್ಕಂಥವ್ರು ಈ ಪ್ರಕಾರವಾಗಿರ್ತಕ್ಕಂಥ ಮಾತುಗಳ ಇರ್ತಕ್ಕಂಥದ್ದು ಮಾಡಿ ಕೃಷ್ಣ ಪರಮಾತ್ಮನ ಹೊಗಳಿರು. ನಾರದರ ಇರ್ತಕ್ಕಂಥವ್ರು ರುಕ್ಮಿಣಿಯನ್ನು ಹೊಗಳಿರು. ಇದೆಲ್ಲ ಆಯ್ತು. ಸತ್ಯಭಾಮ ದೇವರ ಇರ್ತಕ್ಕಂಥವ್ರು ಈ ಪ್ರಕಾರವಾಗಿ ಮುಂದೆ ಕಾರ್ಯವಾಗಿರ್ತಕ್ಕಂಥದ್ದು ನಡಿಬೇಕಾಗಿದೆ ಅಂತ ಹೇಳಿ ಏನೋ ಕೋಪಿಸಿಂಡ ಮಾಡಿರು. ಆಗ ಕೃಷ್ಣ ಪರಮಾತ್ಮ ಹೇಳಿದ ಆ ರಾಜ್ಯಸಭಾ ಇರ್ತಕ್ಕಂಥದ್ದಲ್ಲಿ ರುಕ್ಮಿಣಿ ಕೂಡ ನುಗ್ಗಿ ಆಗ ಏನಂತಂದ್ರೆ ಒಂದು ಮಾತು ಹೇಳಿರು. ಒಂದು ನಿಂಗೆ ಆ ಪಾರಿಜಾತ ಹೂವಿನ ತಾನು ಅವರಿಗೆ ಕೊಟ್ರು. ಪಾರಿಜಾತ ಭಿಕ್ಷವಾಗಿರ್ತಕ್ಕಂಥದ್ದನ್ನೇ ನಾನು ತಗೊಂಡ್ ಬಂದು ಕೊಡ್ತಾನೆ. ಆದ ಕಾರಣ ನೀ ಇದನ್ನು ಏನು ಆತಂಕ ಪಡಬೇಡ. ದಾತ ಸ್ನೇಹಂ ಪಾರಿಜಾತಂ ತರು ಪಾರಿಜಾತ ವೃಕ್ಷವನ್ನೇ ತರುಂದ್ರೆ ವೃಕ್ಷವನ್ನೇ ಇತ್ಯೇವ ತಂದು ನಿಂಗೆ ಕೊಡ್ತೇನೆ ಎಂಬುದಾಗಿ ಹೇಳಿ ಹೊರಟ. ಆಗ ದೇವೇಂದ್ರನ ಇರ್ತಕ್ಕಂಥ ಅದೇ ಕಾಲದಲ್ಲಿ ಸರ್ವೈಹಿ ದೇವೈಹಿ ಬಹುಮಜಿತು. ಆಗ ಈ ಭೂಮಿಯ ಇರ್ತಕ್ಕಂಥ ಭೂಮಾದೇವಿ ಪುತ್ರನ ಇರ್ತಕ್ಕಂಥ ವರಾಹದೇವರಿಗೂ ಭೂಮಾದೇವಿ ಹುಟ್ಟಿದ ಮತ್ತ ನರಕಾಸುರ. ಆ ನರಕಾಸುರನ ಇರ್ತಕ್ಕಂಥ ಈ ಪ್ರಕಾರವೇ ಬಂದು ಈ ತಗೊಂಡೊಟ್ಟಾದ ಅಂತ ಹೇಳಿ ಈ ಬಂದು ದೇವೇಂದ್ರನ ಇರ್ತಕ್ಕಂಥ ಬಂದು ಅಲ್ಲಿ ಕೃಷ್ಣ ಪರಮಾತ್ಮನ ಕಾಲಲ್ಲಿ ಬಿದ್ದ. ಆಗ ನರಕಾಸುರನ ಇರ್ತಕ್ಕಂಥ ಬಂದು ಮತ್ತು ಮೊದಲನೇ ಹೇಳಿದಂಗೆ ಕಿಮಿಯಲ್ಲಿರ್ತಕ್ಕಂಥ ಕುಂಡಲವಾಗಿರ್ತಕ್ಕಂಥದ್ದು ಪಾರಿಜಾತ ವೃಕ್ಷ ಇರ್ತಕ್ಕಂಥದ್ದು ಅದೆಲ್ಲ ದೇವೇಂದ್ರನ ಗಾರ್ಡನ್ಲಿ ಬಂಧುವನದಲ್ಲಿರ್ತಕ್ಕಂಥದ್ದು ಅದನ್ನು ಕಿತ್ತಿದ್ದು ಹೊಟ್ಟಾದ ಎಂಬುದಾಗಿ ಹೇಳಿದ. ಆಗ ಅಲ್ಲಿರ್ತಕ್ಕಂಥ ಇಷ್ಟು ಮಾತ್ರ ಅಲ್ಲ. ಆಗ ಏನಂದ್ರೆ ದೇವೇಂದ್ರನ ಬರವಣೆ ಬದರಿಕಾಶ್ರಮದಲ್ಲಿರ್ತಕ್ಕಂಥ ಎಲ್ಲ ಋಷಿಗಳನ್ನೆಲ್ಲ ಮಾತು ಹೇಳಿದ್ದ. ಅವರೆಲ್ಲ ಬಂದು ದ್ವಾರಕ ಬಂದು ಸೇರಿರು. ಅವರು ಋಷಿಗಳಾಗಿರ್ತಕ್ಕಂಥವ್ರು ಕೃಷ್ಣ ಪರಮಾತ್ಮನ ಹೊಗಳಿ ನೀ ಏನಾರು ಮಾಡ್ಬೇಕಪ್ಪ. ಈ ನರಕಾಸುರನ ಇರ್ತಕ್ಕಂಥ ಒಂದು ತುಂಬಾ ಅಟ್ಟಹಾಸವಾಗಿರ್ತಕ್ಕಂಥದ್ದಿದೆ ಎಂಬುದಾಗಿ ಪ್ರಾರ್ಥನೆ ಮಾಡಿಕೊಂಡ್ರು. ಆಗ ಪ್ರಾರ್ಥನೆ ಮಾಡಿಕೊಂಡು ಕೃಷ್ಣ ಪರಮಾತ್ಮನ ಇರ್ತಕ್ಕಂಥ ನಾ ಮಾಡ್ತೇನೆ ಎಂಬುದಾಗಿ ಹೇಳಿ ಏನ್ ಮಾಡಿದ ಅಂದ್ರೆ ಅದು ಬಂದು ಅದಕ್ಕೆ ಇವರು ಬಂದು ಇಲ್ಲಿ ಒಂದು ಇದು ಹೇಳ್ತಾರೆ. ಸತ್ಯಭಾಮ ದೇವರು ಏಕಾದಶಿ ದಿನ ಆವತ್ತು ಉಪವಾಸವಾಗಿರ್ತಕ್ಕಂಥದ್ದು ದ್ವಾದಶಿ ದಿನ ಏನೋ ಇದೆಲ್ಲ ಮಾಡ್ಕೊಂಡ್ರು ಅಂತ ಮಾರಿ
ಪ್ರಾರ್ಥನೆ ಮಾಡಿಕೊಂಡ್ರು. ಇದಕ್ಕೆ ಭಾಗ್ಯವತ ವೃಕ್ಷ ಇರ್ತಕ್ಕಂಥದ್ದು ಬರ್ಬೇಕು ಅಂತ. ಅದಕ್ಕೋಸ್ಕರ ಅದು ಕೃಷ್ಣ ಪರಮಾತ್ಮನ ಇರ್ತಕ್ಕಂಥವ ಸತ್ಯಭಾಮ ದೇವರನ್ನು ಕರ್ಕೊಂಡು ಆಗ ಏನ್ ಮಾಡಿದ, ಗರುಡನ್ ಮೇಲೆ ಕೂತ್ಕೊಂಡು ತಸ್ಯಯುಕ್ತು ಗರುಡ ಸ್ಕಂದ ಅಲ್ಲಿಂದ ನೇರ ಹೊರಟರು. ಆಗ ದೇವೇಂದ್ರನ ಇರ್ತಕ್ಕಂಥವ ಕೊಂಚ ದೂರ ಬಂದ. ತುಂಬಾ ಬಂದ್ರೆ ಪೂರ ಅವನಿಂದ ಬರ್ಲಕ್ಕಾಗಲ್ಲ. ಆಗ ವಾಯುಜುಷ್ಟ ಮಾಸಂ ಭೌಮವದೆ ಧೃತಾತ್ಮ ಶ್ರೀ ಕೃಷ್ಣ ಪ್ರಯವು. ಆ ಕೃಷ್ಣ ಇರ್ತಕ್ಕಂಥವ ಈಗ ನರಕಾಸುರನ ಇರ್ತಕ್ಕಂಥವನ್ನ ಎಲಿಮಿನೇಟ್ ಮಾಡ್ಬಿಡ್ಬೇಕು, ಅವನು ಸಂಹಾರ ಮಾಡ್ಬೇಕು ಅಂತ ತೀರ್ಮಾನ ಮಾಡಿಕೊಂಡು ಹೊರಟ. ಆಗ ಭೌಮು ಭೌಮು ಹಿ ಆಸೀತೆ ಬ್ರಹ್ಮವರಾತ್ ಅವಧ್ಯ. ಇಲ್ಲಿ ಅಲ್ಲಿರ್ತಕ್ಕಂಥವ್ರು ಎಲ್ಲರಿಗೂ ಚತುರ್ಮುಖ ಬ್ರಹ್ಮದೇವರು ವರವ ಇರ್ತಕ್ಕಂಥದ್ದಿತ್ತು. ಆದ ಕಾರಣ ಚತುರ್ಮುಖ ಬ್ರಹ್ಮದೇವರ ಇರ್ತಕ್ಕಂಥವ್ರು ಆ ನರಕಾಸುರನ ಇರ್ತಕ್ಕಂಥವ್ರಿಗೆ ವರ ಕೊಟ್ಟಿದ್ರು. ಹೆಂಗಲ್ಲಿ ತಾಟಕ್ಕೆ ಇರ್ತಕ್ಕಂಥವ್ರಿಗೆ ಚತುರ್ಮುಖ ಬ್ರಹ್ಮದೇವರು ವರ ಇರೋ ಪ್ರಯುಕ್ತ ರಾಮಚಂದ್ರ ದೇವರು ಹೋಯ್ತಾನು ಸರಿ ಮಾಡ್ಲಿಕ್ಕೆ ಮುಡಿಯೋದು. ಅದೇ ಪ್ರಕಾರವಾಗಿ ಕೃಷ್ಣ ಬಂದು ತಾನವನ್ನ ಕೊಳ್ಳಕ್ ಮುಡಿಯೋದು. ಆದ ಕಾರಣ ಆ ನರಕಾಸುರನ ಇರ್ತಕ್ಕಂಥ ತನ್ನ ಕೈಲಿ ಈ ಪ್ರಕಾರವಾಗಿ ಶತಗ್ನಿ ಅಂತ ಒಂದು ಆಯುಧವಾಗಿರ್ತಕ್ಕಂಥದ್ದು ಚತುರ್ಮುಖ ಬ್ರಹ್ಮದೇವರು ಕೊಟ್ಟಿದ್ರು. ಅದನ್ನು ಬೇರೆ ಇಟ್ಟಿದ್ದ ಅಂತ ಮರಿ ಇರ್ತಕ್ಕಂಥ ಅಲ್ಲಿ ಹೊರಟ್ರು. ಆಗ ಅವನಿಗೆ ಮಿನಿಸ್ಟ್ರೇಟ್ಸ್ ಇರ್ತಕ್ಕಂಥವ್ರಿದ್ರು 5 ಜನ. ಅವರೆಲ್ಲ ಅವರಿಗೂ ಚತುರ್ಮುಖ ಬ್ರಹ್ಮದೇವರು ವರವ ಇರ್ತಕ್ಕಂಥದ್ದು. ಭೌಮೇನೆ ಜಯದ್ಯಭಿ ಈ ಅಭೀಷದಾಂ ದಟ್ಟು ಭೌಮಾಯ ಬ್ರಹ್ಮಣ ಕ್ರೀಡ ರೂಪಾತ್. ಆದ ಕಾರಣ ಆ ಪ್ರಕಾರವಾಗಿರ್ತಕ್ಕಂಥ ಅವ್ರು ಯಾರು 5 ಮಿನಿಸ್ಟರ್ ಇದೆಲ್ಲ ಡೀಟೇಲ್ಡ್ ಹೇಳ್ತಾನೆ. ಅವ್ರ ಜನ್ಮ ಇರ್ತಕ್ಕಂಥದ್ದು ಎಲ್ಲರಿಗೂ ಬ್ರಹ್ಮದೇವರು ವರವ ಇರ್ತಕ್ಕಂಥದ್ದು. ಆಗ ನರಕಾಸುರನ ಇರ್ತಕ್ಕಂಥ ಯಾರು ಅಂತಂದ್ರೆ ವರಾಹ ರೂಪಿ ಪರಮಾತ್ಮನ ಇರ್ತಕ್ಕಂಥ ಕ್ರೋಡ ರೂಪಾತ್ ಅಂದ್ರೆ ವರಾಹ ರೂಪಾತ್ ವಿಷ್ಣು ಸಕಾಶಾತ್ ಆ ಸಾಕಾತ್ ಜಾತಾಷ್ಟೇ ಭೂಮಿ ದೇವಿ ಆಗಿರ್ತಕ್ಕಂಥ ಅವಳಿಗೂ ವರಾಹದೇವರಿಗೂ ಹುಟ್ಟಿರ್ತಕ್ಕಂಥವ ಇವ ಚತುರ್ಮುಖ ದೇವರು. ಅವನಿಗೆ ಪ್ರಾಗ್ಜ್ಯೋತಿಷ ಎಂಬುದಾಗಿರ್ತಕ್ಕಂಥ ಒಂದು ನಗರವಾಗಿರ್ತಕ್ಕಂಥದ್ದನ್ನು ಸ್ಥಾಪನೆ ಮಾಡಿ ಅದು ಕೊಟ್ಟಿದ್ರು. ಆ ಪ್ರಾಗ್ಜ್ಯೋತಿಷ ನಗರವಾಗಿರ್ತಕ್ಕಂಥದ್ದು ಹೆಂಗಿತ್ತು ಅಂತಂದ್ರೆ ಆಸೀತೆ ಬಾಸೆಯ ದಿತಿ ದುರ್ಗಂ ತದಂತಹ ಪಾಣಿಯ ದುರ್ಗಂ ಮುಗ್ಲಕ್ಕೆ ಮುಳ್ಳಾಡ್ದು. ಆ ಪ್ರಾಗ್ಜ್ಯೋತಿಷದ ಪಟ್ಟಣಕ್ಕೆ ಹೊರಗಿರ್ತಕ್ಕಂಥದ್ದಲ್ಲಿ ಒಂದು ದೊಡ್ಡ ಬೆಟ್ಟವಾಗಿರ್ತಕ್ಕಂಥದ್ದು ಇತ್ತು. ಅಲ್ಲಿ ಆ ಬೆಟ್ಟ ಸುತ್ತಿ ಒಂದೊಂದ್ ಮೇಲೆ ಕತ್ತಿಯಾಗಿರ್ತಕ್ಕಂಥದ್ದು ಪ್ರಕಾರವಾಯಿತು. ಆಮೇಲೆ ಅಲ್ಲಿ ಬಂದು ಪೂರ ನೀರ ಇರ್ತಕ್ಕಂಥದ್ದು ಸರೌಂಡಿಂಗ್ ಇತ್ತು. ಅದನ್ನ ದಾಟಿ ಆ ಪಟ್ಟಣದೊಳಗೆ ಒಡ್ಲಕ್ ಬಿಡಲಾರ್ದು. ಈ ಪ್ರಕಾರವಾಯಿತು. ಚತುರ್ಮುಖ ಬ್ರಹ್ಮೆಯವರು ಬಂದು ಆ ನರಕಾಸುರ ಮಾಡಿರುವಂತ ಏನ್ ಮಾಡಿದ ಅಂದ್ರೆ ಸಂತೋಷವಾಗಿರ್ತಕ್ಕಂಥ ಅವನಿಗೆ ಈ ಪ್ರಕಾರವಾಗಿ ಅನುಗ್ರಹ ಮಾಡಿದ್ರು. ಯಾರು ಇಲ್ಲಿ ಇದನ್ನ ದಾಟಿ ನಿನ್ನ ಬಂದು ಕೊಳ್ಳಕ್ ಬಿಡಲಾರ್ದು. ಆದ ಕಾರಣ ನೀವು ಸೇಫ್ ಇಲ್ಲಿರ್ಬಹುದು ಅಂದ್ಬಿಟ್ಟು ಆ ಮಿನಿಸ್ಟ್ರೇಟ್ಸ್ ಯಾರು ಅಂದ್ರೆ 5 ಜನ. ಅವರಿಗೂ ಬ್ರಹ್ಮದೇವರು ವರ. ಅವರಿಗೆ ಒಬ್ಬೊಬ್ರು 7 ಮಕ್ಕಳು. 7 ಮಕ್ಕಳು ಅಂದ್ರೆ 35 ಜನ. ಆ 35 ಜನಕ್ಕೆ ರುದ್ರದೇವರು ಮಕ್ಕಳು. ಈ ವರ ಇತ್ತು. ಪೀತಾಸುರ ಮುರಾಸುರ ಮುರಾರಿ ಅಂತ ಹೇಳ್ತಾರೆ ನೋಡ್ರ. ಕೃಷ್ಣಗೆ ಇಲ್ಲಿ ತಂದು ಬರ್ತೇವೆ ಮುರಾರಿ ಎಂಬುದ ಮುರಾಸುರ. ಆಮೇಲೆ ನಿಷ್ಕುಂಭಾಸುರ, ಹಯಗ್ರೀವಾಸುರ ಮತ್ತು ಪಂಚಜನ ಅಸುರ ಎಂಬುದಾಗಿರ್ತಕ್ಕಂಥ ಇರ್ತಕ್ಕಂಥ 5 ಜನ. ಅವರಿಗೆ ಚತುರ್ಮುಖ ಬ್ರಹ್ಮದೇವರು ವರ. ಮತ್ತು ಅವರಿಗೆ 7 ಮಕ್ಕಳಿದ್ರು ಒಬ್ಬೊಬ್ಬರಿಗೂ. ಅವರಿಗೆ ಬಂದು ಇವರು ಇರ್ತಕ್ಕಂಥದ್ದು ರುದ್ರದೇವರು ಹೊರಗಾಗಿರ್ತಕ್ಕಂಥದ್ದು ಇತ್ತು. ಆ ಕೃಷ್ಣ ಇರ್ತಕ್ಕಂಥವ ಪ್ರಾಗ್ಜ್ಯೋತಿಷ ಪಟ್ಟ ಇರ್ತಕ್ಕಂಥದಕ್ಕೆ ಬಂದು ಮೊದಲೇ ಏನ್ ಮಾಡಿದ ಅಂದ್ರೆ ಅವನು ಬಂದು ಕೌಮೋದಿಕಿ ಕೃಷ್ಣನ ಆಯುಧವನ್ನ ತಿಳ್ಕೊಬೇಕು. ಕೌಮೋದಿಕಿ ಎಂಬ ಗದ, ಆ ಗದವಾಗಿರ್ತಕ್ಕಂಥ ತಗೊಂಡು ಆ ಪರ್ವತವಾಗಿರ್ತಕ್ಕಂಥ ಪರ್ವತವಾಗಿರ್ತಕ್ಕಂಥದನ್ನ ಒಂದು ಬಿಟ್ಟು ಬಿಡದ. ಬುಡಿಯನ್ನ ಏನಾಯ್ತು ಅಂದ್ರೆ ಆ ಕೃಷ್ಣ ಪರಮಾತ್ಮ ಈ ಬುಡಿಯನ್ನ ಶೀಳಿ ಹೋಯ್ತು. ಆಮೇಲೆ ವಾಯು ಅಸ್ತ್ರವಾಗಿರ್ತಕ್ಕಂಥದ್ರಿಂದ ಆ ಸುತ್ತೂಲ ನೀರಿತ್ತು. ಅದನ್ನ ದಾಟಿ ಅವರ ಬಿಡಲಾರ್ದು ಅಂತ ಹೇಳಿದ್ರೆ ವಾಯು ಅಸ್ತ್ರವಾಗಿರ್ತಕ್ಕಂಥ ಪ್ರಯೋಗ ಮಾಡಿ ಆ ನೀರು ಪೂರ ಡ್ರೈ ಆಗಿ ಒಣಗು ಹೋಗುವಂತೆ ಮಾಡಿದ. ಆದ್ಮೇಲೆ ಅವ ಕೈಯಲ್ಲಿ ಬಂದು ಪರಮಾತ್ಮನ ಇರ್ತಕ್ಕಂಥವ ಒಂದು ಕತ್ತಿ ಇಟ್ಟಿದ್ದ. ಅದಕ್ಕೆ ನಂದಕ ಅಂತ ಹೆಸರು. ಕೌಮೋದಿಕಿ ಬದುಕದ ನಂದಕ ಎಂಬುದು ಕತ್ತಿಯಾಗಿರ್ತಕ್ಕಂಥದ್ದು. ಅದನ್ನ ಇಟ್ಟಿದ್ದು ಹೋದ. ಆಗ ಮುರಾಸುರನ ಇರ್ತಕ್ಕಂಥವ ಬಂದ. ಆಗ ಕೃಷ್ಣ ಪರಮಾತ್ಮನ ಇರ್ತಕ್ಕಂಥವ 5 ಜನ ಇರ್ತಕ್ಕಂಥವ್ರನ್ನ 5 ಜನ ಇರ್ತಕ್ಕಂಥವ್ರು ಜಗಳಕ್ಕೆ ಬಂದರು. ಆಗೋದಕ್ಕೆ ಬಂದು ಬೆಟ್ಟ
ಆಯುಧಗಳು ಅಸ್ತ್ರಗಳು ಎಲ್ಲ ಬಿಸಾಟ್ರು. ಕೃಷ್ಣ ಪರಮಾತ್ಮ ಅಷ್ಟೇನು ಬಂದು ಪೂರ ಚೂರ್ ಚೂರ ಇರ್ತಕ್ಕಂಥದ್ದು ಮಾಡಿ ಅವರೆಲ್ಲ 5 ಜನನ್ನ ಯಮಲೋಕವಾಗಿರ್ತಕ್ಕಂಥದ್ದು ಕಳಿಸಿದ. ಅದಕ್ಕೆ ಆಮೇಲೆ ಒಬ್ಬೊಬ್ಬರು ಹೆಸರಿಗೂ ತೇಷಾಂ ಸುತಾಹ ಸಪ್ತ ಸಪ್ತೋ ಸಪ್ತ ಸಪ್ತೋ ವೀರ್ಯಾಂ ವರಾತ್ ಅದು ಗಿರೀಶ ವರಾತ್. ಅದ ಕಾರಣ ಆ ಒಂದೊಂದು ಮಿನಿಸ್ಟ್ರೇಟ್ಸ್ಗೆ 7 ಮಕ್ಕಳಾಗಿರ್ತಕ್ಕಂಥವ್ರು ಇದ್ರು. ಆಗ 35 ಜನ ಇರ್ತಕ್ಕಂಥವ್ರು ರುದ್ರದೇವರ ಇರ್ತಕ್ಕಂಥವ್ರು ಅವರು ವಿಚಿತ್ರವಾಗಿರ್ತಕ್ಕಂಥ ಜಗಳಕ್ಕೆ ಬಂದರು. ಆ ಜಗಳಕ್ಕೆ ಬಂದ್ರ ವೇಳೆ ಅವರು ಕೃಷ್ಣ ಪರಮಾತ್ಮನ ಇರ್ತಕ್ಕಂಥ ಅವ್ರ 35 ಜನನು ಸಂಹಾರವಾಗಿರ್ತಕ್ಕಂಥದ್ದು ಮಾಡಿದ. ಈಗ ಇಷ್ಟು ವಿಷಯ ನರಕಾಸುರಕ್ಕೆ ಮೇಲ್ ಬಿತ್ತು. ನನ್ನ 5 ಮಿನಿಸ್ಟ್ರೇಟ್ಸು ಹೋಗ್ಬಿಟ್ರು, 5 ಮಿನಿಸ್ಟ್ರೇಟ್ಸ್ ಇರ್ತಕ್ಕಂಥ ಮಕ್ಕಳು ಹೋಗ್ಬಿಟ್ರು ಎಂಬುದಾಗಿ ನರಕ ಬಹುಮಃ ಬಹುಮಃ ಆರಾತ್ ಏನಂದ್ರೆ ಸಮೀಪೆ ಕೃಷ್ಣ ಬರ್ತಾ ಇದ್ದಾನ ಎಂಬುದಾಗಿ ತಿಳ್ಕೊಂಡು ಯಾಕೆ ಇದನ್ನ ನಿಲ್ಲಿಸಿ ಹೇಳ್ತೇನೆ ಅಂದ್ರೆ ಅವ್ನಿಗೆ ಎಷ್ಟು ಅಕ್ಷೋಭಣಿ ಕಳಿಸಿದ ಅಂತ ನೋಡಿರಿ ಅಂತಂದ್ರೆ ಈ ಭಾರತ ಯುದ್ಧವಾಗಿರ್ತಕ್ಕಂಥದ್ದು ಒಂದುವೇ ಇಲ್ಲ. ಇಲ್ಲಿ ಭಾರತ ಯುದ್ಧದಲ್ಲಿ 11 ಅಕ್ಷೋಭಣಿ ಈ ಪಾರ್ಶ 7 ಅಕ್ಷೋಭಣಿ ಪಾಂಡವರ ಪಾರ್ಶ ಜಗಳವಾಗಿರ್ತಕ್ಕಂಥದ್ದಾಯ್ತು. ಇಲ್ಲಿ 20 ಅಕ್ಷೋಭಣಿಯ ಇರ್ತಕ್ಕಂಥದ್ದು ಈ ಪಾರ್ಶ ಇರ್ತಕ್ಕಂಥದ್ದು ಒಂದೇ ಒಂದು. ಇಲ್ಲಿ ಒಂದು ಗರುಡನ ಇರ್ತಕ್ಕಂಥ ವಿಚಿತ್ರ ಸೇವೆಯ ಇರ್ತಕ್ಕಂಥದ್ದು ಮಾಡಿದ್ದರ ಕುರಿತು ಇಲ್ಲಿ ಹೇಳ್ತಾರೆ. ಅದ ಹೇಳ್ಬೇಕು ಅಂತ ನಂಗೆ ಆಸೆ. ಇದಕ್ಕೆಂದ್ರೆ ಈಗ ಈ ಅಕ್ಷೋಭಣಿಯ ಇರ್ತಕ್ಕಂಥ 20 ಅಂತ ಹೇಳ್ಬಿಟ್ಟೆ ತಪ್ಪು, 30 ಅಕ್ಷೋಭಣಿಯ ಇರ್ತಕ್ಕಂಥ ಸೈನ್ಯ ಅವ ಏನ್ ಮಾಡಿದಾಗ ಇನ್ನು ಇವ ಬರ್ಲ ನರಕಾಸುರ ಯುದ್ಧಕ್ಕೆ ಬರ್ಲ. ಮಿನಿಸ್ಟ್ರೇಟ್ಸ್ ಹೊಟ್ರು, ಮಕ್ಕಳು ಹೊಟ್ರು. ಆ 30 ಅಕ್ಷೋಭಣಿ ಅಂದ್ರೆ ಏನಂದ್ರೆ ಒಂದು ಅಕ್ಷೋಭಣಿ ಅಂದ್ರೆ 2.5 lakhs ಅಂದ್ರೆ ಯೋಚನೆ ಮಾಡಿಕೊಂಡ್ರಿ. 30 ಅಕ್ಷೋಭಣಿಗೆ ಒಂದು ಕೃಷ್ಣ ತಾನೇ ಈ ಪಾರ್ಶ. ಇದು ತಾನ್ರಿ ಎಲ್ಲ ಕೃಷ್ಣ ಪರಮಾತ್ಮ ಸರ್ವೋತ್ತಮ ಎಂಬುದಕ್ಕೆ ನಿಮಗೆ ಸಾಮಾನ್ಯ ದೃಷ್ಟಿಯಿಂದ. ಆಗ ಗರುಡನ ಇರ್ತಕ್ಕಂಥ ಏನ್ ಮಾಡಿದ ಅಂತಂದ್ರೆ ಒಂದು ಸೇವೆ ತನ್ನ ಒಂದು ಹಾರಿ ಹೋಗಿ ತನ್ನ ರೆಕ್ಕೆಯಿಂದವೇ 1/4 ಕ್ಲೋಸ್ ಮಾಡ್ಬಿಟ್ಟ. 20 ಅಕ್ಷೋಭಣಿಯಲ್ಲಿ 7 ಅಕ್ಷೋಭಣಿ 7.5 ಅಕ್ಷೋಭಣಿಯ ಇರ್ತಕ್ಕಂಥದ್ದು ಕೂಡ್ತು. ಆಗ ಗರುಡ ಪಕ್ಷಪಾತೈ ಸ್ವಪಕ್ಷಾಭ್ಯಾಂ ಪಾತೈ ಪ್ರಹಾರೈ ಸೇನಾ ಭಾಗತ್ರಯಂ ಹಾಗಂತಂದ್ರೆ ಸೇನಾವಿಲಿರ್ತಕ್ಕಂಥದ್ದನ್ನ ಅವ ಏನ್ ಮಾಡಿದ ಅಂತಂದ್ರೆ ಗರುಡನ ಇರ್ತಕ್ಕಂಥವ ತನ್ನ ಇದರಿಂದ ಒಂದು 3/4 ಆಫ್ ದಿ 1/4 ಇರ್ತಕ್ಕಂಥದನ್ನ ಕ್ಲೋಸ್ ಮಾಡಿದ. ಮಿಚ್ಚ 3/4 ಭಾಗವಾಗಿರ್ತಕ್ಕಂಥದನ್ನ ನರಕಾಸುರ ಪರಮಾತ್ಮನ ಇರ್ತಕ್ಕಂಥ ಸಂಹಾರವಾಗಿರ್ತಕ್ಕಂಥದ್ದು ಮಾಡಿದ ಅಂತ ಎಂಬುದು ಹೇಳ ಬೆಳೆ ನರಕಾಸುರನ ಇರ್ತಕ್ಕಂಥವ ಈಗ ಜಗಳಕ್ಕೆ ಬರ್ತಾನ. ಬರಾಬಳೆ ಶತಗ್ನಿ ಅಂತ ಒಂದು ಆಯುಧವಾಗಿರ್ತಕ್ಕಂಥವ್ರು ಚತುರ್ಮುಖ ಬ್ರಹ್ಮದೇವರು ಕೊಟ್ಟಿದ್ರು. ಆ ಶತಗ್ನಿ ಎಂಬ ಆಯುಧವಾಗಿರ್ತಕ್ಕಂಥದ್ದು ಹೊಡೆದ್ರೆ ಯಾರೊಂದು ಅದನ್ನ ಜಯಿಸಿ ಬರ್ಲಕ್ ಬಿಡಿಲಾರದು. ಅದನ್ನ ಪರಮಾತ್ಮ ಏನ್ ಮಾಡಿದ ಇತ್ಯಾದಿ ವಿಷಯಗಳನ್ನ ಮುಂದಿನ ಭಾನುವಾರದಲ್ಲಿ ಅದಾವುದು ಅಲ್ಲಿ ಬರ್ತಕ್ಕಂಥ ಒಂದು ಪ್ರಮೇಯವಾಗಿರ್ತಕ್ಕಂಥದ್ದು ಮುಖ್ಯವಾದದೆ. ಸತ್ಯಭಾಮ ದೇವರಾಗಿರ್ತಕ್ಕಂಥವ್ರು ಇದಕ್ಕೆಂದ್ರೆ ಪರಮಾತ್ಮನ ಇರ್ತಕ್ಕಂಥವನ ಇದು ಶಾಸ್ತ್ರವಾಗಿರ್ತಕ್ಕಂಥದ್ದನ್ನ ತಗೊಂಡು ಜಗಳ ಹಳ್ಳಕ್ಕೆ ಯೋಗ್ಯತೆ ಇರ್ತಕ್ಕಂಥದ್ದು ದೇವರು ಹೊರತಾಗಿ ದೇವರ ಹೊರತಾಗಿ ಭಾಗ್ಯವರಿಂದ ಸಾಧ್ಯ ಇಲ್ಲ ಎಂಬುದನ್ನು ತೋರಿಸಲಿಕ್ಕೋಸ್ಕರವಾಗಿ ಇರ್ತಕ್ಕಂಥ ಒಂದು ಪ್ರಮೇಯ ಬರುತ್ತೆ. ಆದ ಕಾರಣ ಈ ರೀತಿ ನಡೆದಲ್ಲಿ ಮುಖ್ಯವಾಗಿ ನಾವು ಏನ್ ತಿಳ್ಕೊಬೇಕು ಅಂದ್ರೆ ಹೆಂಗೆ ಲಕ್ಷ್ಮೀ ದೇವಿಯ ಇರ್ತಕ್ಕಂಥವಳು ದೂರ ಇರಾಬೇಳೆ, ಅದಕ್ಕಿಂತ ದೊಡ್ಡ ಮೇಲೆ ಕೂತಿರಾಬೇಳೆ, ಅದಕ್ಕಿಂತ ದಕ್ಷಿಣ ಭಾಗದಲ್ಲಿ ಇರಾಬೇಳೆ, ಮೇಲ್ ಬರ್ತಕ್ಕಂಥ ಧನ್ಯಗಳು ತಂಬಾದಿದ್ದಾರೆಯೋ ಅದರ ಹಂಗೆ ಪರಮಾತ್ಮನ ಇರ್ತಕ್ಕಂಥವನಿಗೆ ಯಾವ ಕಾಲದಲ್ಲೂ ಯಾವ ವ್ಯತ್ಯಾಸವೂ ಇಲ್ಲ ಎಂಬುದನ್ನ ತಿಳ್ಕೊಬೇಕು ಎಂಬುದನ್ನ ಈ ದಕ್ಷಿಣಾಭಿಷೇಕ ಎಂಬುದರಲ್ಲಿ ಇರ್ತಕ್ಕಂಥ ಮುಖ್ಯ ಪ್ರಮೇಯ. ಈ ನರಕಾಸುರನ ಇರ್ತಕ್ಕಂಥವನ ಕಥೆಯ ಇರ್ತಕ್ಕಂಥದನ್ನ ಬಂದು ನೋಡಿ ನಾವು ತಿಳ್ಕೊಬೇಕು. ಇದನ್ನ ದೀಪಾವಳಿ ದಿನ ಹೇಳ್ಬೇಕು ಎಂಬುದಾಗಿರ್ತಕ್ಕಂಥದ್ದು ಮುಖ್ಯವಾಯಿತು. ಆಚಾರ್ಯರು ಹೇಳ್ತಕ್ಕಂಥದ್ದು ಇಂಥ ಮಾರಿ ಅದ್ರ 30 ಅಕ್ಷೋಣಿ ಸೈನ್ಯವಾಗಿರ್ತಕ್ಕಂಥದ್ದನ್ನ ಒಂದು ಕೃಷ್ಣ ಪಡೆದ ಎಂಬುದಾಗಿರ್ತಕ್ಕಂಥದ್ದು ಇದೆ. ಆದ ಕಾರಣ ಇದನ್ನೆಲ್ಲ ನೋಡಿರೆ ನಮಗೆ ಏನಂದ್ರೆ ಆಶ್ಚರ್ಯವಾಗಿರ್ತಕ್ಕಂಥದ್ದಾಗತ್ತೆ. ಅವರೆಲ್ಲ ಈಗ ಇದ್ರು ಅಂದ್ರೆ ನಮ್ಮಿಂದ ಈ ಪಾಠ ಪ್ರವಚನ ಇರ್ತಕ್ಕಂಥದ್ದೆಲ್ಲ ಒಂದು ಮಾಡಲಿಕ್ಕೆ ಮೊದಲು ಪರಮಾತ್ಮನ ಇರ್ತಕ್ಕಂಥ ನಮಗೆ ಸಾಧನ ಆಗಲಿ ಎಂದುಬಿಟ್ಟು ಈ ಪೇವ್ಡ್ ದಿ ವೇ ಎಂಬುದಾಗಿ ನಾವು ತಿಳ್ಕಬೇಕು ಅಂತ ಹೇಳಿ ಅನಯ ಸೇವೆಯ ಶ್ರೀಶ ವೆಂಕಟೇಶ ಪ್ರಿಯ ಕುಲಾರುಷೋದಗ್ರೀತ ನಿತ್ಯಾನ್ಮೇ ಜ್ಞಾನ ಸಂಪದ. ಆ ಚತುರ್ಮುಖ ಬ್ರಹ್ಮದೇವರು ಕೊಟ್ಟಿರ್ತಕ್ಕಂಥ ವೆಪನ್ ಆಯುಧಕ್ಕೆ ಶತಗ್ನಿ ಎಂಬುದಾಗಿರ್ತಕ್ಕಂಥ ಹೆಸರು. ಅದನ್ನ ತಗೊಂಡು ಇವಾಗ ಇರ್ತಕ್ಕಂಥ
ಕೃಷ್ಣನ್ ಕೂಡ ಜಗಳಕ್ಕೆ ಬಂತ ಬಾದಲ್ಲಿ ನಿಲ್ಲಿಸಿದ್ದೇನೆ. 100 ಶ್ಲೋಕವಾಗಿರ್ತಕ್ಕಂಥದ್ದಾಯಿತು. ಶ್ರೀಕೃಷ್ಣ ಅರ್ಪಣಮಸ್ತು. ಹರೇ ಶ್ರೀನಿವಾಸ. ಅಂಕಲ್ ಥ್ಯಾಂಕ್ ಯು ವೆರಿ ಮಚ್ ಅಂಕಲ್. ನ್ಯೂ ಪಾಯಿಂಟ್ ಇವತ್ತು ನೀವು ನಮ್ಗೆ ಹೇಳ್ಸ್ಕೊಟ್ಟಿದ್ದೀರಾ. ಈ ತರ ಲಕ್ಷ್ಮೀದು ಶ್ರೀ ತತ್ವದ ಸಮ್ ಸಟಲ್ ಪಾಯಿಂಟ್ಸ್ ನಮ್ಗೆ ಹೇಳ್ಸ್ಕೊಟ್ಟಿದ್ದೀರಾ ಅಂಕಲ್. ನನಗಲ್ಲಿ ಒಂದು ಸ್ವಲ್ಪ ಕ್ಲಾರಿಫಿಕೇಶನ್. ಇವಾಗ ಬಂದು ಶ್ರೀ ತತ್ವಗ ಸಮನ ಅಂತ ಹೆಸರು. ಯಾಕಂದ್ರೆ ಟೈಮ್ ಅಂಡ್ ಸ್ಪೇಸ್ ಅಲ್ಲಿ ಶಿ ಇಸ್ ಆಸ್ ಪರ್ವೇಸಿವ್ ಎಸ್ ನಾರಾಯಣ ಬಟ್ ನಾಟ್ ಇನ್ ಗುನಾಸ್. ಅಂಡ್ ಆಲ್ಸೋ ಶಿ ಡಸ್ ನಾಟ್ ನೋ ಆಲ್ ದ ಗುನಾಸ್ ಆಫ್ ನಾರಾಯಣ. ಶಿ ಇಸ್ ನಾಟ್ ಸರ್ವಜ್ಞ ಹೇಳಿ ಹೇಳಿದಿರ. ಬಟ್ ಶಿ ಇಸ್ ಡಿಪೆಂಡೆಂಟ್ ಟೈಮ್ ಅಂಡ್ ಸ್ಪೇಸ್ಲಿ ಆಲ್ ಪರ್ವೇಸಿವ್ ಇದ್ರೂ ಶಿ ಇಸ್ ಡಿಪೆಂಡೆಂಟ್ ಆನ್ ನಾರಾಯಣ. ಅದ್ರೊಳಗೆ ಶಿ ಇಸ್ ಲೋ ಅಂತ ಹೇಳಿ ಅದು ನಾವು ಅರ್ಥ ಮಾಡ್ಕೊಂಡ್ವಿ ಅಂಕಲ್. ಇವಾಗ ನ್ಯೂ ಪಾಯಿಂಟ್ ನೀವು ಹೇಳಿದೆ ಅಂದ್ರೆ ಇವಾಗ ಬಂದು ದಟ್ ದೇರ್ ಇಸ್ ಸಮ್ internal tarathamya within the Lakshmi Tattva itself, depending on how close she is in with Narayana ಅಂತ ಹೇಳಿ. ಇವ ನಾರಾಯಣನ್ ತೊಡೆ ಮೇಲೆ ಕೂತಿದ್ರೆ ಅದ್ರದ್ದು ತನಿಯಾಗಿ ಕುಂತಿರೋದಕ್ಕಿಂತ ಹೆಚ್ಚು. ಅಲ್ಲಿ ತನಿಯಾಗಿ ಕೂತಿರೋದಕ್ಕಿಂತ ಹೆಚ್ಚು ಇಟ್ಸ್ ಒಂದು ಕಾಂಟೆಂಪ್ಲೇಷನ್. ಯಾಕಂದ್ರೆ ಲಕ್ಷ್ಮಿ ಎಂಬುದು ಇಲ್ಲಿ ಕೂತಿದ್ದು ಅಲ್ಲಿ ಕೂತಿದ್ದು ಅಂತಿಲ್ಲ. ಶಿ ಸೈಮಿಟೇನಿಯಸ್ಲಿ ಎವ್ರಿವೇರ್ ಅಲ್ವಾ. ಅದು ಹೆಂಗ ಅದನ್ನ ನಾವು ಒಂದು ಅನುಸಂಧಾನ ತಗೊಳ್ಳೋದಂತ ಇರ್ಬೋದು. ದಕ್ಷಿಣಾಭಿಷೇಕಂ ದುಡ್ಡು ಯಾವಾಗಲೂ ಪರಮಾತ್ಮನ ಇರ್ತಕ್ಕಂಥ ಅವನ ಅರ್ಧ ರೂಪದಲ್ಲಿ ಇರೋದಿಲ್ಲ ನೋಡ್ರಿ. ಅಂತ மாதிரி ಅರ್ಧ ರೂಪದಲ್ಲಿ ಬರೋ ವೇಳೆ ಅದು ಬೇಕಾದ್ರೆ ಧನ್ಯ ಅಂತ ಹೇಳಿಕೋ ಇದಕ್ಕಿಂತ ಅಂತ ಅವ್ರು ಹೇಳ್ತಾರೆ. ಅರ್ಥ ಆಯ್ತು ಏನಂದ್ರೆ ಲಕ್ಷ್ಮಿ ಆಗಿರ್ತಕ್ಕಂಥ ಅವಳು ಯೋಗ್ಯತೆ ಆಗಿರ್ತಕ್ಕಂಥದ್ದು ಒಂದೇ ಮಾದರಿ ಇದೆ. ಅರ್ಥ ಆಯ್ತಲ್ಲ. ಅದ್ರಲ್ಲಿ ಕೊಂಚ ಏನಾದ್ರು ಸ್ವಲ್ಪ ಹೆಚ್ಚು ಕಡಿಮೆ ಅಂತ ನೀ ಹೇಳ್ಬೇಕು ಅಂತ ಅಂದ್ರೆ ಇಂಥ ಪರಮಾತ್ಮನ ಹತ್ತಿರ ಇರೋ ಬೇಳೆ ಹೇಳಿಕೋ ಹಂಗೆಂದುಬಿಟ್ಟು ಹೇಳ್ತೇವಲ್ಲ ಅಂತ. ಅದು ಅಂತ ಮಾರಿ ಭಗವಂತನ ವಿಷಯದಲ್ಲೇ ಹೇಳಕ್ ಬಿಡಿಲ್ಲ. ಅದು ಮುಖ್ಯ. ಆಯ್ತು ಅಂಕಲ್. ಅದೇ ತರ ಅರ್ಥ ಆಯ್ತು ಅಂಕಲ್. ಅದೇ ತರ ಇವಾಗ ಬಂದು ವಾಯುದೇವ್ರದ್ದು ಅಂದ್ರೆ ಮೂಲ ರೂಪಕ್ಕೂ ಅವತಾರ ರೂಪಕ್ಕೂ ಡಿಫ್ರೆನ್ಸೇ ಇಲ್ಲ ಅಂತ ಹೇಳಿ ನೀವು ಹೇಳ್ಸ್ಕೊಟ್ಟಿದ್ದೀರಾ. ಬಟ್ ಇಂದ್ರಕ್ಕೂ ಅರ್ಜುನಕ್ಕೂ ಮಸ್ತ್ ಡಿಫ್ರೆನ್ಸ್ ಇದ್ದಿದೆ. ಮೂಲ ರೂಪಕ್ಕೂ ಅವತಾರ ರೂಪಕ್ಕೂ ತುಂಬಾ ಡಿಫ್ರೆನ್ಸ್ ಇರುತ್ತೆ. ವೆರಸ್ ಮೂಲ ರೂಪ ಆಫ್ ವಾಯು ಅಂಡ್ ಮೂಲ ರೂಪದಲ್ಲಿ ಇರ್ತಕ್ಕಂಥ ಜ್ಞಾನವಾಗಿರ್ತಕ್ಕಂಥದ್ದು ಅವತಾರ ರೂಪದಲ್ಲಿ ಬಾಕಿಯವರಿಗೆ ಇರ್ಲಾರ್ದು. ಪರಶುಕ್ಲ ತೆರೆಯನ್ನು ಬಿಟ್ಟು ಬಾಕಿಯವರಿಗೆ ಇರ್ಲಾರ್ದು. ಸ್ವಲ್ಪ ಕಡಿಮೆ ಆಗೋದು. ಸೊ ಇದ್ರೊಳಗೆ ತಗೊಂಡ್ರೆ ಇವಾಗ ಶ್ರೀತತ್ವ ಇದು ಲಕ್ಷ್ಮಿ ಇದು ಈ ತರ ಬಂದು ನಾವು ಬಂದು ನಾರಾಯಣನ್ ಪಕ್ಕಿಗೆ ಕಳಕ ಬಂದು ಅವಳಿಗೆ ಶ್ರೇಷ್ಠತ್ವ ಜಾಸ್ತಿ ಅಂತ ತಗೊಂಡ್ರೆ, ಅದೇ ತರ ಇವಾಗ ವಾಯು ಅವತಾರ ಅಂತ ತಗೊಂಡು ಹನುಮ ಭೀಮ ಮಧ್ವ ಅಂತ ತಗೊಂಡು ಅದ್ರೊಳಗೆ ಯಾರು ಇವಾಗ ನನಗೇನೆ ಬಂದು ಮಧ್ವ ಬಂದು ವೇದವ್ಯಾಸರ ಪಕ್ಕಿಗೆ ಕೂತಿದ್ರು. ಸೊ ಮಧ್ವಾಚಾರ್ಯರದು ಶ್ರೇಷ್ಠ ಜಾಸ್ತಿ ಅಂತ ತಗೋಬೇಕಾ? ಅದು ಹೆಂಗದಂತೆ ಬೇಕಾದಿಲ್ಲ. ಅದೇನೆ ಅದು ಬರ್ಲಾ ಇದಲ್ಲಿ ತೀರ್ಮಾನ ಮಾಡಿ ಹೇಳಿದ್ದಾರೆ ಇಲ್ಲಿ. ಅದಕ್ಕೆ ಅಲ್ಲಿ 3 ಜನದಲ್ಲಿ ಹನುಮಂತ ದೇವರ ಇರ್ತಕ್ಕಂಥವ್ರು ಹನುಮಂತ ದೇವರನ್ನ ಆಲಿಂಗನ ಮಾಡಿಕೊಂಡ ರಾಮಚಂದ್ರ ದೇವರು ಅಂತ ಬರ್ತಾರೆ. ಅದ ಕಾರಣ ಅದಲ್ಲಿ ಬೇಕಾದಿಲ್ಲ. ಸಂತೋಷ ಅಷ್ಟೇ. ಥ್ಯಾಂಕ್ ಯು ವೆರಿ ಮಚ್ ಅಂಕಲ್. ಎನಿ ಅದರ್ ಕ್ವೆಶ್ಚನ್ಸ್? ತುಂಬಾ ಸಟಲ್ ಪಾಯಿಂಟ್ ಏನು ಅಂದ್ರೆ ಯಾವುದೋ ಒಂದು ವಿವಕ್ಷ ತಗೊಂಡು ಲಕ್ಷ್ಮೀ ರೂಪವಾಗಿರ್ತಕ್ಕಂಥದ್ದಲ್ಲಿ ಇದಕ್ಕಿಂತ ಅದು ಲಕ್ಷ್ಮೀ ದೇವಿ ಬಾಯಿಲೆ ಅಂತ ಬರುತ್ತೆ. ಧನ್ಯ ಅಂತಾನೆ ಹೇಳದ ನಾರದ ಯಾವಾಗಂದ್ರೆ ನಾನು ಬಂದು ದಕ್ಷಿಣಾಭಿಷೇಕದಲ್ಲಿ ಇರೋ ವೇಳೆ ಇರ್ತಕ್ಕಂಥ ಅಷ್ಟು ಧನ್ಯನ ಅಲ್ಲವೋ, ತೊಡ ಮೇಲೆ ಕೂತಿರೋ ವೇಳೆ ಅಷ್ಟು ಧನ್ಯನ ಅಲ್ಲವೋ ಹತ್ತಲಿ ಕೂತಿರೋ ವೇಳೆ ಅಂತ ಹೇಳ್ತಾ ಇಲ್ಲ. ಇಂಥ ಮಾರಿ ಒಂದು ಡಿಫರೆನ್ಸ್ ಆಗಿರ್ತಕ್ಕಂಥದ್ದು ಒಂದು ಲವಲೇಶ ದೇವರ ವಿಷಯದಲ್ಲಿ ಮಾಡ್ಲಕ್ ಮುಡಿಲಾರ್ದು ಅಂತ. ಅದು ತಾನೇ ಇಲ್ಲಿರ್ತಕ್ಕಂಥದ್ದು ಮುಖ್ಯವಾಗಿರ್ತಕ್ಕಂಥ ಪಾಯಿಂಟ್. ಲಕ್ಷ್ಮೀ ದೇವರಿಯಲ್ಲಿ ಮಾಡ್ತೇವೆ ನೋಡ್ರ. ಅರ್ಥ ಆಯ್ತಲ್ಲ. ಈಗ ವಾಯುದೇವರು ಬಂದು ಚತುರ್ಮುಖ ಬ್ರಹ್ಮದೇವರು ವಾಯುದೇವರು ಅಂತ ವೇಳೆ ಚತುರ್ಮುಖ ದೇವರು ವಾಯುದೇವರಿಗಿಂತ ಕೊಂಚ ದೊಡ್ಡವರು ಹಾಗೆ ಅಂತ ಹೇಳುವಳೆ ಯಾವ ವಿಷಯ ಹೇಳ್ತೀನಿ. ಇವರು ಆಮೇಲೆ ಚತುರ್ಮುಖ ಬ್ರಹ್ಮದೇವರಾಗಿದ್ದಾರೆ, ಅದು ಮೊದಲೇ ಆಗಿದ್ದಾರೆ. ಟೈಮ್ ಆಸ್ಪೆಕ್ಟ್ ತಗೊಂಡು ಮಾಡ್ತಾ ಇದ್ದೀರಿ ಅಂತ ಮರಿ ಯಾವುದೋ ಒಂದು ತಗೊಂಡು ಸ್ವಲ್ಪ ಹೇಳ್ತೇವೆ. ಸ್ವರೂಪದಿಲ್ಲಲ್ಲ ನಾ ಹೇಳೋದು. ಅರ್ಥ ಆಯ್ತಲ್ಲ. ಸ್ವರೂಪದಿಲ್ಲಲ್ಲ. ತೊಡ ಮೇಲೆ ಕೂತ್ಕೊಂಡಿರ್ತಕ್ಕಲ್ಲ ಲಕ್ಷ್ಮೀದೇವಿ ಸ್ವರೂಪವು ಒಂದೇ ತಾನೆ, ದಕ್ಷಿಣಾಭಿಷೇಕ ಬರ್ತಕ್ಕ ಸ್ವರೂಪವು ಒಂದೇ ತಾನೆ. ಆದರೆ ಅದ್ರಲ್ಲಿ ಉತ್ತಮ ಎಂಬುದಾಗಿ ನಾವು ತಿಳ್ಕೊಬೇಕಾದ ಏನಾದ್ರು ಡಿಸ್ಟಿಂಗ್ವಿಷ್ ಮಾಡ್ಬೇಕು ಅಂದ್ರೆ ದಕ್ಷಿಣಾಭಿಷೇಕ ಅಂತ ಹೇಳಿದ್ದಲ್ಲ, ಆಗ ಇರ್ತಕ್ಕಂಥ ಲಕ್ಷ್ಮೀ ರೂಪ ಈ ಧನ್ಯ ಅಂತ ಹೇಳಿಕೋ ಅಂತ ಹೇಳ್ತಾನೆ. ಬ್ಯೂಟಿಫುಲ್ ಅಂಕಲ್. ಅರ್ಥ ಆಯ್ತು. ಆಮೇಲೆ ಇನ್ನೊಂದು ಹೊಸ ಪಾಯಿಂಟ್ ಆಲ್ಸೋ ವಿ ಲರ್ನ್ ಟುಡೇ ಇಸ್ ಲಕ್ಷ್ಮಿ ಆಲ್ಸೋ ಹ್ಯಾಸ್ ಎ ನೇಮ್ ಕಾಲ್ ಯಜ್ಞ ಅಂತ ಹೇಳಿ. ಚಿಕ್ಕ ಉದಾಹರಣೆ ಹೇಳ್ತಾನೆ. ನೀವು ದಿನಾಗ್ಲೂ ನೋಡಿ, ಈಗ ತಿರುಪತಿ ವೆಂಕಟರಮಣ ದೇವರನ್ನ ನೋಡ್ಲಕ್ ಹೋಗೋ ವೇಳೆ ದ್ವಾರಪಾಲಕರು ಕೂಡ ತಳ್ಳಿ ಬಿಡೋದಕ್ಕಿಂತ ಒಳಗುವರಿಯಲು ಹೋಗೋದು ಅಂತ ಕೊಂಚ ಹತ್ತಲಿ ನೋಡವಳೆ ಇನ್ನೂ ನಮಗೆ ಹೆಚ್ಚು ತೋರುತ್ತಲ್ಲ.
ನಾವು ದೇವರಲ್ಲ, ನಾವು. ಅರ್ಥ ಆಯ್ತಲ್ಲ ನಮಗೆ. ಒಂದ್ ವೇಳೆ ನಮ್ಮನ್ನ ಪೂಜೆ ಮಾಡಕ್ಕೆ ಬಿಟ್ಟ ಅಂದ್ರೆ ಏನಾಗದು ಅದ್ರಂಗೆ. ಅರ್ಥ ಆಯ್ತು ಅಂತ ಅರ್ಥ ಆಗ್ಲಿಲ್ಲ. ಆಮೇಲೆ ಇನ್ನೊಂದು ಹೊಸ ಪಾಯಿಂಟ್ ಇವತ್ತು ಏನು ಹೇಳ್ಸ್ಕೊಟ್ರಿ ಅಂದ್ರೆ ಲಕ್ಷ್ಮಿಗೂ ಯಜ್ಞ ಅಂತ ಹೆಸರು ಅಂತ ಹೇಳಿ. ಯಾಕಂದ್ರೆ ಯಜ್ಞೋ ವೈ ವಿಷ್ಣು ಅಂತ ಹೇಳಿ ಓದಿದ್ದೀವಿ. ಯಜ್ಞೋ ವೈ ಅಂದ್ರೆ ವಿಷ್ಣು, ಪ್ರೈಮರಿಲಿ ಯಜ್ಞ ಅಂದ್ರೆ ವಿಷ್ಣುನ ಹೆಸರೇ. ಪುರುಷ ಸೂಕ್ತದಲ್ಲಿ ಎಲ್ಲಾದ್ಲಿ ಬರುತ್ತೆ. ಆಮೇಲೆ ಈಶಾ ಉಪನಿಷತ್ಲಿ ಯಜ್ಞ ಅಂತ ಬರುತ್ತೆ. ಬಟ್ ಇಲ್ಲಿ ಲಕ್ಷ್ಮಿ ಲಕ್ಷ್ಮಿಗೆ ಯಜ್ಞ ಅಂತ ಹೇಳಿದ್ದಕ್ಕೆ ದರ್ ಇಸ್ ಎ ಸ್ಲೈಟ್ಲಿ ಡಿಫರೆಂಟ್ ರೂಟ್. ಬಿಕಾಸ್ ಯಜ್ಞ ಮಾಡಕ್ಕೆ ದಕ್ಷಿಣ ಕೊಡ್ತೀವಿ. ಆ ದಕ್ಷಿಣಕ್ಕೆಲ್ಲ ಅಭಿಮಾನಿ ದೇವತೆ ಅವಳು. ಯಜ್ಞ ಹೇಳಕ್ಕೆಲ್ಲ ವೇದ ಹೇಳ್ತೀವಿ. ವೇದಕ್ಕೆ ಅಭಿಮಾನಿ ದೇವತಾ ಲಕ್ಷ್ಮಿ. ಅದಕ್ಕೋಸ್ಕರ ಲಕ್ಷ್ಮಿಗೆ ಬಂದು ಯಜ್ಞ ಅಂತ ಹೇಳಿ. ಯಾಕಂದ್ರೆ ಇದನ್ನ ಬಂದು ಸರ್ವಶಬ್ದ ವಾಚ್ಯದಲ್ಲಿ ಕೂಡ್ಸ್ಲಿಕ್ಕೆ ಆಗಲ್ಲ ಅಲ್ಲ ಅಂಕಲ್. ಯಾಕಂದ್ರೆ ಸರ್ವಶಬ್ದ ವಾಚ್ಯದಲ್ಲಿ ಇವತ್ತು ತತ್ರೈವ ಶಬ್ದ ಇದ್ದದಲ್ಲ, ವಿಷ್ಣುವಿನ ಹೆಸರೆಲ್ಲ ವಿಷ್ಣುಗ್ ಮಾತ್ರ ಅಲ್ವಾ. ಬಟ್ ವಿಷ್ಣುವಿನ ಹೆಸರು ಲಕ್ಷ್ಮಿ ಕೂಡಿಸ್ಲಿಕ್ಕೆ ಆಗತ್ತಾ ಅಂತ ಹೇಳಿ ಐ ವಾಂಟೆಡ್ ಅ ಡೌಟ್. ತತ್ರೈವ ಪ್ರಸಿದ್ಧ ಶಬ್ದವಾಗಿರ್ತಕ್ಕಂಥದ್ದು ಪೂರ ವಾಯುದೇವರವರೆಯಲು ಬರೋದು. ದೇವರಿ ಒಂದೇ ಒಂದು ವಿಷಯ ನಿಮಗೆ ಹೇಳ್ತಾನೆ, ನಾರಾಯಣ ಅಂತ ತಗೊಂಡ್ರಿ ಅಂದ್ರೆ ಯಜ್ಞ ಬಿಟ್ಟುಡ್ರಿ, ನಾರಾಯಣ ಎಂಬುದು ತತ್ರೈವ ಪ್ರಸಿದ್ಧ ಶಬ್ದ ತಾನೆ. ಹೌದು. ಅದನ್ನ ಬಂದು ಯಾವ ಕಾರಣದಿಂದ ನಾವು ಹೇಳ್ತೇವೆ ಅಂದ್ರೆ, ಆ ನಾರಾಯಣ ಎಂಬ ಶಬ್ದವನ್ನ ಅವ್ಯಾಕೃತ ಆಕಾಶ ಕುಟ್ಸಿದ್ದಾರೆ ವಿಜಯ ಸ್ವಾಮಿಗಳು ಭಾಗವತ ಟಿಪ್ಪಣಿ ಇದೆ. ನಾರಂ ಜನಸಮೂಹಂ ತೇಷಾಂ ಅಯನಃ ಆಶ್ರಯ ನಾರಾಯಣ ಅವ್ಯಾಕೃತ ಆಕಾಶ ಸ್ಪೇಸ್. ನಾರಂದ್ರೆ ಜನಸಮೂಹಂ. ಜನಸಮೂಹ ನಾವೆಲ್ಲ ಕೂತುಳ್ಳಕ್ಕೆ ಸ್ಪೇಸ್ ಕಾರಣ ಕೂತ್ಕೊಂಡಿದ್ದೇವೆ, ಗೋಡೆ ಮೇಲೆ ಕೂತುಂಬಲ್ವೇ. ಆದ ಕಾರಣ ನಾರಾಯಣ ಅಂದ್ಬಿಟ್ಟು. ನಾರಾಯಣ ಅಂದ್ರೆ 564 ಸೂತ್ರಕ್ಕೆ ಅರ್ಥ ಅದನ್ನ ಬಂದು ಸ್ಪೇಸೇ ಹೇಳಲ್ಲ. ನೀವು ನೀರ್ಲಿ ಒಂದ್ ವೇಳೆ ಕೂತ್ಕೊಂಡು ಸ್ನಾನ ಮಾಡ್ತಾ ಇದ್ರಿ ಅಂದ್ರೆ ಮಧುಂಬ ಅದು ಮರ್ತೋಯ್ ನಿಮ್ಮನ್ನ ನಾರಾಯಣ ಅಂತ ಕೊಡ್ತಾನೆ. ನಾರಂ ಜಲಂ, ಅದೆಲ್ಲ ಆಶ್ರಯವಾಗಿ ಕೂತ್ಕೊಂಡಿದ್ದೀರಿ ನಾರಾಯಣ ಅಂತ. ಆದ ಕಾರಣ ತತ್ರ ವಿಪರೀತ ಶಬ್ದ ಯಾವ ಪ್ರವೃತ್ತಿ ನಿಮಿತ್ತ ಅಂದ್ರೆ ಯಾವ ಕಾರಣದಿಂದ ಹೇಳ್ತೀರಿ ಪ್ರವೃತ್ತಿ. ವಾಟ್ ಈಸ್ ದಿ ರೀಸನ್ ಫಾರ್ ಡೊನೇಟಿಂಗ್ ದಿ ಸಬ್ಜೆಕ್ಟ್, ಡಿನೋಟಿಂಗ್ ದಿ ಇದು ತಂಬಾದು ನೋಡಿರಿ ಅಂದ್ರೆ ತತ್ರ ವಿಪರೀತ ಶಬ್ದವಾಗಿರ್ತಕ್ಕಂಥದ್ದು ಎಲ್ಲವೇ ನೀವು ಎದು ಬೇಕಾದ್ರೆ ತಗೊಂಡ್ರು ಅದನ್ನ ವಾಯ್ದ. ಅದು ತಾನು ನನ್ನ ಮೊದಲ ಬುಕ್ ವಾಯುತತ್ವ ಮಹಿಮಾ ಪುಸ್ತಕ ಓದಿದೆ ಅಂದ್ರೆ ಸಂಕೋಚ ಮಾಡ್ಬೇಕಾದಿಲ್ಲ ಹಂಗೆಂಬ ಅದಕ್ಕೆ ಅರ್ಥ ಆಯ್ತಲ್ಲ. ಆದ ಕಾರಣ ಎಲ್ಲಾ ಶಬ್ದವಾಗಿರ್ತಕ್ಕಂಥದ್ದು ವಾಯುದೇವ ಐತ್ರೇಯ ಉಪನಿಷತ್ತಲ್ಲಿ ತಥೈವ ಪ್ರವರ್ತಂತೆ ಚ ಮಾರುತೆ ಅಂತಿರೋದು. ಆದ್ರೆ ಒಂದು ಶಬ್ದವಾಗಿರ್ತಕ್ಕಂಥದ್ದು ಒಂದು ಚಿಕ್ಕ ಉದಾಹರಣೆ ಹೇಳ್ತಾರೆ. ಒಂದು ಶಬ್ದ, ಈಗ ಪ್ರಾಣ ಶಬ್ದ ಅಂತ ತಗೊಳ್ರಿ. ಪ್ರಾಣ ಶಬ್ದವಾಗಿರ್ತಕ್ಕಂಥದ್ದು ದೇವರನ್ನ ಎಷ್ಟು ಕಾರಣದಿಂದ ಹೇಳುತ್ತೆ ಎಂಬುದು ಲಕ್ಷ್ಮೀ ದೇವಿಯವರೆಯಲ್ಲೂ ತಿಳಿದು. ಆದ ಕಾರಣ ನಾವು ಒಂದು ಹೇಳೋದಿಲ್ಲ. ಪ್ರಾಣ ಶಬ್ದ ಲಕ್ಷ್ಮೀ ದೇವಿನ ಹೇಳುತ್ತೆ ಎಂಬುದು ಒಂದು 1000 ಇಟ್ಟಿಲ್ರಿ. ಪ್ರಾಣ ಶಬ್ದವಾಗಿರ್ತಕ್ಕಂಥದ್ದು ವಾಯುದೇವ್ರನ್ನ ಹೇಳೋದು 10 ಅಂತ ಇಟ್ಟಿಲ್ರಿ. ಆದ್ರೆ ಹೇಳೋದೇ ಇಲ್ಲ ಅಂತ ಹೇಳ್ಬೇಡ್ರಿ. ಅದಕ್ಕೆ ಮಹಾಯೋಗ ಅಂತ ಹೆಸರು. ಮಹಾಯೋಗ ಅಂದ್ರೆ ಮಹತ್ವ ನಾಮ ಅಪರಿಮಿತತ್ವ. ಎಷ್ಟು ಕಾರಣದಿಂದ ಒಂದು ಶಬ್ದವಾಗಿರ್ತಕ್ಕಂಥದ್ದು ದೇವ್ರನ್ನ ಹೇಳುತ್ತೆ ಎಂಬುದನ್ನ ತಿಳಿದು, ಹಂಗೆಂತಂಬ ಯಾರಿಗೂ ತಿಳಿದು ಇದನ್ನು ಶಬ್ದ ಪ್ರವೃತ್ತಿ ನಿಮಿತ್ತ ಅಂತಂಬದು. ಶಬ್ದ ಪ್ರವೃತ್ತಿ ನಿಮಿತ್ತ ಈ ಶಬ್ದವಾಗಿರ್ತಕ್ಕಂಥ ಪ್ರವೃತ್ತಿ ಹೊರಟದಕ್ಕೆ ವಾಟ್ ಈಸ್ ದಿ ರೀಸನ್ ಫಾರ್ ದಿ ವರ್ಡ್ ಟು ಸ್ಟಾರ್ಟ್ ಟು ಡಿನೋಟ್ ಹಿಮ್. ದಿ ರೀಸನ್ಸ್ ಆರ್ ಇನ್ಫಿನಿಟ್. ಒಂದು ರೀಸನ್ ತೋಗಿರೋ ಕೂಡ ಆ ಪಿಜನಲ್ಲಿ ಬರ್ತಲ್ಲ ಶಬ್ದಗಳು. ಒಂದು ವೇದದಲ್ಲಿ 1000 ಶಬ್ದ ಇದೆ ಅಂತ ಇಟ್ಟಲ್ರಿ. ಆ ಒಂದು ರೀಸನ್ ಇಂದ ಬರ್ತೆ ಅಂತ ಹೇಳಿದೆ ಅಂದ್ರೆ ಆ ಶಬ್ದ ಅವರಿಗೆ ಬಂದ್ಬಿಡೋದಿಲ್ಲ. ಎಲ್ಲ ನಂಗೂ ನಾರಾಯಣ ಅಂತ ನೀವು ಹೇಳ್ಬಂದು. ಇದೇ ನಾ ಬೇಜಾವರು ಸ್ವಾಮಿಗಳು ದೊಡ್ಡ ವೃತ್ತಿಲಿ ಹೇಳಿದೆ. ನನ್ನ ನಾರಾಯಣ ಅಂತ ನೀವು ಮುಗುರಿ ತಪ್ಪಿಲ್ಲ. ನೀರ್ಲಿ ಕೂತ್ಕೊಂಡಿರ್ತಕ್ಕಂಥ ಅವನೇಂತ ಅರ್ಥ. ನಾ ಕಾವೇರಿ ಸ್ನಾನ ಮಾಡೋ ವೇಳೆ ಅಷ್ಟಾನೆ ಅದ್ರ ಕೂಡ ಹೋಗೋರು. ನಾರಾಯಣ ಅಂದ್ರೆ 564 ಸೂತ್ರಕ್ಕೆ ಅರ್ಥ ಅಂತ ಹೇಳಿದವನು ಅವನಿಗೆ ಒಂದು ತಾನು ಬರೋದು. ಮೊದಲ ಬುಕ್ ಓದೋದ್ರಿಂದ ಚೆಂದಾರದು. ಆ ಬುಕ್ So I will go back and revise the Sarva Sabda Vachyatva concept again and ಸರ್ವಶಬ್ದ ಅದಲ್ಲಿ ಒಂದು ಸರ್ವಶಬ್ದ ವಾಚ್ಯತ್ವ ವಾಯುದೇವರಿಗೆ ಉಂಟು. ಸರ್ವ ಶಬ್ದಗಳ ಇರ್ತಕ್ಕಂಥದ್ದು ಸರ್ವ ಬರ್ತಕ್ಕಂಥದ್ದು ಅವ್ರಿಗೆ ಉಂಟು ಅಂತ ಹೇಳಲ್ಲ. ಇದಕ್ಕೆಂದ್ರೆ ಒಂದೇ ಒಂದು ಎಕ್ಸಾಂಪಲ್ ಮಾಡ್ತಾನೆ. ನಿಮಗೆ ಮೊದಲ ಪಾದ ಜ್ಞಾಪಕ ಇದೆಲ್ಲ, ಅದರಲ್ಲಿ ಅದೇವ ಪ್ರಾಣ ಅಂತ 23ನೇ ಸೂತ್ರ ಬರೋದು. 28ನೇ ಸೂತ್ರದ ಅಂತಿಮ ಪ್ರಾಣಾಧಿಕರಣ ಬರೋದು ಪ್ರಾಣಸ್ತದಾನುಗಮ ಅಂತ ಬರೋದು.
ಈ ಅದೇವ ಪ್ರಾಣ ಓಂ ದಂಬಾದಲ್ಲಿ ತೈತ್ರಿ ಉಪನಿಷತ್ತು ತಗೊಂಡು ಆ ಪ್ರಾಣ ದೇವರಿಗೆ ಲೆಫ್ಟ್ ಇಲ್ಲಿ ರೈಟ್ ಇಲ್ಲಿ ಬಂದು ಶ್ರೀದೇವಿ ಭೂದೇವಿ ಕೂತಿಟ್ಟಿದ್ದಾರೆ ಪತ್ನಿಯಾಗಿ ಅಂತ ಬರುತ್ತೆ. ಈ ಪ್ರಾಣದೇವರು ನೀವು ಈ ಪ್ರಾಣ ಶಬ್ದವನ್ನ ಈ ಅರ್ಥದಲ್ಲಿ ಪ್ರಾಣದೇವರಿಗೆ ಹೇಳಕ್ முடியாத? ಇಲ್ಲ, ಅದು ಅಲ್ಲಿ ಪ್ರಾಣಸ್ಯ ಪ್ರಾಣ ಅದೇ ಅಂತ ಮಾತ್ರ ಹೇಳ್ಬೇಕು. ಅದೇ ಇದು ಹೇಳಕ್ ಮುಡಿಲೇ ಇದ್ದ ಕಾರಣ ಪ್ರಾಣ ಶಬ್ದವೇ ಅವ್ರಿಗೆ ಬರೋದಿಲ್ಲ ಅಂತ ಹೇಳಕ್ முடியாத? ಪ್ರಾಣ ಸುಧಾನುಗಮ ತುಂಬ ಬರ್ತದೆ ನೋಡ್ರ. ಆದ ಕಾರಣ ವೇದದಲ್ಲಿ ಇರ್ತಕ್ಕಂಥ ಶಬ್ದಗಳು 100 ಬಂದ, ಒಂದು ಶಬ್ದ 100 ವೇಳೆ ಬಂದಿದ್ರು ಕೂಡ ಒಂದು ವೇಳೆ ಬರಾದ ಅವರಿಗೆ ಉಂಟು ಅಂತ ತೋರಿಸಿದೆ ಅಂದ್ರೆ ಆ ಶಬ್ದಕ್ಕೆ ಅವ್ರು ಆಶ್ಚರ್ಯ ಆಗ್ತಾರಲ್ಲ. ಇದನ್ನು ಚಂದ ಇಟ್ಕೊಳ್ಬೇಕು. ಆದ ಕಾರಣ ಅಂತ ಮರಿ ತತ್ರಿ ಶಬ್ದ ಎದು ಬೇಕಾದ್ರೆ ತಗೊಳ್ರಿ, ಅರ್ಥ ಆಯ್ತಲ್ಲ. ಅದನ್ನ ಒಂದು ಕಾರಣದಿಂದ ನಾವು ವಾಯುದೇವರಿಗೆ ಕೂಡ್ಸಕ್ முடியாது. ತದೇವ ಪ್ರವೃತ್ತಿ ಅಂತ ಮಾರುತ್ತೆ. ಶ್ರೀ ಶಬ್ದ ಅಖಿಲ ಶಬ್ದ ಹೋಗ್ತಾ ವಿಷ್ಣುವನ್ನತಿ ಮುಖ್ಯತಃ ಅಂತ ಆಚಾರ್ಯ ಇರಬಾರ್ದು. ಸ್ತ್ರೀಯಾಗಿರ್ತಕ್ಕಂಥವಳು ಎಲ್ಲ ಶಬ್ದ ಯಜ್ಞ ಆಗ ಎಲ್ಲ ಬರುತ್ತೆ, ಆದ್ರೆ ಅವನಾಗ ಮುಖ್ಯ ಅಲ್ಲ. Beautiful, uncle. Thank you very much. Any other questions? Okay, no further questions. One final thing ಅಂತ ಹೇಳಿ, ಇವತ್ತು ನೀವು ಷಣ್ಮಹಿಷಿ ಇದೆಲ್ಲ ಹೇಳಿದ್ರೆ ಕೃಷ್ಣ ಹೆಂಗ್ ಬಂದು ಷಣ್ಮಹಿಷಿನೆಲ್ಲ ಮದುವೆ ಮಾಡ್ಕೊಂಡ ಅಂತ ಹೇಳಿ, ಇದ್ರೊಳಗೆ ವಿ ಹವ್ ಡಿಸ್ಕಸ್ ದಿಸ್ ಬಿಫೋರ್ ಅಂಕಲ್, ಬಿಕಾಸ್ ರಾಧಾ ಇಲ್ಲಿ ಬರದೇ ಇಲ್ಲ ಅಲ್ವಾ. ರಾಧಾ ಬಂದು ಕೃಷ್ಣ ನೆವರ್ ಮ್ಯಾರೀಸ್ ರಾಧಾ ಅಲ್ವಾ. ರಾಧಾ ಅಂತ ಒಂದು ಕ್ಯಾರೆಕ್ಟರ್ ಅಂತ ಹೇಳಿ ಬರದೇ ಇಲ್ಲ ಅಲ್ವಾ. ತುಂಬಾ ಹೈಲೈಟ್ ಮಾಡ್ತಾರೆ ಇಸ್ಕಾನ್ ಮೂವ್ಮೆಂಟ್ಲಿ. ಅದು ಪೂರ ಬ್ರಹ್ಮವೈವರ್ತ ಪುರಾಣದಲ್ಲಿ ತಾನೆ ರಾಧಾಂಬ ಅದು ಬರುತ್ತೆ, ಒನ್ ಆಫ್ ದಿ ಗೋಪಿಕಾ ಸ್ತ್ರೀ. ಬಟ್ ಆಚಾರ್ಯರ ಗ್ರಂಥದಲ್ಲಿ ರಾಧಾಂಬ ಅದು ಎಲ್ಲಿವೇ ಬೇಡ ಇರಲಾರ್ದು, ಬ್ರಹ್ಮವೈವರ್ತ ಪುರಾಣದಲ್ಲಿ ಬರುತ್ತೆ. ರೈಟ್ ಅಂಕಲ್. ಸೊ ಸಂಬಡಿ ಎಲ್ಲೋ ಇದ್ರೊಳಗೆ ನೀಲಾದೇವಿನ ಬಂದು ಸಮ್ ಫೋಕ್ಸ್ ಹ್ಯಾವ್ ಕಂಪೇರ್ಡ್ ಹರ್ ಟು ರಾಧಾ ಅಂತ ಹೇಳಿ ಎಲ್ಲೋ ಬಂದು ಅದನ್ನು ಬಂದು ರೆಫ್ಯೂಟ್ ಮಾಡಿ ಎಲ್ಲೋ ಓದಿದ್ದೆ. ಬಟ್ ಎನಿವೇ ಬ್ರಹ್ಮವೈವರ್ತಲ್ಲಿ ಅಲ್ಲಿ ಚೆಕ್ ದಟ್ ಔಟ್. ಬ್ರಹ್ಮವೈವರ್ತ ಆಚಾರ್ಯ ಬಂದು ರಾಧಾ ಕುರಿತು ಏನು ಹೇಳಿಲ್ಲ. ರಾಧಾನ ಲಕ್ಷ್ಮಿ ಅಂತ ಕೂಡ್ಸಿದ್ರೆ ನೋ ಪ್ರಾಬ್ಲಮ್. ರಾಧಾ ಅಂದ್ರೆ ಲಕ್ಷ್ಮಿ ಅಂತ ಹೇಳಿ, ರಾಧಾ ಅಂದ್ರೆ ಲಕ್ಷ್ಮಿಗೆ ಹೆಸರು ಅಂತ ನಾವು ತಗೊಂಡು ಹೋದ್ರೆ ನೋ ಪ್ರಾಬ್ಲಮ್. ರಾಧಾ ಅಂತ ಅಂಬಾದ್ರೆ ಲಕ್ಷ್ಮಿನೇ ಹೇಳ್ಬಹುದು. ಇಲ್ಲಿ ರಾಧಾ ಅಂತ ಬಂದಿರ್ತಕ್ಕಂಥ ಗೋಪಿಕಾ ಸ್ತ್ರೀ ಲಕ್ಷ್ಮಿ ಅಂತ ಕೇಳಿರಿ ಅಂತ ನಂಗೆ ತಿಳಿದಿಲ್ಲ. ಅರ್ಥ ಆಯ್ತು. ರಾಧಾ ಲಕ್ಷ್ಮಿ ಅಂತ ಹೇಳ್ತಾರಲ್ಲ, ಅರ್ಥ ಆಯ್ತಲ್ಲ. ಅದು ಬಂದು ತುಂಬಾ ಹೈಲೈಟ್ ಮಾಡಿರ್ತಕ್ಕಂಥದ್ದು ಇಸ್ಕಾನ್ ಮೂವ್ಮೆಂಟ್ ತಾನೆ. ಅದಕ್ಕೆ ನೀವು ಬ್ರಹ್ಮವೈವರ್ತ ಪುರಾಣ ಇಟ್ಟಿದ್ದಾನೆ, ಅದನ್ನ ನೋಡಿರಿಂದ ರಾಧಾನ ಕುರಿತು ಫುಲ್ಲ ಬರುತ್ತೆ. ಬಟ್ ನೋವೇರ್ ಇನ್ ತಾತ್ಪರ್ಯ ನಿರ್ಣಯ ಯು ಫೈಂಡ್ ದಿ ವರ್ಡ್ ರಾಧಾ. Understood. Yeah. Thank you very much. So if there are no questions, we will thank TSR for an excellent class today and catch up again next Sunday. Thank you very much, uncle.